2025 ಮಾರ್ಚ್ ತಿಂಗಳಲ್ಲಿ ಒಂದು ಜಸ್ಟ್ ಅ ಮಂತ್ ಎಗೋ ಬೆಂಗಳೂರು ಫಿಲಮ್ ಫೆಸ್ಟಿವಲ್ ಅಂತ ಬೆಂಗಳೂರಿನಲ್ಲಿ ಆಯಿತು. 16th ಫಿಲಮ್ ಫೆಸ್ಟಿವಲ್ಲು. ಅದಕ್ಕೆ ಕೂಡ ವಿದ್ಯಾಸ್ ಸರ್ ಕ್ಯೂರೇಟಿವ್ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ಶುರು ಮಾಡಿದಾಗ 2006ರಲ್ಲಿ ನನಗೆ ಕೇವಲ 600 ಜನ ಪ್ರತಿನಿಧಿಗಳಿದ್ದರು. ಇವತ್ತು ಬೆಂಗಳೂರಿನ 10,000 ಪ್ರತಿನಿಧಿಗಳು ಬರ್ತಾರೆ ನಮ್ಮ ಚಿತ್ರೋತ್ಸವಕ್ಕೆ. ಅಂದರೆ ಏನು, ಇದ್ರ ಬಗ್ಗೆ ಏನೋ ಒಂದು ಕುತೂಹಲ ಬೆಳೆದಿದೆ. ಸಿನಿಮಾ ಮಾಡೋರಿಗೆ ಬಂದಿದೆ, ಜನ ನೋಡೋರಿಗೆ ಬಂದಿದೆ. ಬೇರೆ ಬೇರೆ ವಲಯದಲ್ಲಿ ಇಲ್ಲ ಕೆಲಸ ಮಾಡೋರು ಕೂಡ ನಮ್ಮ ಚಿತ್ರೋತ್ಸವಕ್ಕೆ ಬರ್ತಾರೆ. ಸಿನಿಮಾ ಮಾಧ್ಯಮದವ್ರು ಮಾತ್ರ ಬರಲ್ಲ, ತುಂಬ ಜನ ಬರ್ತಾರೆ. ಸಿನಿಮಾದ ಬಗ್ಗೆ ತುಂಬ ಆಸಕ್ತಿ ಇರೋ ಜನಗಳು ಬರ್ತಾರೆ. ಸೀನಿಯರ್ ಸಿಟಿಸನ್ಸ್ ಬರ್ತಾರೆ, ತುಂಬ ಯಂಗ್ಸ್ಟರ್ಸ್ ಬರ್ತಾರೆ. ನನಗೆ ಎಷ್ಟೋ ಜನ ಹೊಸ ನಿರ್ದೇಶಕರು ಹೇಳಿದ್ದಾರೆ, ನಾವು ಫಿಲ್ಮ್ ಫೆಸ್ಟಿವಲ್ ಇದ್ದೆ ನಾನು ನಿರ್ದೇಶಕ ಆಗ್ತಾ ಇರಲಿಲ್ಲ ಸರ್ ಅಂತಾನೆ ಒಂದಿಬ್ಬರು ನನ್ನ ಹತ್ರ ಬಂದು ಹೇಳಿದ್ದಾರೆ. ನೀವು ಅರ್ಲಿ ಅಮೇರಿಕನ್ ಸಿನಿಮಾದ ಚರಿತ್ರೆಯನ್ನು ಗಮನಿಸಿದ್ರೆ ಒಂದು ರೀತಿಯ ಪ್ಯಾರಲಲ್ ಕ್ಯಾಪಿಟಲಿಸ್ಟ್ ಗ್ರೋತ್ ಇದೆ. ಅದಕ್ಕೆ 1905ರಿಂದ 1915ರಲ್ಲಿ ನೀವು ಅಮೇರಿಕನ್ ಸಿನಿಮಾನ ಅಭ್ಯಾಸ ಮಾಡಿದ್ರೆ ಎಷ್ಟು ವಿಸ್ತಾರ ಆಗಿಬಿಡುತ್ತೆ ಅದು ಆರ್ಥಿಕ ಆಯಾಮ ಅಂತಂದರೆ ನಾವು ನಂಬಕ್ಕಾಗಲ್ಲ. ನಾನು ಯಾವಾಗಲೂ ಒಂದು ನಟಿಯ ಸಂಭಾವನೆ ಬಗ್ಗೆ ಹೇಳ್ತಾ ಇರ್ತೀನಿ. ಮೇರಿ ಪಿಕ್ಫರ್ಡ್ ಅಂತ ಭಾಳ ದೊಡ್ಡ ನಟಿ ಇದ್ಲು ಅಮೇರಿಕನ್. 1905ರಲ್ಲಿ ಅವಳಿಗೆ ವಾರಕ್ಕೆ $5 ಇದ್ದರೆ 1914ರಷ್ಟೊತ್ತಿಗೆ ಅವಳಿಗೆ $1,20,000 ಸಂಪಾದನೆ ಮಾಡ್ತಾ ಇದ್ದು. ಆ ಕಾಲಕ್ಕೆ ನೋಡ್ಕೊಳ್ಳಿ, 10 ವರ್ಷದಲ್ಲಿ ಆರ್ಥಿಕವಾದ ವಿನ್ಯಾಸ ಹೆಂಗೆ ಬದಲಾಗಿದೆ ಚಲನಚಿತ್ರದಲ್ಲಿ. ಪುಟ್ಟಣ್ಣ ಕಣಗಾಲ್ ಅಂತವ್ರು ಕೂಡ ತಂತ್ರಜ್ಞಾನವನ್ನು ಮತ್ತು ಸಾಂಸ್ಕೃತಿಕವಾಗಿ ಸಿನಿಮಾವನ್ನು ಬಳಸೋದಕ್ಕೆ ಅವರಿಗೆ ಸಾಕಷ್ಟು ಶಕ್ತಿ ಇತ್ತು. ಅವರಿಗೆ ಒಂದು ಚರಿತ್ರೆ ತಾಂತ್ರಿಕ ಚರಿತ್ರೆ, ದಟ್ ಇಸ್ ಸೈಂಟಿಫಿಕ್ ಎವಲ್ಯೂಷನ್ ಆಗಿತ್ತು. ಇನ್ನೊಂದು ಎಕನಾಮಿಕ್ ಹಿಸ್ಟ್ರಿ ಇದೆ, ಅದಕ್ಕೆ ಇನ್ನೊಂದು ಕಲ್ಚರಲ್ ಹಿಸ್ಟ್ರಿ ಇದೆ, ಇನ್ನೊಂದು ಆರ್ಟಿಸ್ಟಿಕ್ ಹಿಸ್ಟ್ರಿ ಇದೆ. ಈ 4 ಬೇರೆ ಬೇರೆ ಆದದ್ದು, ಬಟ್ ಒಂದಕ್ಕೊಂದು ಸಂಬಂಧ ಇರೋವಂಥದ್ದೇನೆ. ಅದಕ್ಕೆ ನಾನು ಸರ್ಕಾರದ ಜೊತೆ ಸಾಮಾನ್ಯವಾಗಿ ಏನು ಹೇಳೋದು ಅಂದರೆ, ಆಗಾಗ್ಗೆ ಈ ಪಾಲಿಸಿಯನ್ನು ನೋಡ್ತಾ ಅದನ್ನು ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ಡನ್. ಇನಿಷಿಯಲಿ ಆಲ್ವೇಸ್ ಪರ್ಫೆಕ್ಟ್. ಅದು ಸಬ್ಸಿಡಿ ಕೊಡೋದು ಒಳ್ಳೆ ಉದ್ದೇಶ. ಸಬ್ಸಿಡಿ ಕೊಡೋಕ್ಕೆ ಶುರು ಮಾಡಿದ ಕಾರಣವೇ ಅದು ಉದ್ಯಮ ಕರ್ನಾಟಕಕ್ಕೆ ಬರಲಿ ಅಂತ. ನಮಸ್ಕಾರ. ಇವತ್ತು ನಮ್ಮ ಶೇರ್ವಿ ಶ್ರವಂತ ಪಾಡ್ಕಾಸ್ಟಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಸಿನಿಮಾ ಅಂತ ಹೇಳಿದಾಗ ನಾವು ರೆಗ್ಯುಲರ್ ಆಗಿ ಇವಾಗ ನೋಡ್ತಾ ಇದ್ದೀವಲ್ಲ, ಈ ಸಿನಿಮಾ ಜೊತೆಗೆ ಹಿಸ್ಟ್ರಿ ಆಫ್ ಸಿನಿಮಾ, ವರ್ಲ್ಡ್ ಸಿನಿಮಾ, ಇಂಡಿಯನ್ ಸಿನಿಮಾ, ಕರ್ನಾಟಕ ಕನ್ನಡ ಸಿನಿಮಾ, ಇದೆಲ್ಲ ಕೂಡ ಮಧ್ಯ ಮಧ್ಯದಲ್ಲಿ ಎಲ್ಲ ಬಂದು ಹೋಗ್ತಾ ಇರುತ್ತೆ. ಸಿನಿಮಾ ಈಸ್ ಎ ವೆರಿ ಸೀರಿಯಸ್ ಬಿಸ್ನೆಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಸೆಕ್ಟಾರ್ ಅಂತ ಸರ್ಕಾರನೂ ಹೇಳ್ಬಿಟ್ಟಿದೆ. ತುಂಬ ಜನ ಹೇಳ್ತಾರೆ IT ಸೆಕ್ಟಾರ್ ಅಂತ. IT ಸೆಕ್ಟರ್ ಜೊತೆಗೆ ಹಾಸ್ಪಿಟಾಲಿಟಿ, ಟೂರಿಸಮ್ ಮತ್ತು ಸಿನಿಮಾ ಎಂಟರ್ಟೈನ್ಮೆಂಟ್ ಸೆಕ್ಟಾರ್ ಕೂಡ ಇವತ್ತಿನ ದಿನ ಜಾಬ್ ಆಪರ್ಚುನಿಟೀಸ್ನು ಕ್ರಿಯೇಟ್ ಮಾಡ್ತಾ ಇದೆ. ಸಾಕಷ್ಟು ಕ್ರಿಯೇಟಿವಿಟಿಗೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥದ್ದೆಲ್ಲ ಬಂದಿರೋ ಕಾಂಟೆಕ್ಸ್ಟಲ್ಲಿ ನಾವು ಸಿನಿಮಾನ ತುಂಬ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಜೊತೆಗೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ವಿದ್ಯಾಶಂಕರ್ ಬಂದಿದ್ದಾರೆ. ಯಾರು ಇವರು ಅಂತ ನೀವು ಕ್ವೆಶ್ಚನ್ ಮಾಡ್ತು ಅಂತ ಹೇಳಿದ್ರೆ, 1971ರಲ್ಲಿ ಸುಚಿತ್ರಾ ಫಿಲಮ್ ಸೊಸೈಟಿ ಅಂತ ಒಂದು ಹೊಸ ಮೂವ್ಮೆಂಟ್. ಅವಾಗ ಅಫ್ಕೋರ್ಸ್ ಎಲ್ಲ ಕಡೆಗೂ ಆ ಒಂದು ಫಿಲಮ್ ಸೊಸೈಟಿ, ಸಿನಿಮಾ ಅಪ್ರಿಸಿಯೇಷನ್ ಅನ್ನೋದು ಎಂಟೈರ್ ಇಂಡಿಯಾದಲ್ಲಿ ಶುರು ಆಗಿತ್ತು. ಅದೇ ಥರ ಕರ್ನಾಟಕದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ 1971ನಲ್ಲಿ ಸುಚಿತ್ರಾ ಫಿಲಮ್ ಸೊಸೈಟಿ ಗ್ರೂಪ್ ಆಫ್ ಪೀಪಲ್, ಅದರಲ್ಲಿ ವಿದ್ಯಾಶಂಕರ್ ಕೂಡ ಒಬ್ಬರು, ನರಹರಿ ರಾವ್ ಅಂತಿದ್ರು, VN ಸುಬ್ರಾವ್ ಅಂತಿದ್ರು, ಡಾಕ್ಟರ್ ವಿಜಯ ಅಂತ ಇದ್ರು, ಗಿರೀಶ್ ಕಾಸವಳ್ಳಿ, ಕಾರ್ನಾಡು, ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಆ ಸುಚಿತ್ರಾ ಫಿಲಮ್ ಸೊಸೈಟಿ ಇದರಲ್ಲಿ. ಇದೊಂದು ಮೂಮೆಂಟ್ ಅಂತಲೇ ಹೇಳ್ಬೋದು. ಇದು ಬರೀ ಸಿನಿಮಾಗೆ ಮಾತ್ರನೇ ಅಲ್ಲ, ಸಿನಿಮಾಗೆ ಕತೆ ಬೇಕು ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಕಂಟೆಂಟು. ಅದಕ್ಕೆ ಕತೆ ಎಲ್ಲಿಂದ ಬರುತ್ತೆ? ಹಾಗಾಗಿ ಡೈರೆಕ್ಟಾಗಿ ಸಾಹಿತ್ಯ, ಕತೆಗಳು, ಆವಾಗ ಕಾದಂಬರಿಗಳು, ಅದನ್ನೆಲ್ಲ ಬೇಸ್ ಮಾಡಿಕೊಂಡು ಪ್ಯಾರಲಲ್ ಸಿನಿಮಾ ಮೂಮೆಂಟ್, ನ್ಯೂ ವೇವ್ ಸಿನಿಮಾ ಮೂಮೆಂಟ್ ಇನ್ ಇಂಡಿಯಾ ಅನ್ನೋ ಸ್ಟೇಜ್ನಲ್ಲಿ ಇದೆಲ್ಲ ಶುರು ಆಗಿದೆ. ಆಗ ಅವತ್ತಿಂದ ಇವತ್ತಿನವರೆಗೂ ಬೇರೆ ಬೇರೆ ಕ್ಯಾಟಗರೀಸಲ್ಲಿ, ಹುದ್ದೆನಲ್ಲಿ ಅಥವಾ ರೆಸ್ಪಾನ್ಸಿಬಿಲಿಟೀಸಲ್ಲಿ ವಿದ್ಯಾಶಂಕರ್ ಅವರು ಪ್ರೆಸಿಡೆಂಟಾಗಿ, ಸೆಕ್ರೆಟರಿಯಾಗಿ ಅಲ್ಲಿ ಜೊತೆಗೆ ಇದ್ದರು. ಈಗ ನಮಗೆ ಮೊನ್ನೆ ತಾನೇ ಅಂದರೆ ಇದು 2025 ಮಾರ್ಚ್ ತಿಂಗಳಲ್ಲಿ ಒಂದು ಜಸ್ಟ್ ಅ ಮಂತ್ ಎಗೋ ಬೆಂಗಳೂರು ಫಿಲಮ್ ಫೆಸ್ಟಿವಲ್ ಅಂತ ಬೆಂಗಳೂರಿನಲ್ಲಿ ಆಯಿತು. 16th ಫಿಲಮ್ ಫೆಸ್ಟಿವಲ್ಲು. ಅದಕ್ಕೆ ಕೂಡ ವಿದ್ಯಾಸ್ ಸರ್ ಕ್ಯೂರೇಟಿವ್ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಆರ್ಟಿಸ್ಟಿಕ್ ಡೈರೆಕ್ಟರ್ ಅಂದರೆ ಏನು ಅಂದರೆ, ಒಂದೊಂದು ಸಲ ಫಿಲಮ್ ಫೆಸ್ಟಿವಲ್ಗೂ ಕೂಡ ಸುಮಾರು 200 to 250 ಫಿಲಮ್ಸ್ ಬರುತ್ತವೆ. ಎಂಥ ಸಿನಿಮಾನ ಆರಿಸ್ಬೇಕು, ಯಾವ ಥರ ಆರಿಸ್ಬೇಕು, ಆಲ್ ಓವರ್ ದ ವರ್ಲ್ಡ್ ಎಷ್ಟು ಜನ ಬರ್ತಾರೆ, ಎಂಥ ಬೆಸ್ಟ್ ಡೈರೆಕ್ಟರ್ಸು ನಮ್ಮ ಬೆಂಗಳೂರಿಗೆ, ಇಂಡಿಯಾಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನೆಲ್ಲ ಕೂಡ ಇವರೇ ಇವ್ಯಾಲ್ಯೂಯೇಟ್ ಮಾಡಿ ಇದನ್ನು
ಇವರು ಮತ್ತು ಇವ್ರ ಟೀಮು ರೆಡಿ ಮಾಡ್ಕೊಳ್ಳೋದು. ಮತ್ತು ಅಫ್ಕೋರ್ಸ್ ಇಟ್ ಈಸ್ ಸಪೋರ್ಟೆಡ್ ಬೈ ಕರ್ನಾಟಕ ಗವರ್ನಮೆಂಟ್. ಕರ್ನಾಟಕ ಫಿಲಮ್ ಅಕಾಡೆಮಿ ಇದ್ದೇ ಇದೆ. ಅದ್ರ ಜೊತೆಗೆ ಸರ್ಕಾರದ್ದೇ ಇದು. ಶುರು ಆದಾಗ ಒಂದು 4-5 ವರ್ಷ ಇಂಡಿಪೆಂಡೆಂಟಾಗಿ ಸುಚಿತ್ರ ಅಂತ ಬಂತು. ಆಮೇಲೆ ಸರ್ಕಾರ ಇದನ್ನು ತಗೊಳ್ತು. ಇವತ್ತಿನ ದಿನ ಗೋವಾದಲ್ಲಿ ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಆಗುತ್ತಲ್ಲ, ಅದೇ ತರಹ ಸ್ಟೇಟ್ ವೈಸಲ್ಲಿ, ಸಿಟಿ ವೈಸಲ್ಲಿ ಕಲ್ಕತ್ತಾಲಾಗಬಹುದು, ಮುಂಬೈನಲ್ಲಾಗಬಹುದು, ಎಲ್ಲ ಕಡೆ ಆಗುತ್ತೆ. ಅದೇ ಥರ ಬೆಂಗಳೂರಿನಲ್ಲೂ ಆಗ್ತಾ ಇದೆ. ಮತ್ತು ಇವರ ಬ್ಯಾಕ್ಗ್ರೌಂಡ್ ಏನಪ್ಪ ಅಂತ ಹೇಳಿದರೆ, ಇವ್ರು ಇಷ್ಟೊಂದು ಪಾಪ್ಯುಲರ್ ಆಗಿದ್ದಾರೆ. ಆದರೆ ಇವರು ಸಿನಿಮಾ ಪ್ರೊಡ್ಯೂಸರಾ? ಇಲ್ಲ. ಡೈರೆಕ್ಟರಾ? ಇಲ್ಲ. ಮತ್ತು ಸ್ಕ್ರಿಪ್ಟ್ ರೈಟರಾ? ವಾಟ್ ಎಕ್ಸಾಕ್ಟ್ಲಿ ವಿದ್ಯಾಶಂಕರ್ ಅಂತ ಹೇಳಿದ್ರೆ, ಹೀ ಈಸ್ ಎ ರಿಯಲ್ ಸಿನಿಮಾ ಬಫ್ ಅಂತ ಹೇಳಬಹುದು. ಸಿನಿಮಾ ಅವ್ರ DNA ಇದೆ. ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸಿನಿಮಾ ಅನ್ನೋದನ್ನು. 365 ಡಿಗ್ರೀಸಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ಕನ್ನಡ, ಇಂಗ್ಲೀಷು ಎರಡರಲ್ಲೂ ಕೂಡ ಸಾಕಷ್ಟು ಜನರಿಗೆ ಸಿನಿಮಾ ಅಪ್ರಿಸಿಯೇಷನ್ ಬಗ್ಗೆ ಮಾತಾಡ್ತಾರೆ. ತಮಾಷೆ ಏನಪ್ಪ ಅಂತ ಹೇಳಿದ್ರೆ, ಇವ್ರದ್ದು ಬೇಸಿಕ್ ಡಿಗ್ರಿ ಮ್ಯಾಥಮೆಟಿಕ್ಸು, ಅದ್ರ ಜೊತೆಗೆ ಲಾ ಮಾಡಿದ್ದಾರೆ. ಅದನ್ನೆಲ್ಲ ಮಾಡಿ ಡಿಪ್ಲೊಮಾ ಇನ್ ಹ್ಯೂಮನ್ ರಿಸೋರ್ಸಸ್ಸು. ಇದಿಷ್ಟು ಕೂಡ ನಮಗೆ ಬೇಕೋ ಬೇಡವೋ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಸಿನಿಮಾದಲ್ಲಿ ಬರ್ತಾನೆ ಇರುತ್ತೆ, ಬಂದಿದೆ. ಹಾಗಾಗಿನೇ ಇರಬೇಕು ಇವರು ಸಿನಿಮಾ ಅನ್ನೋದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಅಂತ ಕಾಣಿಸುತ್ತೆ. ಮತ್ತು ರಿಸರ್ವ್ ಬ್ಯಾಂಕಲ್ಲಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಮ್ಯಾನೇಜರಿಯಲ್ ಪೋಸ್ಟಿಂಗಲ್ಲಿ ಕೆಲಸ ಮಾಡಿದ್ದಾರೆ. ಸ್ಟೇಟ್ ಜುಡಿಷಿಯಲ್ ಕಮಿಷನಲ್ಲೂ ಕೂಡ ಇದ್ದಾರೆ. ಮತ್ತು ಈಗ ಪುಸ್ತಕಗಳು ಅಂತ ಹೇಳೋದಾಯಿತು ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿದೆ ಸೀರಿಯಸ್ ಸಿನಿಮಾ, ಪ್ಯಾರಲಲ್ ಸಿನಿಮಾ, ನ್ಯೂ ವೇವ್ ಸಿನಿಮಾ ಅನ್ಬೇಕಾದ್ರೆ ಕಾರ್ನಾಡ್ ಕಾರಂತರ ಜೊತೆಗೆ ಗಿರೀಶ್ ಕಾಸರವಳ್ಳಿ ಬಂದೇ ಬರ್ತಾರೆ. ಗಿರೀಶ್ ಕಾಸರವಳ್ಳಿ ಮತ್ತು ಇವರು ಸಾಕಷ್ಟು ಪುಸ್ತಕಗಳನ್ನು ಎಡಿಟ್ ಮಾಡಿದ್ದಾರೆ ಇವರು. ಮತ್ತು ಆಫ್ರಿಕನ್ ಎಡಿಟ್ ಮಾಡಿರೋದು ಇನ್ನೊಂದು ಆಫ್ರಿಕನ್ ಸಿನಿಮಾ ಪುಸ್ತಕ ಕೂಡ ಎಡಿಟ್ ಮಾಡಿದ್ದಾರೆ. ಮತ್ತು ಕಲೆಕ್ಷನ್ ಆಫ್ ಆರ್ಟಿಕಲ್ಸ್ ಕೂಡ ಆಗಿದೆ. ಇಂತಹ ವಿದ್ಯಾ ಸರ್ ಇವತ್ತು ನಮಗೆ ಸಿನಿಮಾ ಜೊತೆಗೆ ಸಿನಿಮಾ ಬಗ್ಗೆ ಏನು ಎತ್ತ ಅಂತ ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಯಾತಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈಗ ನಾವು ಮಾತಾಡ್ತಾ ಇರಬೇಕಾದ್ರೆ ಬರೀ ಒಂದು ವಾರದ ಹಿಂದೆ ಗಿಲ್ಬಿ ಬಂದಿದೆ. ಏನದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ನೆಕ್ಸ್ಟ್ ಒಂದು ವರ್ಷನ್ ಬಂದಿದೆ. ChatGPT ಆಯಿತು, AI ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅದು ChatGPTದು ನೆಕ್ಸ್ಟ್ ವರ್ಷನ್ನು ಸಿನಿಮಾ ನಾವೊಂದು ಪಿಕ್ಚರ್ ಹಾಕ್ತು ಅಂತ ಹೇಳಿದ್ರೆ ಒಂದು ಬೇರೆ ತರಹ ಬರುತ್ತೆ. ದಟ್ ಪಿಕ್ಚರ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಆ್ಯನಿಮೇಷನ್ ಆರ್ ನಮ್ಮದು ರೆಗ್ಯುಲರ್ ಪಿಕ್ಚರು ಇಲ್ಲ. ಇಟ್ ಈಸ್ ಎ ಹೈಬ್ರಿಡ್ ಕೈಂಡ್ ಆಫ್ ಪಿಕ್ಚರ್ ಅಂತ ಬಂದಿರ್ತದೆ. ಇದೆಲ್ಲ ಕೂಡ ಏನೇನು AI ತೆಗೆದುಕೊಂಡು ಬಳಸ್ಕೊಂಡು ಸಿನಿಮಾಗಳು ಮಾಡ್ತಾ ಇದ್ದಾರೋ, ಈ ಕಾಂಟೆಕ್ಸ್ಟಲ್ಲಿ ಇವಾಗ ಮೊನ್ನೆ ತಾನೇ ಮುಗ್ದಿರೋಂತಹ ಫಿಲಮ್ ಫೆಸ್ಟಿವಲ್ ದೃಷ್ಟಿಯಿಂದ ವಿದ್ಯಾ ಸರ್ ಜೊತೆಗೆ ಸಿನಿಮಾ ಬಗ್ಗೆ ನಾವು ಒಂದಷ್ಟು ಮಾತಾಡ್ತಾ ಇದ್ದೀವಿ. ಹಲೋ ಸರ್, ಫೆಸ್ಟಿವಲ್ ಗಲಾಟೆ ಎಲ್ಲ ಮುಗೀತು? ಹೌದಮ್ಮ, ಮುಗೀತು. ಹೇಗಿತ್ತು ಸರ್ ಫೆಸ್ಟಿವಲ್ ಎಕ್ಸ್ಪೀರಿಯನ್ಸ್ ಈ ವರ್ಷ? ಚೆನ್ನಾಗೇ ಇತ್ತು. ನನ್ನ ಕೆಲಸದ ದೃಷ್ಟಿಯಿಂದ ಚೆನ್ನಾಗೇ ಆಯಿತು. ಯಾಕೆಂದರೆ ನನ್ನ ಒಂದು ಆರ್ಟಿಸ್ಟಿಕ್ ಡೈರೆಕ್ಟರ್ ಅಂತಂದರೆ ಅವ್ರಿಗೆ ಆದಂಥ ಒಂದು ನಿರ್ದಿಷ್ಟವಾದ ಒಂದು ಕೆಲಸ ಕಾರ್ಯಗಳಿರ್ತವೆ. ಅಂದರೆ ಸಿನಿಮಾ ಆಯ್ಕೆ, ಕಂಟೆಂಟನ್ನು ನೀವೇನು ಹೇಳ್ತೀರ ಮೀಡಿಯಾದಲ್ಲಿ, ಕಾಂಟೆಂಟನ್ನ ಡಿಸೈಡ್ ಮಾಡೋದು, ಅದಕ್ಕೆ ಪೂರಕವಾಗಿ ಕೆಲಸಗಳು ಮಾಡೋದು ನನ್ನ ವಿಭಾಗದ ಕೆಲಸ. ಆ ದೃಷ್ಟಿಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಚೆನ್ನಾಗಿ ನಡೀತು. 16ನೇ ಇದಲ್ವಾ, ಹೆಚ್ಚು ಕಡಿಮೆ ಎಲ್ಲ ಎಕ್ಸೆಪ್ಟ್ 2 ಆವೃತ್ತಿಯನ್ನು ಬಿಟ್ಟರೆ ಎಲ್ಲ ಆವೃತ್ತಿಗಳಲ್ಲೂ ನನ್ನ ಭಾಗವಹಿಸುವಿಕೆ ಇದೆ. ಅದರಿಂದ ಯಾಕೆಂದರೆ ನಾವು ಶುರು ಮಾಡಿದ್ದಿಲ್ಲೇ, ನಿಮ್ಗೆ ಗೊತ್ತಿದ್ದಂಗೆ ಇಲ್ಲೇ ಬನಶಂಕರಿನಲ್ಲಿ ಶುರು ಆಗಿದ್ದದ್ದು ಸುಚಿತ್ರ ಫಿಲ್ಮ್ ಸೊಸೈಟಿನಲ್ಲಿ. ಆವಾಗಿಂದ ನಾನು ಅದ್ರ ಜೊತೆ ಸಂಬಂಧ ಇದೆ ನನಗೆ. ಅಂದರೆ ಒಂಥರ ಇದನ್ನು ಹುಟ್ಟು ಹಾಕಿದ್ದ ಒಂದು ತಪ್ಪು ನನ್ನ ಮೇಲಿದೆ. ಅಂದರೆ ನಾನು ಫಸ್ಟ್ ಎಡಿಷನ್ನ ಇಲ್ಲಿ ಪ್ರಾರಂಭ ಮಾಡೋ ಉದ್ದೇಶನ ಹೆಚ್ಚು ಕಡಿಮೆ ನಂದು, ಅದಕ್ಕೆ ನಮ್ದೊಂದು ಟೀಮ್ ಇತ್ತು, ಗ್ರೂಪು. ನಾನು ಇನ್ಫ್ಯಾಕ್ಟ್ ಇದಕ್ಕೂ ಮುಂಚೆ ನಾವು ಒಂದು ಪೈಲಟ್ ಪ್ರಾಜೆಕ್ಟು ಮಾಡಿದ್ವಿ 2003ರಲ್ಲಿ ಇಲ್ಲೇ ಬೆಂಗಳೂರಲ್ಲಿ ಮಾಡಿದ್ವಿ. ಲಿಡೋ ಥಿಯೇಟ್ರ್ ಇತ್ತು ಆವಾಗ ಒಂದು ಥಿಯೇಟ್ರ್ ತೊಗೊಂಡು ಒಂದು ವಾರ ಮಾಡಿದ್ವಿ ಆವಾಗ. ಅದನ್ನು ಆಮೇಲೆ ಮುಂದುವರಿಸಿ, ಇನ್ಫ್ಯಾಕ್ಟ್ ನಾನು ಅದನ್ನು ತೊಗೊಂಡು ಮದ್ರಾಸ್ನಲ್ಲಿ ಕೂಡ ನಾವು ಇದನ್ನು ಮಾಡಿದ್ವಿ. ಚೆನ್ನೈಯಲ್ಲಿ ಇದೇ ಒಂದು ಪ್ರಯೋಗವನ್ನು ಮಾಡಿದ್ವಿ. ಅಲ್ಲೂ ಇದೇ ರೀತಿಯಾದ ಒಂದು ದೊಡ್ಡ ಚಿತ್ರ ಸಮಾಜ ಇದೆ, ಅವರು ನಾವು ಎಲ್ಲ ಸೇರಿ ಅಲ್ಲೊಂದು ಮಾಡಿದ್ವಿ. 2004ರಲ್ಲಿ ಅಲ್ಲಿ ಶುರು ಮಾಡಿದ್ವಿ. ನಾನು ಚೆನ್ನೈಯಲ್ಲಿದ್ದೆ ಆವಾಗ. ಅಲ್ಲಿಂದ ಬಂದು ಬೆಂಗಳೂರಿಗೆ 2005ರಲ್ಲಿ ನಾನು ಬಂದ ಮೇಲೆ ತಿರ್ಗಾ ಸುಚಿತ್ರ ಚಲನಚಿತ್ರ ಸಮಾಜ ಸೇರಿದ ಮೇಲೆ ಆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿ ಶುರು ಮಾಡಿದ್ವಿ. ಹಾಗಾಗಿ 2006ರಿಂದ ಇದ್ರ ಜೊತೆ ನನ್ನ ಸಂಬಂಧ ಇದೆ. ಓಕೆ ಸರ್, 16 ಇಯರ್ಸ್ ಅಂದರೆ ಪಕ್ಕ ಟೀನೇಜ್ ಇಯರ್ದು. ಯಾವ ಥರ ಚೇಂಜಸ್ ಫಸ್ಟ್ ಇಯರ್ ಮತ್ತು ಈಗ ಆಗಿದೆ ಸರ್? ಬೇಕಾದಷ್ಟು ಟೆಕ್ನಾಲಜಿ ಅದು ಇದು ಎಲ್ಲ ಬಂದಿದೆ.
ಸೊ ಈ ವರ್ಷದ ಲೇಟೆಸ್ಟ್ ಅಬ್ಸರ್ವೇಷನ್ಸ್ ಏನಿತ್ತು? ಅಲ್ಲ, ಅದು ನಾನು ಈ ಸಲ ಚಿತ್ರೋತ್ಸವದ ಪ್ರಾರಂಭದ ದಿನಾನೇ ಹೇಳಿದೆ, ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹ್ಯಾಸ್ ಬಿಕಮ್ ಅನ್ ಯಂಗ್ ಅಡಲ್ಟ್ ಅಂತ. 16 ವರ್ಷ ಆಯಿತು. ಯಂಗ್ ಅಡಲ್ಟ್ ಆದಾಗ ಅದರದ್ದೇ ಆದ ಸಮಸ್ಯೆಗಳಿರುತ್ತೆ, ಬಟ್ ಅದಾಗಲೇ ಒಂದು ರೀತಿ ಒಂದು ಬೆಳವಣಿಗೆಯನ್ನು ಕಂಡಿರುತ್ತೆ. ಆಗಲೇ 16 ವರ್ಷ ಅಂತ ಅದರಿಂದ ತುಂಬ ಬೆಳವಣಿಗೆಯನ್ನು ಕಂಡಿದೆ. ಮೊದಲನೇ ವರ್ಷ ನಾವು ಪ್ರಾರಂಭ ಮಾಡಿದಾಗ ಇದು ಕೇವಲ ಒಂದು ಏನು ಹೇಳ್ಬೋದು, ಅದನ್ನ ಒಂದು ಸರ್ಕಾರ ಮತ್ತು ಖಾಸಗಿ ಒಂದು ಸಂಬಂಧದಿಂದ ಆಗಿದ್ದು. ಇವಾಗ PPP ಅಂತಿರಲ್ಲ, ಆ ರೀತಿ ಸರ್ಕಾರ ನಮ್ಗೆ ಸ್ವಲ್ಪ ಹಣ ಕೊಟ್ಟಿತ್ತು, ನಾವು ಕೆಲವಷ್ಟು ಹಣವನ್ನು ಸೇರಿಸಿ ಅದಕ್ಕೆ ಪ್ರಾರಂಭ ಮಾಡಿದ್ದದು. ಅದರಿಂದ ಅದು ಪೂರ್ತಿ ಸರ್ಕಾರಿ ಇದು ಅಲ್ಲ, ಖಾಸಗಿಯೂ ಅಲ್ಲ, ಎರಡು ರೀತಿಯಲ್ಲಿ ಒಂದು ಸಾರ್ವಜನಿಕವಾದ ಒಂದು ಸಂಸ್ಥೆಯಾಗಿ ಬೆಳೆಯಕ್ಕೆ ಶುರು ಆಯ್ತು. ಅದು ಬೆಳೆದಾಗ ಮೊದಲೇ ಕಷ್ಟ ಇತ್ತು, ಅಂದ್ರೆ ಎಲ್ಲವೂ ವಾಲಂಟಿಯರ್ಸ್ ಆಗಿ ಮಾಡ್ತಾ ಇದ್ವಿ ನಾವೆಲ್ಲರೂ. ಇದಕ್ಕೆ ಯಾರು ಒಂದು ರೀತಿಯಾದ ಚಲನಚಿತ್ರ ಸಮಾಜ ಅಂತ ಇಟ್ಕೊಳ್ಳಿ, ಸುಚಿತ್ರ ಚಲನಚಿತ್ರ ಸಮಾಜ. ನರಹರ್ ರಾವ್ ಇರ್ಲಿಲ್ಲ ಅವಾಗ. ನರಹರ್ ರಾವ್ ಪೊಸಿಷನ್ಗೆ ನಾನು ಬಂದಿದ್ದೆ ಆ ವರ್ಷ ಪ್ರೆಸಿಡೆಂಟ್ ಆಗಿ. ಹಾಗಾಗಿ ನರಹರ್ ರಾವ್ ಬಿಟ್ಟಿದ್ರು, ಬಟ್ ಆದರೆ ಅವರು ಸಹಾಯವನ್ನು ಸಂಪೂರ್ಣವಾಗಿ ತಗೊಂಡ್ರು. ಯಾಕಂದ್ರೆ ಅವ್ರಿಗೂ ಅನುಭವ ಇದ್ದಿದ್ದರಿಂದ, ಆಡುವಾದ ಅನುಭವ ಇದ್ದಿದ್ದರಿಂದ ಅವರೇ ನಮ್ಮ ಪ್ರೋಗ್ರಾಮಿಂಗ್ ಅವರೇ ಮಾಡಿದ್ರು. ಫಸ್ಟ್ 3 ವರ್ಷನೂ ಅವರೇ ಮಾಡಿದ್ರು. ಕಾಸರವಳ್ಳಿ ಅವರು ಅದರ ನಿರ್ದೇಶಕರಾಗಿದ್ದರು. ಗಿರೀಶ್ ಕಾಸರವಳ್ಳಿ ಅವರು ಚಲನಚಿತ್ರೋತ್ಸವ ನಿರ್ದೇಶಕರಾಗಿದ್ದರು. ನರಹರ್ ರಾವ್ ಅವ್ರ ಪ್ರೋಗ್ರಾಮ್ ಆಗಿದ್ರು. ನಾನು ಅದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಶುರು ಮಾಡಿದ್ದು ಕೆಲಸವನ್ನು. ಅಂದರೆ ಅದು ಎಲ್ಲ ಚಟುವಟಿಕೆಗಳನ್ನು ನಾನು ನೋಡ್ಕೋತಾ ಇದ್ದೆ. ಅಂದರೆ ಅದಕ್ಕೆ ಹಣವನ್ನು ಇದು ಮಾಡೋದು, ಅದಕ್ಕೆ ನನಗೆ ತುಂಬ ಸಹಾಯ ಇತ್ತು. ವಿಜಯಮ್ಮ ಅವ್ರು ನನ್ನ ಜೊತೆ ಇದ್ದರು, VN ಸುಬ್ರಾಯರು ಇದ್ರು. ಅವರಿಬ್ಬರು ಟೀಮ್. ಅಂದರೆ VN ಸುಬ್ರಾಯರು, ವಿಜಯಮ್ಮ, ನಾನು ಮುಖ್ಯವಾಗಿ ಹೆಚ್ಚು ಕೆಲಸ ಮಾಡ್ತವ್ರು. ಕಾಸರವಳ್ಳಿ ಅವರು ಒಂದು ರೀತಿಯಲ್ಲಿ ಅದಕ್ಕೊಂದು ಐಡೆಂಟಿಟಿಯನ್ನು ಕೊಟ್ಟರು. ಅದರಿಂದ ನರಹರ್ ರಾವ್ದು ಅವರ ಅನುಭವವನ್ನು ನಮಗೆ ಕೊಟ್ಟರು. ಅದ್ಮೇಲೆ ಅಲ್ಲ, ಇದನ್ನ ಸಿನಿಮಾಗಳನ್ನು ಹೊಂದಿಸೋದು ಹೇಗೆ ಬೇರೆ ಬೇರೆ ಕಡೆಯಿಂದ, ಆ ಥರದ ಪ್ರೋಗ್ರಾಮಿಂಗ್ ಕೆಲಸವನ್ನು ಮಾಡಿಕೊಟ್ರು. ಹೀಗಾಗಿ ಒಂದು ರೀತಿಯಲ್ಲಿ ಈಗಾಗಲೇ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಶುರು ಮಾಡಿದ್ವಿ. ಹಾಗಾಗಿ ನಮ್ಗೆ ಹೊಸದು ಅಂತ ಅನ್ಸಿದ್ರು ಕೂಡ ಅದ್ರ ಬಗ್ಗೆ ನಮ್ಗೆ ಈಗಾಗಲೇ ಒಂದು ಸ್ವಲ್ಪ ತಿಳುವಳಿಕೆ ಇತ್ತು. ನಾವೆಲ್ಲರೂ ಚಿತ್ರೋತ್ಸವಗಳಿಗೆ ಹೋಗ್ತಾ ಇದ್ವಿ, ಬೇರೆ ಬೇರೆ ಕಡೆ ನಾವೆಲ್ಲರೂ ಹೋಗ್ತಾ ಇದ್ವಿ. ಹಾಗಾಗಿ ವಿಜಯಮ್ಮ ಆಗಲಿ ನಾನಾಗಲಿ ಹೆಚ್ಚು ಚಿತ್ರೋತ್ಸವಗಳು ಹೋಗ್ತಾನೆ ಇದ್ವಿ ಪ್ರತಿ ವರ್ಷ. ಇಂಡಿಯಾ ಅಂದ್ರೆ ಚಿತ್ರೋತ್ಸವ ಪ್ರಾರಂಭ ಆಗಿ 1952ರಲ್ಲಿ ಭಾರತದಲ್ಲಿ. ಚಿತ್ರೋತ್ಸವ ಇದು ಚಲನಚಿತ್ರ ಸಮಾಜಗಳು ತಮ್ಮೊಟ್ಟಿಗೆ ಅಂತಾರಾಷ್ಟ್ರೀಯ ಅನ್ನಕ್ಕೆ ಅಂತರರಾಷ್ಟ್ರೀಯ ಅನ್ಬೋದು. ಈ ತರದ ನಾವೇ ಶುರು ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ಯಾವುದೋ ಒಂದು ದೇಶದ ಒಂದು ಸಿನಿಮಾ ತರಿಸ್ತಾ ಇದ್ವಿ, ಆ ಥರದ ಮಾಡ್ತಾ ಇದ್ವಿ. ಆದರೆ 78ರಲ್ಲಿ ಒಂದು ಕಾರ್ಯಕ್ರಮ ಆಯಿತು ಬೆಂಗಳೂರಲ್ಲಿ. ಭಾಳ ಜನಕ್ಕೆ ನಿಮಗೆಲ್ಲ ನೆನಪಿರುತ್ತೋ ಇಲ್ಲೋ, 78ರಲ್ಲಿ ಒಂದು ನಾಸ್ಟಾಲ್ಜಿಯಾ ಅಂತ ಒಂದು ಕಾರ್ಯಕ್ರಮ ಆಯಿತು. ಸುಚಿತ್ರನೇ ಮಾಡಿದ್ದು ಆ ಕಾರ್ಯಕ್ರಮವನ್ನು. ಫಾರ್ ದ ಫಸ್ಟ್ ಟೈಮ್ ಜಗತ್ತಿನ ಅತ್ಯಂತ ಶ್ರೇಷ್ಠ ಚಿತ್ರಗಳನ್ನು ಇಲ್ಲಿ ಒಂದು ಚಿತ್ರೋತ್ಸವ ಮಾಡಿದ್ರು ಬೆಂಗಳೂರಲ್ಲಿ. ಬಹುಶಃ ಆ ಕಾಲಕ್ಕೆ ಎಷ್ಟು ಜನಪ್ರಿಯವಾಗಿತ್ತು ಆ ಚಿತ್ರ ಅಂದರೆ ಇವನ್ ದೇವಿಕಾ ರಾಣಿ ಅವರು ಅದನ್ನ ಇನಾಗ್ರೇಷನ್ ಮಾಡಿದ್ರು. ಅಂದ್ರೆ ಒಂದು ವಿಂಟೇಜ್ ಕಾರ್ ರ್ಯಾಲಿ ಮಾಡಿದ್ರು. ಅದಕ್ಕೆ ಆ ಥರದ ಒಂದು ರೀತಿಯಾದ ಬೆಂಗಳೂರಿನ ಒಂದು ಚಟುವಟಿಕೆಯಾಗಿ ಅವಾಗಲೇ ರೂಪುಗೊಂಡಿತ್ತು 78ರಲ್ಲಿ. ಹಾಗಾಗಿ ಅದಕ್ಕೊಂದು ಚಿತ್ರೋತ್ಸವದ ಬಗ್ಗೆ ಒಂದು ಕಲ್ಪನೆ ಇತ್ತು ಆಗಲೇ. ಈಗ 71ರಲ್ಲಿ ಸುಚಿತ್ರ ಶುರುವಾಗಿತ್ತು. ಹಾಗೆ ರೀತಿಯಾದ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳನ್ನ ನೋಡುವಕ್ಕೆ ಒಂದು ವೇದಿಕೆ ಇಲ್ಲ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇತ್ತು. ಆ ವೇದಿಕೆಯನ್ನು ಯಾರು ಸೃಷ್ಟಿ ಮಾಡಬೇಕು ಅನ್ನೋದೇ ಸಮಸ್ಯೆ. ಚಿತ್ರೋತ್ಸವಗಳನ್ನ ಚಲನಚಿತ್ರ ಸಮಾಜಗಳು ಮಾಡ್ತಾ ಇದ್ವು. ನಿಮಗೆ ಗೊತ್ತಿರಲ್ಲ, ಇದು ಆ ಕಾಲಕ್ಕೆ ದೂರದರ್ಶನ್ ಬರಕ್ ಮುಂಚೆ ಬೆಂಗಳೂರಲ್ಲಿ ಸುಮಾರು 8-10 ಚಲನಚಿತ್ರ ಸಮಾಜಗಳು ಆಕ್ಟಿವ್ ಆಗಿದ್ದು. ಒಂದೊಂದರಲ್ಲೂ 500ರಿಂದ 1000 ಜನದಷ್ಟು ಸದಸ್ಯರಿದ್ರು ಆ ಕಾಲಕ್ಕೆ. ಇರ್ಲಿಲ್ಲ. ಅದು ಯಾಕೆ ಹುಟ್ಟಿತು, ಈ ಕಾನ್ಸೆಪ್ಟ್ ಹುಟ್ಟಿದ್ದೆ ಹಾಗೇನೆ. ಈಗ ಚಲನಚಿತ್ರ ಸಮಾಜ ಫಸ್ಟ್ ಪ್ರಾರಂಭ ಆಗುತ್ತೆ, ಆಮೇಲೆ ಚಿತ್ರೋತ್ಸವಗಳು ಪ್ರಾರಂಭ ಆಗುತ್ತೆ. ಸುಮಾರು 1920-30ರ ದಶಕದಲ್ಲಿ ಯುರೋಪ್ನಲ್ಲಿ ಏನಾಗುತ್ತೆ, ಈ ಬರ್ನಾಡ್ ಶಾ ಅಂತವ್ರು ಕೂಡ ತುಂಬ ಇದು ಬೌದ್ಧಿಕ ನೆಲೆ ಅಂದರೆ ಇಂಟೆಲೆಕ್ಚುಯಲ್ಸ್ ಏನು ಹೇಳ್ತೀವಿ, ಅವ್ರಿಗೆಲ್ಲ ಒಂದು ಆಲೋಚನೆ ಬರುತ್ತೆ. ಏನು ಅಂತಂದರೆ, ಈಗ ನಾವು ನಮಗೆ ಬೇಕಾದ ಪುಸ್ತಕಗಳನ್ನು ಓದ್ಬೋದು, ನಾವು ಕೊಂಡು ಪುಸ್ತಕಗಳನ್ನ ಓದ್ಬೋದು, ತರಿಸ್ಕೋಬೋದು, ಓದ್ಬೋದು, ಒಬ್ಬರಿಂದ ಒಬ್ಬರಿಗೆ ಅದು ಗೊತ್ತಾಗುತ್ತೆ. ಹಾಗೆ ಸಂಗೀತ ಆದರೂ ಅಷ್ಟೇ, ನಮಗೆ ಬೇಕಾದ ಸಂಗೀತವನ್ನು ನಾವು ಕೇಳ್ಬೋದು. ಆ ಕಾಲಕ್ಕೂ ಸಾಧ್ಯ ಇತ್ತು, ನೀವು ಯಾವಾಗ ಬೇಕಾದ್ರೂ ಹೋಗಿ ಕೇಳೋಕ್ಕೆ ಸಾಧ್ಯತೆ ಇತ್ತು, ಎಲ್ಲ ಇತ್ತು. ಅಥವಾ ನೀವು ಲೈವ್ ಕಾನ್ಸರ್ಟ್ಗಳಿಗೆ ಹೋಗೋ ಅವಕಾಶಗಳಿತ್ತು ಎಲ್ಲ ಊರುಗಳಲ್ಲೂ. ಸಂಗೀತದ ಬಗ್ಗೆ ಒಂದು ರೀತಿ ತಿಳುವಳಿಕೆ ಇತ್ತು. ನಾಟಕಗಳಾಗೋದು ಎಲ್ಲ ಕಡೆ, ನಿಮ್ಮ ಆಯ್ಕೆಯ ನಾಟಕಗಳನ್ನು ನೀವು ನೋಡ್ಬೋದಿತ್ತು. ಆದರೆ ಸಿನಿಮಾಗೆ ನಮ್ಗೆ ಯಾವತ್ತೂ ಆಯ್ಕೆ ಇರಲ್ಲ. ಮಾರ್ಕೆಟ್ ಪ್ಲೇಸಲ್ಲಿ ಏನಿರುತ್ತೆ, ಮಾರುಕಟ್ಟೆಯಲ್ಲಿ ಏನು ನಮ್ಗೆ ದೊರಕುತ್ತೆ ಅದರಿಂದಾನೇ ನಾವು ಸಿನಿಮಾನ ನೋಡೋಕ್ಕೆ ಸಾಧ್ಯ. ಅದರಿಂದ ಆಚೆಗೆ ನಮಗೆ ಅವಕಾಶಗಳಿಲ್ಲ. ಅದು 20-30 ನಾನು ಯುರೋಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲೂ ಅವರಿಗೆ ಈ ಥರ ಚಿಂತನೆ ಬಂದು, ನಾನೀಗ ಬೇರೆ ದೇಶದ ಒಂದು ಚಿತ್ರ ನೋಡ್ಬೇಕಾದ್ರೆ ಹೇಗೆ ನೋಡೋದು, ಅವಾಗಲೇ ಅವ್ರಿಗೆ 20s 30s ಬಂದ್ಬಿಡುತ್ತೆ. ಇಂಗ್ಲೆಂಡಲ್ಲಿ, ಫ್ರಾನ್ಸಲ್ಲಿ, ಅಲ್ಲೆಲ್ಲ ಎಲ್ಲಿ ನಾನು ಎಲ್ಲಿ ನೋಡೋಕ್ಕೆಲ್ಲ ಅವಕಾಶ ಇದೆ, ಅವಾಗ ಈ ಚಿತ್ರ ಸಮಾಜಗಳ ಒಂದು ಇದು ಪರಿಕಲ್ಪನೆ ಹುಟ್ಟುತ್ತೆ. ಅವಾಗ
ಅವ್ರೇನು ಮಾಡ್ತಾರೆ ಅಂತಂದರೆ ಮಾರ್ಕೆಟಲ್ಲಿ ಏನೇನು ಸಿಕ್ಕಲ್ವೋ, ಮಾರ್ಕೆಟ್ ಪ್ಲೇಸಲ್ಲಿ ಏನೇನು ನಾನು ನೋಡ್ಲಿಕ್ಕೆ ಆಗಲ್ವೋ ಆ ಥರ ಚಿತ್ರಗಳನ್ನು ತರಿಸಿ ತೋರಿಸ್ಬೇಕು ಜನಗಳಿಗೆ ಅಂತ. ಹಾಗೆ ಚಲನಚಿತ್ರ ಸಮಾಜಗಳು ಬರುತ್ತೆ. ಅದನ್ನು ಇನ್ನೂ ಒಂದು ರೀತಿ ವಿಸ್ತರಣೆಯಾಗಿ ಚಿತ್ರೋತ್ಸವಗಳು ಹುಟ್ಕೊಳ್ಳುತ್ತೆ. ಒಂದಾದರೆ ಈ ಚಲನಚಿತ್ರ ಸಮಾಜಗಳು ನಾನು ಮೊದಲೇ ಹೇಳಿದಾಗ ಏನಾಗುತ್ತೆ, ಯಾವುದೋ ಒಂದು ದೇಶದ ಚಿತ್ರ, ಈಗ ಹಂಗೇರಿದೋ ಜಪಾನ್ದೋ ಇನ್ಯಾವುದೋ ದೇಶದ ಚಿತ್ರವನ್ನು ತಂದು ತೋರಿಸ್ತಾ ಇದ್ರು, ಲಿಮಿಟೆಡ್ ಮೆಂಬರ್ಸ್. ಇನ್ನು ಪಬ್ಲಿಕ್ ಒಂದು ಓಪನ್ ಮಾಡಬೇಕು ಅಂದರೆ 1932ರಲ್ಲಿ ಚಲನಚಿತ್ರೋತ್ಸವಗಳು ಪ್ರಾರಂಭ ಆಗುತ್ತೆ ಜಗತ್ತಲ್ಲಿ. ವೆನಿಸಲ್ಲಿ ಮೊದಲ ಚಲನಚಿತ್ರ ಆಗುತ್ತೆ 1932. ಇದೆ, ಇವಾಗಲೂ ಇದೆ. 32ರಲ್ಲಿ ಪ್ರಾರಂಭ ಆಗುತ್ತೆ ಅದು. ಬಟ್ ಅದಕ್ಕೆ ಚಲನಚಿತ್ರಕ್ಕೆ ಒಂದು ಸಮಸ್ಯೆ ಏನಪ್ಪಾ ಅಂತಂದರೆ, ಮೊದಲಿಂದನೂ ಅದು ಒಂಥರ ರಾಜಕೀಯ ಪ್ರೇರಿತವಾಗಿ ಬಿಟ್ಟಿರುತ್ತೆ. ಆ ಕಾಲದಿಂದ ಈವನ್ ಅದಕ್ಕೂ ಮುಂಚೆನೇ ರಷ್ಯಾದಲ್ಲಿ ಸಿನಿಮಾನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾ ಇರ್ತಾರೆ, ಅಂದರೆ ಕಮ್ಯುನಿಸ್ಟ್ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಅದಕ್ಕೆ ಒಂಥರ ಪ್ಯಾರಲಲ್ ಆಗಿ ಇವರು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾರು, ನಾಜಿಗಳು ಮತ್ತೆ ಫ್ಯಾಸಿಸ್ಟ್ ಇಟಲಿನಲ್ಲಿ, ವೆನಿಸ್ ಇನ್ ಇಟಲಿ, ಅವರು ಎಲ್ಲ ಚಿತ್ರಗಳನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅವ್ರ ಚಿತ್ರೋತ್ಸವಗಳು ಜನಗಳಿಂದ ತಲುಪೋದಕ್ಕೆ ಬಹಳ ಅನುಕೂಲವಾದ ಒಂದು ಮಾರ್ಗ ಆಗ್ತದೆ. ಹಿಡನ್ ಅಜೆಂಡಾ ಇರುತ್ತೆ ಅದಕ್ಕೆ. ಹಾಗೆಯೇ 36ರಲ್ಲಿ ಚಿತ್ರೋತ್ಸವ ಜರ್ಮನಿನಲ್ಲಾದಾಗ ಚಾಪ್ಲಿನ್ ಸಿನಿಮಾನ ತೋರ್ಸಕ್ಕೆ ಬಿಡೋದಿಲ್ಲ. ಆ ಕಾಲದಿಂದ ಸಿನಿಮಾಗೆ ಸಮಸ್ಯೆ ಇದ್ದೇ ಇದೆ, ಸೆನ್ಸಾರ್ಶಿಪ್ಪು ಮತ್ತು ಈ ಥರ ಸಮಸ್ಯೆಗಳು. ಹಾಗಾಗಿ ಈ ಥರದ್ದು ನೋಡೋದಕ್ಕೆ ಅವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ವೇದಿಕೆಯಾಗಿ ಪ್ರಾರಂಭ ಆಗುತ್ತೆ. ಇನ್ಫ್ಯಾಕ್ಟ್ 1939ರಲ್ಲಿ ಎರಡನೇ ಮಹಾಯುದ್ಧ ಶುರುವಾಗಕ್ಕೆ ಮುಂಚೆ ಫ್ರಾನ್ಸಲ್ಲಿ ಅದಕ್ಕೆ ಅವರು ಯೋಚನೆ ಮಾಡ್ತಾರೆ. ಈಗ ಇಟಲಿನಲ್ಲಿ, ಜರ್ಮನಿನಲ್ಲಿ ಸಿನಿಮಾಗಳನ್ನ ದುರುಪಯೋಗ ಆಗ್ತಾ ಇದೆ, ಆದರೆ ಅದನ್ನು ಬಿಡುಗಡೆ ಮಾಡಿ ನಾವು ಒಂಥರ ಡೆಮೊಕ್ರೆಟಿಕ್ ಆಗಿ, ಒಂದು ಪ್ರಜಾಸತ್ತಾತ್ಮಕವಾಗಿ ಒಂದು ಚಿತ್ರೋತ್ಸವ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಫ್ರಾನ್ಸಲ್ಲಿ ಯೋಚನೆ ಮಾಡ್ತಾರೆ. ಅದೇ ಇವತ್ತು ನಾವು ಕಾನ್ ಫಿಲ್ಮ್ ಫೆಸ್ಟಿವಲ್ ಅಂತ ಏನು ಹೇಳಿದ್ವಿ, 1939ರಲ್ಲಿ ಅದಕ್ಕೆ ಒಂದು ಪ್ರಣಾಳಿಕೆ ಶುರು ಆಗುತ್ತೆ. ಅದು ಯುದ್ಧ ಶುರು ಆದಾಗಿಂದ ಅದನ್ನು ಆವಾಗ ಶುರು ಮಾಡೋದಿಲ್ಲ. 1946ರಿಂದ ಕಾನ್ ಫೆಸ್ಟಿವಲ್ ಜಗತ್ತಿನ ಅತ್ಯಂತ ಮುಖ್ಯವಾದ ಚಲನಚಿತ್ರೋತ್ಸವ ಆಗಿ ಇವತ್ತಿಗೂ ಕೂಡ ಮುಖ್ಯವಾಗಿದೆ. ಯಾಕಂದರೆ ಇದು ಅದರ ಹಿಂದೆ ಈ ಒಂದು ರಾಜಕೀಯ ಒಂದು ದೊಡ್ಡ ಇದೆ. ಅಂದರೆ ಯಾವತ್ತು ಪ್ರಜಾಸತ್ತಾತ್ಮಕವಾಗಿ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳಿಸುವಂಥದ್ದು, ಯಾವ ವಿಷಯನಾದರೂ ಹೇಳ್ಬೋದಾದಂಥ ಒಂದು ವೇದಿಕೆಯನ್ನು ಸೃಷ್ಟಿಸಿ ಅದರಲ್ಲಿ ನಾವು ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಸಿನಿಮಾಗಳನ್ನು ತೋರಿಸೋದಕ್ಕೆ ಒಂದು ವೇದಿಕೆಯಾಗಿ ಸೃಷ್ಟಿಯಾಗಿದ್ದು ಕಾನ್ ಚಲನಚಿತ್ರ. ಅದರಿಂದ ಮುಂದುವರಿತಾ ಹೋಗುತ್ತೆ. 1950ರಲ್ಲಿ ಭಾರತದಲ್ಲಿ ಕೂಡ ಚಲನಚಿತ್ರ ಸಮಾಜ ಹುಟ್ಕೊಳ್ಳುತ್ತೆ. ಕಲ್ಕತ್ತಾದಲ್ಲಿ ಸತ್ಯಜಿತ್ ರೇ ಅವರು ಪ್ರಾರಂಭ ಮಾಡ್ತಾರೆ. 52ರಲ್ಲಿ ಕೇಂದ್ರ ಸರ್ಕಾರ ಅದರ ಇದಾಗಿ ಅವರು ಫಾಲೋ ಮಾಡ್ತಾ ಇರ್ತಾರೆ. ಅದನ್ನು ಫಾಲೋ ಮಾಡಿ 52ರಲ್ಲಿ ಒಂದು ಚಲನಚಿತ್ರೋತ್ಸವವನ್ನು ಭಾರತದಲ್ಲಿ ಶುರು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಭಾರತದಲ್ಲಿ ಶುರುವಾಗೋದು 1952ರಲ್ಲಿ ಕೇಂದ್ರ ಸರ್ಕಾರ ಶುರು ಮಾಡ್ತಾರೆ. ಅದು ಇವತ್ತಿಗೂ ನಡೀತಾ ಇದೆ. ಇಫ್ಫಿ ಅಂತ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಅಂತ, ಈಗ ಪ್ರತಿ ವರ್ಷ ಗೋವಾದಲ್ಲಿ ನಡೀತಾ ಇದೆ. ಮೊದಲು ಅದು ಡೆಲ್ಲಿಯಲ್ಲಿ ನಡೀತಾ ಇತ್ತು. ಡೆಲ್ಲಿ ಬಿಟ್ಟರೆ ಆಲ್ಟರ್ನೇಟ್ ಇಯರ್ಸು ಬೇರೆ ಬೇರೆ ನಗರಗಳಲ್ಲಿ ಆಗ್ತಾ ಇತ್ತು. ಬೆಂಗಳೂರಲ್ಲೂ ಆಗಿದೆ, 2 ಸಲ ಆಗಿದೆ ಬೆಂಗಳೂರಲ್ಲೂ, ಬೇರೆ ಬೇರೆ ನಗರಗಳಲ್ಲಿ ಆಗ್ತಾ ಇತ್ತು. ಹೀಗಾಗಿ ಚಲನಚಿತ್ರ ಯಾವ ಥರದ ವೇದಿಕೆ ಅಂತಂದರೆ, ಎಲ್ಲಿ ನಿಮಗೆ ಮಾರುಕಟ್ಟೆಯಲ್ಲಿ ದೊರಕದ ಆಯಾ ದೇಶಗಳ ಒಂದು ಸಂಸ್ಕೃತಿ ಮತ್ತು ಅವರ ಅಸ್ಮಿತೆಗಳನ್ನು ನಮಗೆ ತೋರಿಸುವಂಥ ಚಿತ್ರಗಳ ವೇದಿಕೆಯಾದದ್ದು ಚಲನಚಿತ್ರೋತ್ಸವ. ಅಂದರೆ ನಮಗೆ ಇವಾಗ ಒಂದು ಚಲನಚಿತ್ರದ ಬಗ್ಗೆನೇ ನಮ್ಗೆ ಒಂಥರ ತಪ್ಪು ಕಲ್ಪನೆ ಇದೆ. ಚಲನಚಿತ್ರ ಅಂದರೆ ಒಂದು ಮನರಂಜನೆಯ ಅಂದ ಹಾಗೆ ನಾವು ಸ್ವೀಕರಿಸಿ, ಯಾಕಂದರೆ ಅದು ಮಾರುಕಟ್ಟೆ ಆ ಥರ ನಿರ್ಧಾರ ಮಾಡುತ್ತೆ ನಮಗೆ. ಅದರಿಂದ ಆಚೆಗೆ ನಾವು ಯೋಚನೆ ಮಾಡಿದಾಗ ಚಲನಚಿತ್ರೋತ್ಸವ ನಿಜವಾದ ಉದ್ದೇಶ ನಿಮ್ಗೆ ಗೊತ್ತಾಗುತ್ತೆ. ಅದು ಒಂದು ದೇಶದ, ಒಂದು ಜನಾಂಗದ ಅಸ್ಮಿತೆಯನ್ನು, ಒಂದು ಜನಾಂಗದ ನಾಗರಿಕತೆಯನ್ನು ಮಾತ್ರ ತೋರಿಸುವಂಥ ಚಿತ್ರಗಳು ಚಲನಚಿತ್ರೋತ್ಸವಗಳೇ ತೋರ್ಸೋಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಗೆ ಎಲ್ಲಿ ನೋಡ್ತೀರಾ, ಈಗ ಬೆಂಗಳೂರಲ್ಲಿ ನೀವು ಇಷ್ಟೆಷ್ಟು ಮಾರ್ಕೆಟ್ ಇಷ್ಟು ಮುಂದುವರೆದ್ರು, ಇಷ್ಟು ಡಿಜಿಟಲೈಸೇಷನ್ ಆದರೂ ಕೂಡ ಒಂದೊಳ್ಳೆ ಜಾಪನೀಸ್ ಚಿತ್ರಾನ, ಒಂದೊಳ್ಳೆ ಪೋಲೆಂಡ್ ಚಿತ್ರಾನ, ಒಂದೊಳ್ಳೆ ಹಂಗೇರಿಯನ್ ಚಿತ್ರಾನ ಎಲ್ಲಿ ಫ್ರೆಂಚ್ ಚಿತ್ರಾನ ಎಲ್ಲಿ ನೋಡೋಕ್ಕೆ ಅವಕಾಶ ಇದೆ? ನಮ್ಮ ಈ ಚಲನಚಿತ್ರೋತ್ಸವ ನಿಮ್ಗೆ ಆ ಥರ ವೇದಿಕೆಯನ್ನು ಕೊಡ್ತದೆ. ಅದಕ್ಕೇನೆ ನೀವೇನಾದ್ರೂ ಇದು ಮಾತು ಕೇಳ್ತಾ ಇದ್ದೀರಲ್ಲ ವಿದ್ಯಾಸರ್ದು, ನೆಕ್ಸ್ಟ್ 26ರಲ್ಲಿ ಆಗುತ್ತಲ್ಲ, ಅದನ್ನ ಅಬ್ಸರ್ವ್ ಮಾಡೋದಕ್ಕೋಸ್ಕರ ನೀವು ಫಿಲ್ಮ್ ಫೆಸ್ಟಿವಲ್ಗೆ 1-2 ದಿನ ಬರಬೇಕು. ಒಂದೊಂದು ಸಿನಿಮಾಗೂ ಕೂಡ ವಿತೌಟ್ ಎನಿ ಡೆಸಿಗ್ನೇಷನ್ ಅವ್ರು ಎಂಥದೇ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಲಿ, ಆಕ್ಟರ್ ಆಗಿರಲಿ ಕ್ಯೂನಲ್ಲಿ ನಿಂತಿರ್ತಾರೆ. ಒಂದಲ್ಲ ಒಬ್ಬರಲ್ಲ, ಸುಮಾರು ಜನ, 50-100 ಜನ ಇರ್ತಾರೆ. 11 ಥಿಯೇಟರ್ಸಲ್ಲಿ ಅದು ಸ್ಕ್ರೀನ್ ಆಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಅದನ್ನ ಕ್ಯೂರೇಟ್ ಮಾಡಿ 16 ಇಯರ್ಸ್ವರೆಗೂ ಕರ್ಕೊಂಡು ಬಂದವರು ವಿದ್ಯಾಸಾರ್ ಅಂಡ್ ಹಿಸ್ ಟೀಮ್ ಅಂಡ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಆಮೇಲೆ ಸರ್, ಇವಾಗ ನಿಮ್ಮ ಮಾತು ಕೇಳ್ತಾ ಇತ್ತು ಅಂತ ಹೇಳಿದ್ರೆ ಮತ್ತೆ ತುಂಬಾ ಜನ ಹೇಳ್ತಾರೆ ನೀವು ಒಂದು ಸ್ವಲ್ಪ ಲೆಫ್ಟಿಸ್ಟ್ ಅಂತ, ಹೌದಾ? ಇದು ಈಚೆಗಿನ ಒಂದು ವಾದ. ನೀವು ಲೆಫ್ಟಿಸ್ಟು ಇರಬಹುದು, ರೈಟಿಸ್ಟು ಇರಬಹುದು, ಯಾರೇ ಇರಬಹುದು. ನಮ್ಮ ಮೂಲ ಉದ್ದೇಶ ಏನು ಅಂತ ನಾನು ಮೊದಲೇ ಹೇಳಿದಾಗ, ಈ ತರ ಸಿನಿಮಾಗಳು ಬಂದಾಗ ಸೀರಿಯಸ್ ಸಿನಿಮಾ ಸರ್, ವರ್ಲ್ಡ್ ಸಿನಿಮಾ ಅಂತ ಮಾತಾಡ್ಬೇಕಾದ್ರೆ
ಅಂಥದನ್ನ ಇಷ್ಟಪಡೋರು ಸಾಮಾನ್ಯವಾಗಿ ಸ್ವಲ್ಪ ಲೆಫ್ಟ್ ಓರಿಯೆಂಟೆಡ್ ಇರ್ತಾರೆ, ತುಂಬಾ ಇಂಟೆಲೆಕ್ಚುಯಲ್ಸ್ ಅಂತಾರೆ. ಹೌದಾ? ಇವಾಗ ಕನ್ನಡದ ಪ್ರಸಿದ್ಧ ಲೇಖಕರು ಯಾರು ಅಂತಂದ್ರೆ ನೀವು ಯಾರನ್ನ ಹೇಳ್ತೀರಾ? ಕುವೆಂಪುನ ಹೇಳ್ತೀರಾ, ಕಾರಂತರನ್ನ ಹೇಳ್ತೀರಾ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೇಳ್ತೀರಾ. ನೀವು ಆ ಕಾಲದ ಯಾರನ್ನೇ ಬೇಕಾದ್ರೂ ತಗೊಳ್ಳಿ, ನೀವು ಅವ್ರನ್ನ ನೀವು ಓದಿದ್ರೆ, ನೀವು ಬರೀ ಅವ್ರನ್ನ ಮಾತ್ರ ಓದಿದ್ರೆ ನೀವು ಲೆಫ್ಟಿಸ್ಟ್ ಅಂತಿರೋ ರೈಟಿಸ್ಟ್ ಅಂತಿರೋ, ನೀವು ಅವ್ರನ್ನ ಲೇಬಲ್ ಮಾಡ್ತೀರಾ. ನೀವು ಒಂದು ಏನು ಅಂದ್ರೆ ಯಾವುದೇ ಆದ್ರೂ ಇದಕ್ಕೆ ಇನ್ನೊಂದು ಏನು ಅಂತಂದ್ರೆ, ಇದು ನಾನು ಹೇಳಿದಂಗೆ ಒಂದು ಜಗತ್ತಿನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ, ಇದು ಒಂದು ವೇದಿಕೆ. ಇದು ನೀವು ಜಗತ್ತಿನಲ್ಲಿ ಎಲ್ಲ ರೀತಿಯ ಜನ, ಈಗಾಗಲೇ ನಾನು ಹೇಳಿದೆ, ಸಿನಿಮಾ ಕೂಡ ಈಗ ವಾಮಪಂಥೀಯರು ಉಪಯೋಗಿಸ್ಕೊಂಡ್ರು ಶುರುನಲ್ಲಿ, ಆಮೇಲೆ ಬಲಪಂಥೀಯರು ಉಪಯೋಗಿಸ್ಕೊಂಡ್ರು ಅದರಲ್ಲಿ. ಇವಾಗ ನಾವು ಎಲ್ಲ ಸಿನಿಮಾನು ನಿಮ್ಗೆ ತೋರಿಸ್ತೀವಲ್ಲ. ನನ್ನ ಉದ್ದೇಶ ಇರೋದೇ ಕ್ಯೂರೇಟರ್, ಈಗ ನನ್ನದೇ ಆದ ವೈಯಕ್ತಿಕವಾದ ರಾಜಕೀಯ ಇದಿರ್ಬೋದು, ನನ್ನದೇ ಏನಾದ್ರು ಒಂದು ತಿಳುವಳಿಕೆ ಅಭಿಪ್ರಾಯಗಳಿರ್ಬೋದು, ಆದರೆ ಒಂದು ಚಿತ್ರೋತ್ಸವ ನಡೆಸುವಾಗ ನಾವು ಎಲ್ಲ ಧ್ವನಿಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಎಲ್ಲ ರೀತಿಯ ಧ್ವನಿಗಳನ್ನು ಅದನ್ನ ಡಿಸೈಡ್ ಮಾಡಿ ನಾನು ಲೆಫ್ಟಿಸ್ಟೋ ರೈಟಿಸ್ಟೋ ಅಂತ ನೀವು ಡಿಸೈಡ್ ಮಾಡೋಕ್ಕಲ್ಲ. ನೀವು ಸಿನಿಮಾಗಳು ನೀವು ನೋಡ್ತಾ ನಿಮಗೆ ಜಾಸ್ತಿ ಆ ಥರದ ಅನಿಸಿದ್ರೆ, ಸಾಮಾನ್ಯವಾಗಿ ಎಲ್ಲವೂ ಕೂಡ ಜನಪರವಾಗಿರುತ್ತಷ್ಟೇ. ಲೆಫ್ಟಿಸ್ಟು ರೈಟಿಸ್ಟು ಅನ್ನೋದಕ್ಕೆ ಜನಪರವಾಗಿರುತ್ತೆ. ಬಟ್ ನಾನು ಮೊದಲೇ ಹೇಳಿದಾಗೆ ಒಂದು ಅಸ್ಮಿತೆ ಇರುತ್ತೆ. ಈಗ ನಾವು ತೋರಿಸೋ ಸಿನಿಮಾಗಳು, ಯಾಕೆ ನಾವು ಹಾಲಿವುಡ್ ಸಿನಿಮಾ ನಾನು ಹೆಚ್ಚು ನಾವು ಇಲ್ಲಿ ತೋರಿಸಲ್ಲ ಅಂತಂದರೆ, ಹಾಲಿವುಡ್ ಸಿನಿಮಾ ನಿಮ್ಗೆ ಮಾರ್ಕೆಟ್ ಪ್ಲೇಸಲ್ಲಿ ಸಿಗುತ್ತೆ. ಆದರೆ ನಿಮಗೆ ಬೇರೆ ದೇಶದ ಜನಜೀವನದ ಬಗ್ಗೆ ಆಗಲಿ, ಅವರ ತಿಳುವಳಿಕೆಗಳ ಬಗ್ಗೆ, ಅಲ್ಲಿ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಆ ದೇಶದಲ್ಲಿ, ಆದರೆ ಅಲ್ಲಿದ್ದು ನಮ್ಗೆ ಗೊತ್ತಾಗೋದು ಹೇಗೆ? ಸೊ ಪ್ರಾಬಬ್ಲಿ ಈ ಲೆಫ್ಟ್ ರೈಟ್ ಎಲ್ಲ ಬಂದಿದ್ದು ಇಬ್ಟಾ ಮೂವ್ಮೆಂಟು, ಥಿಯೇಟರ್ ಮೂವ್ಮೆಂಟು ಬಾಂಬೆನಲ್ಲಿ ತುಂಬ ಸ್ಟ್ರಾಂಗ್ ಇತ್ತಲ್ಲ, ಆ ದೃಷ್ಟಿಯಿಂದ ಬಂದಿರಬಹುದಾ? ಮತ್ತೆ ಸತ್ಯಜಿತ್ ರೈ ಕಲ್ಕತ್ತಾ, ವೆಸ್ಟ್ ಬೆಂಗಾಲು, ಆ ಥರ ದೃಷ್ಟಿಯಿಂದ ಬಂದಿರೋದು ಅಲ್ಲ, ಅದು ಯಾವುದು ಅಲ್ಲ. ಈಗ ಇಬ್ಟಾ ಮೂವ್ಮೆಂಟ್ ಕೂಡ ನೀವು ಆ ಕಾಲದ ನೀವು ನಾಟಕದ ಒಂದು ಚಳುವಳಿಯನ್ನು ನೋಡಿದ, ಈಗ ಕರ್ನಾಟಕದಲ್ಲಿ ನೀವು ಸಮುದಾಯದ ಒಂದು ಚಟುವಟಿಕೆ ಆಗಿದೆ. ಬಟ್ ಸಮುದಾಯದ ನಾಟಕಗಳನ್ನ ಎಲ್ಲರೂ ನೋಡ್ತೀವಿ ನಾವು. ಕಮ್ಯುನಿಸ್ಟ್ ಪಾರ್ಟಿ ಮೆಂಬರ್ಸ್ ಅಲ್ಲದೆ ಇದ್ರು ನಾವು ನೋಡ್ತೀವ ಇಲ್ವಾ? ನಾವು ಅಂದ್ರೆ ಲೇಬಲ್ ಆ ಗ್ರೂಪ್ಗೆ ಆಗ್ಬೋದು ಅಷ್ಟೇ ಹೊರತು ನಾಟಕಗಳಿಗಾಗಲ್ಲ. ಅವ್ರಿಗೆ ಗೆಲಿಲಿಯೋ ಅಂತ ನಾಟಕ ಮಾಡ್ತಾರೆ, ಬ್ರೆಕ್ಟಿನ ನಾಟಕ ಮಾಡ್ತಾರೆ. ಅದನ್ನು ನೀವು ಒಂದು ಗೆಲಿಲಿಯೋ ಬಗ್ಗೆ ನೀವು ತಿಳುವಳಿಕೆ ಕೊಟ್ಟರೆ ಅದು ಲೆಫ್ಟೋ ರೈಟೋ ಅಂತ ಹೇಳಕ್ಕಾಗಲ್ಲ. ಮನುಷ್ಯನ ಸ್ಥಿತಿಯ ಬಗ್ಗೆ ಇರತ್ತದು. ಈಗ BV ಕಾರಂತರ ನಾಟಕಗಳನ್ನು ಮಾಡಿದ್ರು, ಅದು ನೀವು ಲೆಫ್ಟೋ ರೈಟೋ ಅಂತ ಹೇಳಿ ವಿಂಗಡ್ ಸೀಕರ್ಸಿ ನಾವು ನೋಡಲ್ವಲ್ಲ. ಅದನ್ನ ನೋಡಿದ ಮೇಲೆ ನೋಡ್ತೀರಾ, ನಿಮ್ಮ ತಿಳುವಳಿಕೆ ನಿಮ್ಮ ಅಭಿಪ್ರಾಯಗಳಿಗೆ ಅದನ್ನು ಅದು ನಿಮ್ಮ ತಿಳುವಳಿಕೆ ಅದು ಇಷ್ಟ ಆಗದೆ ಅದು ಇಲ್ಲ ಅಂತೀರಾ, ಅಥವಾ ಅವರು ಯಾವುದೋ ಬೇರೆ ರಾಜಕೀಯ ಅಜೆಂಡಾಯಿಂದ ಮಾಡಿದ್ದೀರಾ ಅಂತ ಹೇಳ್ಬಿಡ್ತಾರೆ. ಆದರೆ ನಮ್ಮ ಉದ್ದೇಶ, ನಾವು ಕ್ಯೂರೇಟ್ ಮಾಡುವಾಗ ನಾವು ನೋಡೋ ಉದ್ದೇಶ ಏನು ಅಂತಂದರೆ, ಆ ಜನರ ಸ್ಥಿತಿಗತಿ ಹೇಗಿದೆ. ಈಗ ನೀವು ಕರ್ನಾಟಕದಲ್ಲೇ ನೀವು ಕನ್ನಡ ಸಿನಿಮಾಗಳನ್ನೇ ತೊಗೊಂಡ್ರೆ, ನೀವು ಕನ್ನಡ ಸಿನಿಮಾಗಳನ್ನ ತೋರಿಸಿ ನೀವು ಅದರೊಳಗೆ ಈಗ ಜನಪರವಾದ ಇರುತ್ತೆ. ಈಗ ಜನಪರವಾಗಿದ್ದ ತಕ್ಷಣ ಅದನ್ನ ಲೆಫ್ಟಿಸ್ಟ್ ಅಂತ ಹೇಳೋಕ್ಕಾಗತ್ತಾ? ಪ್ರೋ ಪೀಪಲ್ಲೇ ಇರಬೇಕು, ಅದು ಉದ್ದೇಶ. ಅದು ವೆದರ್ ಯು ಕಾಲ್ ಇಟ್ ಸೆಟ್ ಇಂಟೆಲೆಕ್ಚುಯಲಿಸಮ್, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಇಂಟೆಲೆಕ್ಚುಯಲ್ಸ್ ಅಂತ ನಾನು ಹೇಳೋದು. ಮನುಷ್ಯನಿಗೂ ಬೇರೆ ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ಹಿ ಹ್ಯಾಸ್ ದ ಕ್ರಿಟಿಕಲ್ ಥಿಂಕಿಂಗ್ ಪವರ್ ಇದೆ ಅಲ್ವಾ? ಆ ಕ್ರಿಟಿಕಲ್ ಥಿಂಕಿಂಗ್ ಪವರ್ ಒಂದು ರಾಜಕೀಯ ಬೇರೆ. ಈಗ ರಾಜಕೀಯದಲ್ಲೇ ಒಂದು 100 ಚಿಂತನಾ ಕ್ರಮಗಳಿರ್ತವೆ. ಯಾವುದೋ ಒಂದನ್ನು ಇಟ್ಕೊಂಡು ಇವರು ಅದರ ಪರವಾಗಿದ್ದಾನೆ ಇದ್ರ ಪರವಾಗಿ. ನಮ್ಮ ಕಾಲದಲ್ಲೇ ಏಕಕಾಲದಲ್ಲೇ ನೀವು ಬೇರೆ ಬೇರೆ ರೀತಿಯಾದ ರಾಜಕೀಯಗಳನ್ನು ನಾವು ನೋಡಿದ್ದೀವಿ. ಈಗಾಗಲೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಲ್ಟಿಮೇಟಾಗಿ ಕಲೆ ಏನನ್ನು ಹೇಳುತ್ತೆ, ಜನರ ಸ್ಥಿತಿಗತಿಗಳ ಬಗ್ಗೆ ಹೇಳ್ತಾ ಇರ್ತೆ. ಅವ್ನು ಹೇಗೆ ಬದುಕ್ತಾನೆ ಅಂತ ಹೇಳುತ್ತೆ, ಅವ್ನು ಯಾವ ರೀತಿ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ಹೇಳುತ್ತೆ ಹೊರತು ಅವ್ನು ಯಾವ ಪಾರ್ಟಿಗೆ ಸೇರಿದ್ದಾನೆ ಅಂತ ಹೇಳಲ್ಲ. ಸೊ ನೀವು ಸ್ಥಿತಿಗತಿಗಳು ಅಂತ ಹೇಳ್ತಾ ಇದ್ರಿ. ಈ ಸ್ಥಿತಿಗತಿಗಳ ಬಗ್ಗೆ ಫಸ್ಟ್ ಟೈಮು ಇಂಡಿಯಾದಲ್ಲಿ ಶುರು ಆಗಿದ್ದು ಬಹುಶಃ ಸತ್ಯಜಿತ್ ರಾಯ್ನೇ ಅಲ್ವಾ ಸರ್? ಪ್ಯಾರಲಲ್ ಸಿನಿಮಾ ಆ ಥರ ತಗೊಂಡ್ರೆ ಈಗ ಡಾಕ್ಟರ್ ಕೊಟ್ನೀಸು ಎಲ್ಲ 40s ಅಲ್ಲಿ ತಂದಿದ್ದಾರೆ, ಶಾಂತಾರಾಮ್ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಂದು ಹಿಸ್ಟ್ರಿನಲ್ಲಿ ತಗೊಂಡ್ರೆ ಕನ್ಸ್ಟ್ರಕ್ಟಿವ್ ಆಗಿ ಸಿನಿಮಾ ಪ್ರೊಫೈಲೇ ಚೇಂಜ್ ಆಗಿದ್ದು ಅಂತ ಬಂದಾಗ ಸತ್ಯಜಿತ್ ರೇ ಅಂತ ಯಾವುದೇ ಮಾಧ್ಯಮ ತಗೊಳ್ಳಿ, ಚಿತ್ರಕಲೆ ತಗೊಳ್ಳಿ ಅಥವಾ ಸಾಹಿತ್ಯ ತಗೊಳ್ಳಿ ಅಥವಾ ಸಂಗೀತ ತಗೊಳ್ಳಿ, ಅಲ್ಲಿ ಬೇರೆ ಬೇರೆ ರೀತಿಯದಾದ ಉಪಯೋಗಗಳಿರ್ತಾವೆ. ಈಗ ನಾವು ಭಾಷೆಯನ್ನೇ ತಗೊಳ್ಳಿ, ಭಾಷೆಯನ್ನು ನಾವು ಸಂವಹನಕ್ಕೂ ಬಳಸ್ತೀವಿ, ಮನೆಯೊಳಗೆ ನಾವು ಬಳಸ್ತೀವಿ, ಅದನ್ನು ರಸ್ತೆಯಲ್ಲಿ ಬಳಸ್ತೀವಿ. ಅದಲ್ಲದೆ ಒಂದು ನೀವು ಪತ್ರಕರ್ತೆಯಾಗಿ ನೀವು ಭಾಷೆಯನ್ನು ಬೇರೆ ರೀತಿ ಬಳಸ್ತೀರಾ. ಆಮೇಲೆ ಭಾಷೆಯನ್ನು ಸಾಹಿತ್ಯಿಕವಾಗಿ ಬಳಸ್ತೀರಾ. ಸಾಹಿತ್ಯಿಕವು ಬಳಸಿದಾಗಲೂ ಕೂಡ ಕಾವ್ಯಕ್ಕೆ ಬೇರೆ ರೀತಿಯಾದ ಭಾಷೆಯನ್ನು ಬಳಸ್ತೀರಾ, ಪ್ರಬಂಧಕ್ಕೆ ಬೇರೆ ರೀತಿಯಾದ ಬಳಸ್ತೀವಿ, ಒಂದು ಕಾದಂಬರಿಗೆ ಬೇರೆ ರೀತಿಯಾದ. ಅಂದರೆ ಒಂದೇ ಮಾಧ್ಯಮ, ಅಲ್ಲಿ ಭಾಷಾ ಮಾಧ್ಯಮ ಒಂದೇನೇನೆ, ಆದರೆ ಅದರ ಬಳಕೆ ಬೇರೆ ಬೇರೆ ರೀತಿಯಾದ. ಸಿನಿಮಾ ಕೂಡ ಹಾಗೇನೇನೆ. ಸಿನಿಮಾದಲ್ಲಿ ಕೂಡ ಪ್ರಾರಂಭಿಕವಾಗಿ ಆದಾಗಿದ್ದು ಅದೊಂದು ಮಿರರಿಂಗ್ ಟೂಲ್ ಆಗಿ, ಅಂದರೆ ಸುಮ್ಮನೆ ಒಂದು ಕ್ಯಾಮ್ರಾ ಎಲ್ಲಿಟ್ಟರೆ ಇಟ್ ಮಿರರ್ಸ್ ದ
ಅದಕ್ಕೆ ಸಿಕ್ಕುವಷ್ಟು ಅದು ಸಂಪೂರ್ಣವಾಗಲ್ಲ. ಈಗ ನೀವು ಇಲ್ಲಿ ಮಾತಾಡ್ತಾ ಕೂತಿರೋ, ನಾನು ಇಲ್ಲಿ ಕ್ಯಾಮ್ರಾ ಇಟ್ಟಾಗ ನೀವು ಇಷ್ಟು ಕಾಣಿಸ್ತೀರ. ಸ್ವಲ್ಪ ನೀವನ್ನ ಹಿಂದಕ್ಕೆ ತೊಗೊಂಡ್ರೆ ಕ್ಯಾಮ್ರಾನ ರೂಮ್ ಕಾಣುತ್ತೆ, ಇನ್ನೂ ಹಿಂದಕ್ಕೆ ತೊಗೊಂಡ್ರೆ ನಿಮ್ಮ ಲೈಬ್ರರಿ ಕಾಣಿಸ್ಬೋದು, ಎಲ್ಲ ಅಂದರೆ ವಿಸ್ತಾರಗೊಳ್ತಾ ಹೋಗುತ್ತೆ. ಆದರೆ ಫಸ್ಟು ಮಿರರ್ ಆಗ್ತಾ ಹೋಗುತ್ತೆ ಅದು. ಅದರ ನಂತರ ಏನಾಯಿತು, ಇದರಲ್ಲಿ ಒಂದು ಕತೆ ಹೇಳ್ಬೋದು ಅಂತ ಶುರು ಆಗುತ್ತೆ. 1903ರಲ್ಲಿ 1895ರಲ್ಲಿ ಸಿನಿಮಾನ ಕಂಡು ಹಿಡಿದಿದ್ದು. ಅದಕ್ಕೆ ಮುಂಚೆ 100 ವರ್ಷ ಅದ್ರ ಬಗ್ಗೆ ಇದಾಗಿದೆ, ಏನು ಎಕ್ಸ್ಪೆರಿಮೆಂಟ್ಗಳಾಗಿದೆ. ಅದನ್ನ ಹುಟ್ಟಿದ್ದು ಮೊದಲ ಬಾರಿಗೆ ಚಿತ್ರವನ್ನು ತೋರಿಸಿದ್ದು 1895ರಲ್ಲಿ. 1903ರಷ್ಟೊತ್ತಿಗೆ ಇದ್ರ ಮೂಲಕ ಕತೆ ಹೇಳ್ಬೋದು ಅಂತ ಗೊತ್ತಾಗತ್ತೆ. ಕತೆ ಹೇಳಕ್ಕೆ ಶುರು ಮಾಡ್ತಾರೆ. ಕತೆ ಹೇಳಿದ ಮೇಲೆ ಸಿನಿಮಾಗೆ ಇನ್ನೊಂದು ಆಯಾಮ ಇದೆ, ಇದು ತಂತ್ರಜ್ಞಾನ ಕೂಡ ಹೌದು. ಎರಡು ಪಾರ್ಟ್ ಇದೆ, ಒಂದು ಕನ್ಸ್ಟ್ರಕ್ಷನ್ ಇದೆ, ಒಂದು ಕ್ರಿಯೇಷನ್ ಇದೆ. ಕ್ರಿಯೇಷನ್ ಕತೆ ಹೇಳ್ಬೋದು ಅನ್ನೋದು ಒಂದು ಕ್ರಿಯೇಟಿವ್ ಆದ ಅರ್ಜ್ ಬರುತ್ತೆ, ಆದರೆ ಅದನ್ನು ಬಳಸ್ಕೋಬೇಕಾದ್ದು ತಂತ್ರಜ್ಞಾನ. ಬಟ್ ತಂತ್ರಜ್ಞಾನಕ್ಕೆ ಇನ್ನೊಂದು ಆಯಾಮ ಇರುತ್ತೆ. ತಂತ್ರಜ್ಞಾನದ ಆಯಾಮ ಏನೋದು, ನೀವು ಯಾವುದೇ ತಂತ್ರಜ್ಞಾನ ತಗೊಳ್ಳಿ, ಅದು ತಂತ್ರಜ್ಞಾನ ಅದು ಅಪ್ಲಿಕೇಶನ್ಗೆ ಹೋದಾಗ ಇಟ್ ಹ್ಯಾಸ್ ಟು ಬಿಕಮ್ ಮಾಸ್ ಬೇಸ್ ಇರಬೇಕು. ಅದಕ್ಕೆ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಕಂಡುಹಿಡಿದ್ರು ಕೂಡ ತಂತ್ರಜ್ಞಾನದಲ್ಲಿ ಜನ ಅದನ್ನು ಉಪಯೋಗಿಸದೆ ಹೋದರೆ ಅದಕ್ಕೆ ಬೆಲೆ ಇರಲ್ಲ. ಸಿನಿಮಾ ಕೂಡ ಹಾಗೆ ಆಯಿತು. ಕತೆ ಹೇಳಕ್ಕೂ ಬಂತು, ಅದ್ರ ಜೊತೆಗೇನೆ ಇಟ್ಸ್ ಎ ಕಮರ್ಷಿಯಲ್ ವ್ಯಾಲ್ಯೂನು ಇದೆ ಅಂತ ಗೊತ್ತಾಯ್ತು. ಬಿಕಾಸ್ ತಂತ್ರಜ್ಞಾನ, ಅದು ತಂತ್ರಜ್ಞಾನದ ಹಿಂದೆ ಒಂದು ಆರ್ಥಿಕ ಆಯಾಮ ಇದ್ದೇ ಇರುತ್ತೆ ಯಾವಾಗಲೂ. ರೀಸೆಂಟ್ ಆಗಿ ನೀವು ಈ ಮೊನ್ನೆ ಫೆಸ್ಟಿವಲ್ ಟೈಮ್ನಲ್ಲೂ ಕೂಡ ನೀವು KGF ನ ಎಕ್ಸಾಂಪಲ್ ಆಗಿ ತಗೊಂಡ್ರಿ. ಮತ್ತೆ ಅದರಲ್ಲಿ ಒಂದು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ, ಸಿನಿಮಾ ಕ್ವಾಲಿಟಿ ಮತ್ತೆ ಕಂಟೆಂಟ್ ಬಗ್ಗೆ ಮಾತಾಡ್ತಾ, ಮಾರ್ಕೆಟಿಂಗ್ ಬಗ್ಗೆ ನೀವು ಒತ್ತು ಕೊಟ್ಟು ಮಾತಾಡಿದ್ದೀರಾ. ಅದಕ್ಕೆ ಆ ಒಂದು ಆಯಾಮ ಇರುತ್ತೆ. ಅಂದರೆ ಅದಕ್ಕೊಂದು ಆರ್ಥಿಕ ಆಯಾಮ ಇದೆ, ಅದಕ್ಕೊಂದು ತಂತ್ರಜ್ಞಾನದ ಆಯಾಮ ಇದೆ, ಅದಕ್ಕೆ ಕತೆ ಹೇಳುವ ಕಲೆಯಾಗುವ ಆಯಾಮವೂ ಇದೆ. ಕತೆ ಹೇಳೋದ್ರಲ್ಲೂ 100 ರೀತಿ ಇರುತ್ತೆ. ಒಂದು ಜನಪ್ರಿಯವಾಗಿ ಒಂದು ಕಥೆಯನ್ನು ಹೇಳಿಬಿಡ್ಬೋದು ನೀವು, ಅಥವಾ ಅದನ್ನು ಒಂದು ರೀತಿಯಾದ ಕಲಾತ್ಮಕವಾಗೂ ನೀವು ಹೇಳ್ಬೋದು, ಅಥವಾ ಸಾಂಸ್ಕೃತಿಕವಾಗೂ ಹೇಳ್ಬೋದು. ನಾವು ನೋಡುವ ಬಹಳಷ್ಟು, ಅದು ಪ್ರಾದೇಶಿಕ ಸಿನಿಮಾಗಳಲ್ಲಂತೂ ನಾವು ನೋಡುವ ಹೆಚ್ಚಿನ ಸಿನಿಮಾ ಸಾಂಸ್ಕೃತಿಕ ಆಯಾಮ ಉಳ್ಳದ್ದು. ಅಂದರೆ ಪೂರ್ತಿ ಕಲಾತ್ಮಕವಾಗೂ ಅಲ್ಲ, ಅದು ವಾಣಿಜ್ಯ. ರಾಜ್ಕುಮಾರ್ ಸಿನಿಮಾ ಆಗ್ಬೋದು, ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾ ಆಗುತ್ತೆ. ಆ ಒಂದು ಮೂಮೆಂಟ್ ಇದ್ದೇ ಇತ್ತು. 1930 ನಾನು ಕತೆ ಹೇಳಕ್ಕೆ ಶುರು ಮಾಡಿದಾಗಿನಿಂದನೇ ತಂತ್ರಜ್ಞಾನವನ್ನು ಬೆಳೆಸಿ ಅದಕ್ಕೊಂದು ಆರ್ಥಿಕ ಆಯಾಮವನ್ನು ಕೊಡುವ ಒಂದು ಪ್ರಾಕ್ಟೀಸ್ ಆಗುತ್ತೆ. ನೀವು ಅರ್ಲಿ ಅಮೇರಿಕನ್ ಸಿನಿಮಾದ ಚರಿತ್ರೆಯನ್ನು ಗಮನಿಸಿದರೆ ಒಂದು ರೀತಿಯಾದ ಪ್ಯಾರಲಲ್ ಕ್ಯಾಪಿಟಲಿಸ್ಟ್ ಗ್ರೋತ್ ಇದೆ ಅದಕ್ಕೆ. 1905ರಿಂದ 1915ರಲ್ಲಿ ನೀವು ಅಮೇರಿಕನ್ ಸಿನಿಮಾನ ಅಭ್ಯಾಸ ಮಾಡಿದ್ರೆ ಎಷ್ಟು ವಿಸ್ತಾರ ಆಗಿಬಿಡುತ್ತದೋ ಅದು ಆರ್ಥಿಕ ಆಯಾಮ ಅಂತಂದರೆ ನಾವು ನಂಬಕ್ಕಾಗಲ್ಲ. ನಾನು ಯಾವಾಗಲೂ ಒಂದು ನಟಿಯ ಸಂಭಾವನೆ ಬಗ್ಗೆ ಹೇಳ್ತಾ ಇರ್ತೀನಿ. ಮೇರಿ ಪಿಕ್ಫರ್ಡ್ ಅಂತ ಭಾಳ ದೊಡ್ಡ ನಟಿ ಇದ್ಲು ಅಮೇರಿಕದ. 1905ರಲ್ಲಿ ಅವಳಿಗೆ ವಾರಕ್ಕೆ $5 ಇದ್ದರೆ 1914ರಷ್ಟೊತ್ತಿಗೆ ಅವಳಿಗೆ $1,20,000 ಸಂಪಾದನೆ ಮಾಡ್ತಾ ಇದ್ಲು. ಆ ಕಾಲಕ್ಕೆ ನೋಡ್ಕೊಳ್ಳಿ, 10 ವರ್ಷದಲ್ಲಿ ಆರ್ಥಿಕವಾದ ವಿನ್ಯಾಸ ಹೆಂಗೆ ಬದಲಾಗಿದೆ ಚಲನಚಿತ್ರದಲ್ಲಿ. ಅಂದರೆ ಚಲನಚಿತ್ರ ಅನ್ನೋವಾಗ ನಾವು ಒಂದು ಸಮಸ್ಯೆ ಏನು ಅಂತಾರೆ, ಅದು ಒಂದೇ ಸ್ವರೂಪದಲ್ಲಿ ಮಾತಾಡ್ತಾ ಇರ್ತೀವಿ. ಅದಲ್ಲ, ಅದು ಬೇರೆ ಮಾಧ್ಯಮಗಳಂತೆ ಅದಕ್ಕೂ ಭಿನ್ನ ಸ್ವರೂಪಗಳಿದೆ. ಕೆಲವರು ಬರೀ ಅದನ್ನೇ ಆರ್ಥಿಕ ಕಾರಣಗಳಿಗೆ ಉಪಯೋಗಿಸ್ಕೊಳ್ತಾ ಇರ್ತಾರೆ, ಕೆಲವರು ಬರೀ ಜನಪ್ರಿಯವಾಗಿ ಮನರಂಜನೆಗೆ ಉಪಯೋಗಿಸ್ಕೊಳ್ತಾ ಇರ್ತಾರೆ, ಕೆಲವರು ಅದನ್ನು ಸಾಂಸ್ಕೃತಿಕವಾಗಿ ಒಂದು ರೀತಿಯಾದ ಏನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಉಪಯೋಗಿಸ್ತಾ ಇರ್ತಾರೆ, ಕೆಲವರು ಅದನ್ನು ಕಲಾತ್ಮಕವಾಗಿ ಉಪಯೋಗಿಸ್ತಾರೆ. ನೀವು ಹೇಳ್ತಾ ಇರೋದು ಸತ್ಯಜಿತ್ ಅವರು ಶುರು ಮಾಡಿದ್ದು ಸಂಪೂರ್ಣವಾಗಿ ಕಲಾತ್ಮಕವಾಗಿ ಒಂದು ಚಿತ್ರವನ್ನು ಕಟ್ಟುವ ಒಂದು ಕ್ರಮವನ್ನು ನಮಗೆ ಕೊಟ್ಟರು. ಅದಕ್ಕೆ ಮುಂಚೆ ಇರಲಿಲ್ಲ ಅಂತಲ್ಲ. ಈಗ ನಿಮಗೆ ಇಪ್ಟಾ ಬಗ್ಗೆ ಹೇಳಿದ್ರಿ, KA ಅಬ್ಬಾಸ್ ಅವರು ಇದ್ರು, ಹಿಂದಿನಲ್ಲೂ ಬೇಕಾದಷ್ಟು ಜನ ಇದ್ರು, ಬಿಮಲ್ ರಾಯ್ ಇದ್ರು, ನೀವು ಶಾಂತಾರಾಮ್, ಸುಮಾರು ಹೆಸರುಗಳನ್ನ ಕೊಡ್ಬೋದು. ಕನ್ನಡದಲ್ಲೇ ನೀವು ತಗೊಳ್ಳಿ, MR ವಿಠಲ್ ಅಂತವ್ರು ಇದ್ರು, ವಿದೇಶದಲ್ಲಿ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ರು ಅವರು, N ಲಕ್ಷ್ಮೀನಾರಾಯಣ್ ಇದ್ರು. ನಾವು 70ರ ದಶಕ ಗುಡ್ಸಕ್ ಮುಂಚೆ ಈಗ ಪುಟ್ಟಣ್ಣ ಕಣಗಾಲ್ ಅಂತವ್ರು ಕೂಡ ತಂತ್ರಜ್ಞಾನವನ್ನ ಮತ್ತೆ ಸಾಂಸ್ಕೃತಿಕವಾಗಿ ಸಿನಿಮಾವನ್ನು ಬಳಸೋದಕ್ಕೆ ಅವರಿಗೆ ಸಾಕಷ್ಟು ಶಕ್ತಿ ಇತ್ತು ಅವರಿಗೆ. ಹೀಗಾಗಿ ನಾವು ಸಿನಿಮಾನ ಒಂದೇ ಮನರಂಜನಾ ಮಾಧ್ಯಮವಾಗೋ ಅಥವಾ ನಾವು ನೋಡಿದ್ದ ಸಿನಿಮಾಗಳನ್ನೇ ಒಂದು ಚೌಕಟ್ಟಿನಲ್ಲಿ ನೋಡ್ತಾ ಇದ್ರೆ ಈ ಸಮಸ್ಯೆ ಬರುತ್ತೆ. ನೀವು ಸಿನಿಮಾಗೆ ಬೇರೆ ಮಾಧ್ಯಮಗಳು ಹೆಂಗೆ ಎಷ್ಟು ಆಯಾಮಗಳಿದೆ ಅಷ್ಟೂ ಅದಕ್ಕಿದೆ ಅಂತ ತಿಳ್ಕೊಂಡಾಗ ನಾವು ಈ ಕಲಾತ್ಮಕ ಅದನ್ನು ಬದಲಾಯಿಸೋದಿಲ್ಲ. ಒಂದು ರೀತಿಯಲ್ಲಿ ಇದು ಸಿನಿಮಾಗೆ ಸಮಸ್ಯೆ ಇನ್ನು, ಯಾಕಂದ್ರೆ ಅದಿನ್ನೂ ತುಂಬಾ ಚಿಕ್ಕ ಯಂಗ್. ಅದು ಆಕ್ಚುಲಿ ನೀವು ಮಾಧ್ಯಮದವರು ಸೃಷ್ಟಿ ಮಾಡಿದ್ದು ಅದು ಆಕ್ಚುಲ್ ಆಗಿ. ಈಗ ಕಲಾತ್ಮಕ ಅಂತ ಒಂದು ಹಣೆಪಟ್ಟಿ ಕಟ್ಟಿ ಸಿನಿಮಾಗಳು ಬರಕ್ಕೆ ಶುರುವಾದಾಗ ಈಗ ಅದಕ್ಕೆ ಹೆಚ್ಚು ಕಡಿಮೆ ಎಲ್ಲರೂ ಯಾರು ಮನರಂಜನಾ ಚಿತ್ರ ಅಲ್ಲೋ ಅವರೆಲ್ಲರೂ ಕಲಾತ್ಮಕ ಅಂತ ತಿಳ್ಕೊಂಡಿದ್ದಾರೆ. ಅದು ಅಲ್ಲ, ಅದು ಕಲಾತ್ಮಕತೆಗೆ ಒಂದು ರೀತಿ ಕಲಾತ್ಮಕತೆ ಅನ್ನೋದಕ್ಕೆ ಬೇರೆ ಇದಿರುತ್ತೆ, ಮಾನದಂಡಗಳಿರ್ತವೆ. ಈಗ ಸಾಹಿತ್ಯವನ್ನು ನೀವು ಯಾವ ಮಾನದಂಡಲ್ಲಿ ನೋಡ್ತೀರಾ? ಒಂದು ಕೃತಿಗೆ
ಈಗ ಯಾತಕ್ಕೆ ಒಂದು ಜನಪ್ರಿಯ ಕೃತಿಗೂ ಒಂದು ಕುವೆಂಪು ಅವರ ಕಾದಂಬರಿಗೂ ಹೆಂಗೆ ವ್ಯತ್ಯಾಸ ಏನು? ಅದಕ್ಕೇನೋ ಒಂದು ಮಾನದಂಡ ಇರುತ್ತೆ, ವಿಮರ್ಶಾ ಮಾನದಂಡಗಳಿರ್ತಾವೆ ಅದಕ್ಕೆ. ಹಾಗೇನೆ ಸಿನಿಮಾ ಕೂಡ ಅಷ್ಟೇ, ಅದು ಸಾಂಸ್ಕೃತಿಕ ಆಯಾಮವೂ ಆಗ್ಬೋದು, ಅದರಿಂದ ಆಚೆ ಕಲಾತ್ಮಕ ಆಗೋದಕ್ಕೆ ನಾವು ಕಲಾತ್ಮಕವಾಗಿ ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಿರ್ತೀವಿ ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡೋರು. ಈ ಎಲ್ಲ ಕೆಲಸಗಳನ್ನ ಆಕ್ಚುಲಿ ಚಲನಚಿತ್ರೋತ್ಸವ ಮಾಡುತ್ತೆ. ನಿಮಗೆ ಒಂದು 4 ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ತೋರಿಸುವಾಗ ನಿಮ್ಮ ಸೃಜನಾತ್ಮಕ ವಿಮರ್ಶಾತ್ಮಕ ಶಕ್ತಿಯನ್ನ ಅದು ಬಡಿದೆಬ್ಸುತ್ತೆ. ನಮ್ಮ ಯಾರೇ ಆಗ್ಬೋದು, ಕನ್ನಡದವರಾಗ್ಬೋದು, ಡಿಫ್ರೆಂಟ್ ಲ್ಯಾಂಗ್ವೇಜಸ್ನವರು ಸಿನಿಮಾ ಮೇಕರ್ಸ್ ಬರ್ತಾರೆ ನೋಡ್ತಾರೆ, ಇಷ್ಟು ಮಟ್ಟಿಗೆ ಅವ್ರು ಇದನ್ನ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಜನರಿಗೆ ತಲುಪಿಸೋ ಹಾಗೆ ಅಟೆಂಪ್ಟ್ ಇತ್ತೀಚಿನ 10-15 ವರ್ಷಗಳಲ್ಲಿ. ಈಗ ನಿಮ್ಮ ಸಾಹಿತ್ಯ ಸಮ್ಮೇಳನ ಇದ್ದಂಗೆ ಅಂತ ಇಟ್ಕೊಳ್ಳಿ, ಏನಿಗೆ ಸಾಹಿತ್ಯ ಸಮ್ಮೇಳನದ ಉಪಯೋಗ ಏನು ಅಂತ ಕೇಳಿದ್ರೆ ನಿಮಗೆ ನೇರವಾದ ಉಪಯೋಗ ಯಾವತ್ತೂ ಇರಲ್ಲ. ಇಂಟ್ಯಾಂಜಿಬಲ್ ಆಗಿರುತ್ತೆ, ಇನ್ವಿಸಿಬಲ್ ಆಗಿರುತ್ತೆ. ಆಮೇಲೆ ಅದು ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದನ್ನ ನೀವು ಮೆಷರ್ ಮಾಡೋಕ್ಕಾಗಲ್ಲ. ಮೆಷರ್ ಮಾಡೋ ಒಂದು ರೀತಿಯಾದ ನಾವು ಅದನ್ನು ಮತ್ತೆ ಅದಕ್ಕೇನು ಏನು ಇಲ್ಲವೇ ಇಲ್ವೋ ಹಾಗಾದ್ರೆ ಅದಾದಮೇಲೆ ಅಂತ ಹೇಳಿದ್ರೆ ಹಾಗಲ್ಲ. ನೋಡಿ, ನಾನು ಶುರು ಮಾಡಿದಾಗ 2006ರಲ್ಲಿ ನನಗೆ ಕೇವಲ 600 ಜನ ಪ್ರತಿನಿಧಿಗಳಿದ್ದರು. ಇವತ್ತು ಬೆಂಗಳೂರಿನ 10,000 ಪ್ರತಿನಿಧಿಗಳು ಬರ್ತಾರೆ ನಮ್ಮ ಚಿತ್ರೋತ್ಸವಕ್ಕೆ. ಅಂದರೆ ಏನು, ಇದ್ರ ಬಗ್ಗೆ ಏನೋ ಒಂದು ಕುತೂಹಲ ಬೆಳೆದಿದೆ, ಸಿನಿಮಾ ಮಾಡೋರಿಗೆ ಬರೆದಿದೆ, ಜನ ನೋಡೋರಿಗೆ ಬಂದಿದೆ. ಬೇರೆ ಬೇರೆ ವಲಯದಲ್ಲಿ ಇಲ್ಲ ಕೆಲಸ ಮಾಡೋರು ಕೂಡ ನಮ್ಮ ಚಿತ್ರೋತ್ಸವಕ್ಕೆ ಬರ್ತಾರೆ. ಸಿನಿಮಾ ಮಾಧ್ಯಮದವ್ರು ಮಾತ್ರ ಬರಲ್ಲ, ತುಂಬ ಜನ ಬರ್ತಾರೆ. ಸಿನಿಮಾ ಬಗ್ಗೆ ತುಂಬ ಆಸಕ್ತಿ ಇರೋ ಜನಗಳು ಬರ್ತಾರೆ, ಸೀನಿಯರ್ ಸಿಟಿಸನ್ಸ್ ಬರ್ತಾರೆ, ತುಂಬ ಯಂಗ್ಸ್ಟರ್ಸ್ ಬರ್ತಾರೆ. ಹೇಳಿದ್ರಲ್ಲ, ಒಂದು ಟೆಕ್ನಾಲಜಿಯಿಂದ ಇನ್ನೊಂದು ಟೆಕ್ನಾಲಜಿಯಿಂದ ಬೇರೆ ಬೇರೆ ಭಿನ್ನವಾಗಿರುತ್ತಲ್ಲ, ಅದನ್ನು ತೋರಿಸ್ತಾ ಇರುವಾಗಲೇ ಅದೊಂದು ಎಜುಕೇಶನ್ ಆಗುತ್ತೆ ನಿಮಗೆ. ಓಕೆ ಸರ್, ಇವಾಗ ನೀವು ಮಾತಾಡ್ತಿದ್ರೆ ನಾನು ತುಂಬಾ ಚೈಲ್ಡಿಶ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ, ನಾನು 200 ರೂಪಾಯಿ ಕೊಟ್ಟು ಸಿನಿಮಾ ನೋಡೋತರ ಕೇಳೋದಾದ್ರೆ ಇಷ್ಟೆಲ್ಲ ಒಂದು ಅನಾಲಿಸಿಸ್ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಕಮರ್ಷಿಯಲ್ ಕಂಟೆಂಟ್ ಹೇಗಾದ್ರೂ ಇಟ್ಕೊಳ್ಳಿ, ಹಾಡು ಪಾಡು ಏನಾದ್ರೂ ಇರಲಿ, ಅವ್ರು ಮಾಡ್ತಾ ಇದ್ದಾರಾ? ಇದು ಒಂದು ರೀತಿ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಲೇಖಕರನ್ನ, ನೀವು ಈಗ ಲೇಖಕಿ, ನೀವು ಕತೆ ಬರೆಯುವಾಗ ನೀವು ಅದಕ್ಕೆ MA ಕನ್ನಡ ಮಾಡಿರ್ಬೇಕಾ, PhD ಮಾಡಿರ್ಬೇಕಾ ಕನ್ನಡ? ಇಲ್ಲ. ನೀವು ಕತೆ ನಿಮ್ಮದೇ ಆದ ಸೃಜನಶೀಲ ಒಂದು ಶಕ್ತಿ ಅದು. ಸಿನಿಮಾದಲ್ಲೂ ಹಾಗೇನೆ. ಈಗ ನಿಮಗೆ ಸಿನಿಮಾ ಮಾಡಬೇಕು, ನಾನೊಂದು ಒಳ್ಳೆ ಕತೆ ಜನಕ್ಕೆ ತಲುಪಿಸ್ಬೇಕು, ನೀವು ಸಂವಹನದಲ್ಲೂ ಕೆಲಸ ಮಾಡ್ತಾರೆ ಅಂತ ಹೇಳ್ತೀನಿ. ಮನುಷ್ಯನ ಮೂಲಭೂತವಾದದ್ದು, ನಾನೇನೋ ಹೇಳೋದಿದೆ ನನಗೆ, ಇನ್ನೊಬ್ಬರ ಜೊತೆ ಹೇಳೋದು ಅಥವಾ ಇನ್ನೊಬ್ಬರ ಜೊತೆ ಸಂವಾದ ಮಾಡಬೇಕು ಅಂತ ಒಂದು ನಿಮ್ಗೊಂದು ಆಶಯ ಇರುತ್ತೆ. ಅದಕ್ಕೆ ನಿಮಗೆ ಬೇಕಾದ ಮಾಧ್ಯಮವನ್ನು ನೀವು ಬಳಸ್ಕೋತೀರಾ. ನೀವು ಬರವಣಿಗೆಯ ಮೂಲಕ ಆಗ್ಬೋದು, ಅದಕ್ಕೆ ಎಷ್ಟೋ ಸಲ ನಾವು ಓರಲ್ ಆಗಿ ಮಾತಿನ ಮೂಲಕನೇ ಆಗ್ಬೋದು, ಅಥವಾ ಪಾಠ ಮಾಡ್ಬೋದು ನೀವು. ಅದು ಬಿಟ್ಟರೆ ಇವರು ಕೌನ್ಸಿಲರ್ ಅಂತ ಹೇಳಿದ್ರಿ, ಕೌನ್ಸಿಲಿಂಗ್ ಮಾಡೋದಕ್ಕೂ ಅದೇ ಕೆಲಸ ನಾವು ಮಾಡ್ತೀವಿ. ಕೌನ್ಸಿಲಿಂಗಲ್ಲಿ ಏನು ಮಾಡ್ತೀವಿ ನಾವು, ಇನ್ನೊಬ್ಬರ ಜೊತೆ ಕಮ್ಯುನಿಕೇಷನ್, ಅವರಿಂದ ಏನೋ ತಿಳ್ಕೊಂಡು ಅದಕ್ಕೆ ನೀವು ಪ್ರತಿಸ್ಪಂದಿಸ್ತಾ ಇರ್ತೀರ ನೀವು. ಹಾಗೇನೇ ಈ ಮಾಧ್ಯಮವೂ ಅಷ್ಟೇನೆ. ಈಗ ಎಲ್ಲ ಸಿನಿಮಾ ಮಾಡೋರು ಸಿನಿಮಾದ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ಅಂತಲ್ಲ, ಅವ್ರಿಗೇನೋ ನಂಗೆ ಸಿನಿಮಾ ನನ್ನ ಒಂದು ಮಾಧ್ಯಮ, ನಾನು ಇದ್ರ ಮೂಲಕ ಏನೋ ಹೇಳಬೇಕು ಅಂತ ಇದ್ದೀನಿ ಅಂತ ಕಲ್ತ್ಕೋತಾರೆ. ದೇಫೋರ್ ಈಗ ನೀವು ಭಾಷೆಯಲ್ಲಿ ನೀವು ಅಭಿವ್ಯಕ್ತಿ ಮಾಡುವಾಗ ನೀವು ಭಾಷೆಯ ಎಲ್ಲ ಗ್ರಾಮರ್ನ ತಿಳ್ಕೊಬೇಕಾ, ನಿಮಗೆ ಭಾಷಾಶಾಸ್ತ್ರ ಆಗಬೇಕಾಗಿಲ್ಲ. ನೀವು ನೀಡ್ ನಾಟ್ ಬಿ ಎ ಲಿಂಗ್ವಿಸ್ಟ್ ಟು ಬಿಕಮ್ ಎ ರೈಟರ್. ಸೇಮ್ ವೇ ಯು ನೀಡ್ ನಾಟ್ ಬಿಕಮ್ ಎ ಟೆಕ್ನಿಕಲಿ ಕಾಂಪಿಟೆಂಟ್, ಬಿಕಾಸ್ ನಿಮಗೆ ಅದನ್ನು ಸಹಾಯ ಮಾಡೋರು ಇದ್ದೇ ಇರ್ತಾರೆ ನಿಮ್ಮ ಟೀಮಲ್ಲಿ. ಫಾರ್ ಎಕ್ಸಾಂಪಲ್ ಸಿನಿಮಾಟೋಗ್ರಾಫರ್ ಕೆಲಸನ ನೀವು ಮಾಡೋಕ್ಕಾಗದೇ ಇರ್ಬೋದು, ಕೆಲವರು ಇರ್ತಾರೆ ನಿರ್ದೇಶಕರು ಅದನ್ನು ಮಾಡೋ ಶಕ್ತಿ ಇರ್ತಾರೆ. ಎಡಿಟಿಂಗ್ ವರ್ಕ್ನ ಸಿನಿಮಾಟೋಗ್ರಫಿ ಗೊತ್ತಿರ್ಬೋದು ನಿಮ್ಗೆ, ಎಡಿಟಿಂಗ್ ಗೊತ್ತಿಲ್ಲದೆ ಇರ್ಬೋದು. ಎಡಿಟಿಂಗ್ ಗೊತ್ತಿರೋ ಒಂದು ಲೈಟಿಂಗ್ ಗೊತ್ತಿಲ್ಲದೆ ಇರ್ಬೋದು, ಲೈಟ್ ಬಾಯ್ ಮಾಡೋ ಅಷ್ಟು ಲೈಟಿಂಗ್ ಕೂಡ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಲೈಟ್ ಬಾಯ್ ಮಾಡೋವಷ್ಟು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ನೀವು ಹೇಳ್ತೀರಾ ಅವನಿಗೆ, ನನಗೆ ಇಲ್ಲಿ ಲೈಟ್ ಬೇಕು, ಇಲ್ಲಿ ಬೆಳಕು ಜಾಸ್ತಿ ಬೇಕು, ಅದು ನಿಮ್ಮ ಕ್ರಿಯೇಟಿವಿಟಿ. ಬಟ್ ಅದು ಮಾಡೋರು ಬೇರೆಯವ್ರು ಇರ್ತಾರೆ. ಒಂದು ಫ್ರೇಮನ್ನು ಹೆಂಗೆ ನೀವು ಮಾಡ್ಕೊಂಡು ನಿಮ್ಮ ಅದು ಕ್ರಿಯೇಟಿವಿಟಿ. ಬಟ್ ಆ ಫ್ರೇಮ್ನ ಕಂಪ್ಲೀಟ್ ಕಾಂಪೋಸಿಷನ್ನು ಮತ್ತು ಅದಕ್ಕೆ ಬೇಕಾದ ತಾಂತ್ರಿಕ ತಿಳುವಳಿಕೆ ಎಲ್ಲ ಕೊಡೋರು ಬೇರೆಯವ್ರಾಗಿದೆ. ಇವತ್ತಿನ ಸಿನಿಮಾಗಳಿಗೆ ಲೇಬಲ್ ಇಲ್ಲ, ಬಟ್ ಎ ಸಾರ್ಟ್ ಆಫ್ ರಿಯಲಿಸ್ಟಿಕ್ ಸಿನಿಮಾ ಅಂತ ಬರ್ತಾ ಇದೆ. ಸೊ ಈಗ ಇತ್ತೀಚಿನ ಒಂದು 15-20 ವರ್ಷದ ಸಿನಿಮಾಗಳು ತಗೋತು ಅಂತ ಹೇಳಿದ್ರೆ ಲೇಬಲ್ ಲೆಸ್ ಆಗಿದೆ ಎಲ್ಲನೂ. ಅದನ್ನ ಯಾವ ರೀತಿ ಲೇಬಲ್ ಅಂತ ಹೇಳ್ತೀರಾ ಆ ಕಾಲದ ಸಿನಿಮಾ? ಅವಾಗ ಪ್ಯಾರಲಲ್ ಸಿನಿಮಾ, ನ್ಯೂ ವೇವ್ ಸಿನಿಮಾ ಯಾಕೆ ಹಾಗೆ ಬಂತು ಅಂತಂದ್ರೆ ಅದು ಯುರೋಪ್ನಲ್ಲೂ ಆಯ್ತು. ಏನು ಅಂತಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಕ್ರಮದಲ್ಲಿ ಸಿನಿಮಾ ಮಾಡ್ತಾ ಇದ್ದಾಗ ಅದನ್ನ ಬಿಟ್ಟು ಬೇರೆ ಮಾಡಿದಾಗ ಅದು ಹೊಸ ಅಲೆ ಆಗತ್ತೆ. ಅದನ್ನೇ ನಮ್ಮಲ್ಲಿ ಹೇಳಿದೀಗ ಸಂಸ್ಕಾರ ಬಂದಾಗ, ನೀವು ಮೊದಲು ನಾ ಹೇಳ್ದಂಗೆ ಲಕ್ಷ್ಮೀನಾರಾಯಣ್ ಇದ್ರು, MR ವಿಠಲ್ ಇದ್ರು, ನೀವೇ ಪಂತುಲು ಅಂತ ತಗೊಳ್ಳಿ, ಯಾರನ್ನೇ ತಗೊಳ್ಳಿ ನಿರ್ದೇಶಕರು, ಅವರೆಲ್ಲರೂ ಕೂಡ ಆಗ ಇದ್ದ ಏನು ಒಂದು ಕ್ರಮ ಇತ್ತು ಸಿನಿಮಾದಲ್ಲಿ, ಮಾಧ್ಯಮ, ಅದು ಅಲ್ಲಿ ಸಿನಿಮಾ ಒಂದು ಇದು ಕೂಡ ಆದ್ದರಿಂದ, ಏನು ಇಂಡಸ್ಟ್ರಿ ಕೂಡ ಆದ್ದರಿಂದ, ಉದ್ಯಮವೂ ಕೂಡ ಆದ್ದರಿಂದ, ಆ ಚೌಕಟ್ಟಿನಲ್ಲಿ ಆಗ್ತಾ ಇದ್ದ ಸಿನಿಮಾಗಳ ರೀತಿಯಲ್ಲೇ ಸಿನಿಮಾಗಳಾಗ್ತಾ ಇತ್ತು. ಇವ್ರು ಯಾರೋ ಉದ್ಯಮದ ಒಳಗಿಂದ ಸಿನಿಮಾ ಮಾಡಿದವರಲ್ಲ,
ಯಾರು ಕಾರ್ನಾಡ್ ಆಗಲಿ, ಈವನ್ ಶ್ಯಾಮ್ ಬೆನಗಲ್ ಅವರು ಕೂಡ ಯಾರು ಬಾಂಬೆ ಬಾಲಿವುಡ್ ಇಂಡಸ್ಟ್ರಿ ಒಳಗಿಂದ ಕೆಲಸ ಮಾಡಿದವರು ಅಲ್ಲ, ಅದಕ್ಕೆ ಪ್ಯಾರಲಲ್ ಆಗಿ ಕೆಲಸ ಮಾಡಿದವರು. ಅವರ ಮಾಡುವ ಕ್ರಮ ಕೂಡ ಪ್ಯಾರಲಲ್ ಆದ ಆಲ್ಟರ್ನೇಟಿವ್ ಆದ ವ್ಯೂ ಪಾಯಿಂಟ್ಸ್. ಹಾಗಾಗಿ ಅದನ್ನು ನಾವು ಹೊಸ ಅಲೆ ಪ್ಯಾರಲಲ್ ಸಿನಿಮಾ ಅಂತೆಲ್ಲ ಕರೆದೆ. ಬಟ್ ಈಗಾಗಲೇ ಅದು ಇದು ಬಿಟ್ಟಿರೋದ್ರಿಂದ ಅದರಿಂದ ಈಗ ಮಾಡ್ತಾ ಇರೋ ಸಿನಿಮಾಗಳ ಭಿನ್ನವಾಗಿ ಏನಿರಲ್ಲ. ಆದರೆ ಅವ್ರವ್ರದ್ದೇ ಆದ ರೀತಿಯಲ್ಲಿ ಮಾಡ್ತಾ ಇರ್ತಾರೆ, ಅವ್ರವ್ರದ ಕ್ರಮದಲ್ಲಿ ಮಾಡ್ತಾ ಇರ್ತಾರೆ. ದೇ ಆರ್ ನಾಟ್ ಡೂಯಿಂಗ್ ಎನಿ ಪ್ಯಾರಲಲ್ ಟು ದ ಮೇನ್ ಸ್ಟ್ರೀಮ್ ಇಂಡಸ್ಟ್ರಿ ಆಗಲಿ, ಆ ಥರದ್ದಲ್ಲ. ಅವರೊಂದು ಕತೆ ಹೇಳೋದಿದೆ, ಅದನ್ನು ಮಾಡ್ತಾ ಇದ್ದಾರೆ, ಹಿಂದೆನೂ ಮಾಡಿದ್ದಾರೆ ಈಗಾಗಲೇ. ಅದರಿಂದ ಈಗ ನೀವು ಈಗಿನ ಚಿತ್ರಗಳನ್ನು ನೀವು ಆ ಥರ ಲೇಬಲ್ ಮಾಡೋಕ್ಕಾಗಲ್ಲ. ನೀವು ಸಿನಿಮಾನ ಒಂದು ಬದಲಾವಣೆಗೆ ಅಂತ, ಸೋಷಿಯಲ್ ಚೇಂಜ್ಗೆ ಅಂತ ಬಳಸ್ಕೊತಾ ಇದೆ. ಈಗ ನೀವು ಹೇಳ್ತಾ ಇರುವಂತಹ ಸಿನಿಮಾಗಳು ಜನ ಕಡಿಮೆ ನೋಡೋದು, ಇಂಟ್ರೆಸ್ಟ್ ಇರೋರು ಮಾತ್ರ ನೋಡ್ತಾ ಇರೋದು. ಇತ್ತೀಚಿನ ವರ್ಷಗಳಲ್ಲಿ ಕಮರ್ಷಿಯಲ್ ಸಿನಿಮಾ ಅಥವಾ ಪಾಪ್ಯುಲರ್ ಸಿನಿಮಾ ಮೂಲಕ ನಾವು ಮೆಸೇಜ್ನ ಕೊಡಬಹುದು ಅನ್ನೋದು ಕೂಡ ಸ್ಟ್ರಾಂಗ್ಲಿ ಅಕ್ಸೆಪ್ಟಬಲ್ ಕೈಂಡ್ ಆಫ್ ಅನಾಲಿಸಿಸ್ ಆಗಿದೆ. ಈ ದೃಷ್ಟಿನಲ್ಲಿ ಇತ್ತೀಚಿನ ಸಿನಿಮಾಗಳ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಪೋಸ್ಟ್ ಕೋವಿಡ್ ಅಲ್ಲಿ ಇನ್ನೂ ಫಾಸ್ಟ್ ಆಗಿ ತುಂಬಾ ಬ್ರಿಸ್ಕ್ ಆಗಿ ಆಗ್ಬಿಟ್ಟಿದೆ. ಇದು ಇವತ್ತಿಂದಲ್ವಲ್ಲಮ್ಮ, ಯಾವ ಕಾಲದಲ್ಲಾದರೂ ಕೂಡ ಹಾಗೇನೇನೆ. ಸಿನಿಮಾದನ್ನು ನೀವು ಯಾವ ರೀತಿ, ನಾನು ಮೊದಲೇ ಹೇಳಿದಾಗೆ ಬೇರೆ ಬೇರೆ ಉಪಯೋಗಗಳನ್ನು ಕಂಡುಕೊಂಡಿದೆ. ಮೊದಲು ಕೂಡ ಮೆಸೇಜ್ಗಳು ತುಂಬ ಬರೋದು. ನೀವು ಇಂಡಿಯನ್ ಸಿನಿಮಾ ತೊಗೊಂಡ್ರಂತೂ ನೀವು 70-80 ಟೆಲಿವಿಷನ್ ಆಗೋಕ್ಕೆ ಮುಂಚೆ ಎಲ್ಲದರಲ್ಲೂ ಯಾವುದಾದ್ರೂ ಒಂದು ರೀತಿಯಾದ ಒಂದು ಸಂದೇಶ ಇದ್ದೇ ಇರೋದು ಸಿನಿಮಾಗಳಲ್ಲಿ. ಫಾರ್ ಅದನ್ನು ಮೊದಲಿಂದಾನು ಅದು ಹೇಳಿದಂಗೆ ಅದನ್ನು ಇವನ್ ಇತ್ಯಾತ್ಮಕವಾಗೂ ಬಳಸ್ಕೊಂಡಿದ್ದಾರೆ, ನೇತ್ಯಾತ್ಮಕವಾಗೂ ಬಳಸ್ಕೊಂಡಿದ್ದಾರೆ ಸಿನಿಮಾಗಳನ್ನು. ನೀವು ನಾಜಿ ಜರ್ಮನಿಯ ಸಿನಿಮಾಗಳನ್ನು ನೋಡಿದ್ರೆ ಅವ್ರು ಎಷ್ಟು ಅದನ್ನು ನೇತ್ಯಾತ್ಮಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಅಂದರೆ ಸಿನಿಮಾ ಯಾವತ್ತೂ ಕೂಡ ಈ ರೀತಿ ಬಳಸ್ಕೊಳ್ಳೋಕೆ ಸಾಧ್ಯತೆ ಇದೆ ಅಂತ ಎಲ್ಲ ಕಾಲದಲ್ಲೂ ಗೊತ್ತಿತ್ತು, ಅದೇನು ಹೊಸದೇನಲ್ಲ. ಆಮೇಲೆ ನೀವು ಹೇಳ್ತಾ ಇರೋದು ಇದರಲ್ಲಿ 2 ಭಾಗ ಇದೆ. ಇನ್ನೊಂದೇನು ಅಂತಂದರೆ, ಸಿನಿಮಾ ಇನ್ಫೋಟೈನ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ ಈಸ್ ಆಲ್ಸೋ ಎ ಡಾಕ್ಯುಮೆಂಟಿಂಗ್ ಟೂಲ್. ಅಲ್ಲ, ಎಲ್ಲ ಕಾಲದಲ್ಲೂ ನಾವು ಈ ಮಾಧ್ಯಮ ಬಂದಾಗಿಂದ, ಈಗ ಫೋಟೋಗ್ರಫಿ ಹೇಗೆ ನಿಮ್ಮ ಈ ಇಮೇಜಸ್ನ ಸ್ಟ್ಯಾಟಿಕ್ ಆಗಿ ಡಾಕ್ಯುಮೆಂಟ್ ಮಾಡ್ತಾ ಹೋಯ್ತು, ಸಿನಿಮಾ ಡೈನಾಮಿಕ್ ಆಗಿ ನಮ್ಮ ಕಾಲವನ್ನು ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತಾ ಇದೆ. ಅದು ಅಂದರೆ ಕ್ಯಾಮ್ರಾ ಇಟ್ಟ ತಕ್ಷಣ ಅದು ಡಾಕ್ಯುಮೆಂಟೇಷನ್ ಶುರು ಆಗ್ಬಿಡುತ್ತೆ. ಅದು ಯಾವುದಕ್ಕೆ ಆಗಿ ಮಾಡಿ ಎಂಟರ್ಟೈನ್ಮೆಂಟಿಗೆ ಮಾಡಿದ್ದಲ್ಲ, ಅದು ಅಕಾಡೆಮಿಕ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯ ಅವ್ನು ಮಾಡ್ತಾ ಇರೋ ಕೆಲಸವನ್ನು ಅವ್ನು ಯಾವ ಕಾಲದಲ್ಲಾದರೂ ಮೊದಲು ಬರೆದಿಡ್ತಾ ಇದ್ದ. ಅದಕ್ಕೂ ಮುಂಚೆ ಓರಲ್ಲಾಗೆ ಎಲ್ಲ ಬರ್ತಾ ಇತ್ತು ನಮಗೆ. ಈಗಿನ ನಾಲೆಡ್ಜು ಡಾಕ್ಯುಮೆಂಟೆಡ್ ಆಗಿ ಬರುತ್ತೆ. ದಟ್ ಇಸ್ ಅನದರ್ ವೇ. ಅದನ್ನ ಹೇಳಿದಂಗೆ ಈ ಮಾಧ್ಯಮ ಹೇಗೆ ಅಂತಂದರೆ, ನೀವು ಯಾವುದಕ್ಕೆ ಬೇಕಾದ್ರೂ ಬಳಸ್ಕೋಬೋದು, ನೀವು ಯಾವುದಕ್ಕೆ ಬೇಕಾದ್ರೂ ಬಳಸ್ಕೋಬಹುದು. ಹಾಗಾದ್ರೆ ಇವಾಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಂಟೆಕ್ಸ್ಟ್ ಅಲ್ಲಿ ತಗೋತು ಅಂತ ಹೇಳಿದ್ರೆ, ಸಿನಿಮಾ ಇಷ್ಟೆಲ್ಲಾನು ಒಂದು ಕಮಿಟ್ಮೆಂಟ್, ಸೋಷಿಯಲ್ ಕಮಿಟ್ಮೆಂಟ್ ಅಂಡ್ ಅದರ್ ಥಿಂಗ್ಸ್ ಮತ್ತೆ ಟೆಕ್ನಾಲಜಿ ಜೊತೆಗೆ ಡೈಲ್ಯೂಟ್ ಆಗಬಹುದಾ? AI ನ ಮುಖ್ಯವಾದ ಏನು ಅಂತಂದ್ರೆ, ಇಟ್ ಸಿಂಪ್ಲಿಫೈಸ್ ಯು ಟು ಎ ಲಾಟ್ ಆಫ್ ಥಿಂಗ್ಸ್. ಈ ಸಿಂಪ್ಲಿಫಿಕೇಶನ್ ಇರೋ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಮನುಷ್ಯನ ಪಾತ್ರ ಏನು ಅದರೊಳಗೆ ಅನ್ನೋದ್ರ ಬಗ್ಗೆನೇ. AI ಬಗ್ಗೆ ಆಗ್ತಾ ಇರೋ ಚರ್ಚೆಗಳೆಲ್ಲ ಮುಖ್ಯವಾದ ಚರ್ಚೆ ಏನು ಅಂತಂದ್ರೆ AI ಬಗ್ಗೆ ಚರ್ಚೆ ಅಲ್ಲ. ಅದು ಬಾಹುಬಲಿ ಸಿನಿಮಾ ಈ ಕಾಂಟೆಕ್ಸ್ಟ್ ಅಲ್ಲಿ ತಗೋತು ಅಂತಂದ್ರೆ ಸೂಪರ್ ಡೂಪರ್ ಹಿಟ್ ಆಗೋಯ್ತು, ಮತ್ತೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗೋಯ್ತು ಇಂಡಿಯನ್. ಅಲ್ಲ, ಅದು ಬಿಡಿ, ಈ ಹಿಟ್ ಆಗೋದು ಇದು ಎಲ್ಲ ಕಾಲದ್ದು. ನಾವು ನಮ್ಮ ಅದಕ್ಕೆ ನಾನು ಸಿನಿಮಾ ಬಗ್ಗೆ ಮಾತಾಡೋ, ನಾವು ಚರಿತ್ರೆಯನ್ನು ಗಮನಿಸಿ, ತುಂಬಾ ಲಾಂಗ್ ಹಿಸ್ಟ್ರಿ ಇಲ್ಲ ಸಿನಿಮಾಕ್ಕೆ. ಕೇವಲ 125 ವರ್ಷದ ನೀವು ಇವತ್ತು ಏನೇನು ಮಾತಾಡ್ತೀರಿ ಇದೆಲ್ಲವೂ ಆಗಿ ಹೋಗಿದೆ ಸಿನಿಮಾದಲ್ಲಿ. ಟೆಕ್ನಾಲಜಿ ಹೇಗೆ ಅಂತಂದರೆ, ಒಂದು ಟೆಕ್ನಾಲಜಿ ಸ್ವಲ್ಪ ಫಾಸ್ಟಾಗಿ ಬರ್ಬೋದು, ಒಂದು ಟೆಕ್ನಾಲಜಿ ನಿಧಾನಕ್ಕೆ ಬರ್ಬೋದು. ಮೊದಲು 25 ವರ್ಷ 50 ವರ್ಷ ಸಿನಿಮಾದಲ್ಲಿ ತಂತ್ರಜ್ಞಾನ ಸ್ವಲ್ಪ ನಿಧಾನವಾಗಿ ಬಂದಿದೆ, ಆಮೇಲೆ ಸ್ವಲ್ಪ ಹೆಚ್ಚು ಸ್ಪೀಡಪ್ ಆಯಿತು. ಅದಾದಮೇಲೆ ಈಗ ಇನ್ನೂ ಸೂಪರ್ ಸ್ಪೀಡಲ್ಲಿ ನೀವು ಹೋಗ್ತಾ ಇದೆ. ಬಟ್ ಕಾನ್ಸಿಕ್ವೆನ್ಸಸ್ ಆರ್ ಸೇಮ್. ಈಗ ಸಿನಿಮಾ ಅನುಭವ ಅನ್ನೋದು ಬೇರೆ. ಈಗ ನೀವೇನಾದ್ರೂ ಮನೆಯಲ್ಲಿ OTTನಲ್ಲಿ ಸಿನಿಮಾ ನೋಡ್ತೀರಿ ಅಂದರೆ, ನೀವು ಸಿನಿಮಾ ನೋಡ್ತಾ ಇಲ್ಲ, ಆ್ಯಕ್ಚುಲಾಗಿ ಸಿನಿಮಾವನ್ನು ಇನ್ನೊಂದು ಮಾಧ್ಯಮದ ಮೂಲಕ ನಿಮಗೆ ಮಾಹಿತಿಯಾಗಿ ಬರ್ತಾ ಇದೆ. ಅದು ನೀವು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಅನುಭವಕ್ಕೂ ಮನೆಯಲ್ಲಿ ನೋಡೋದಕ್ಕೂ ವ್ಯತ್ಯಾಸ. ಅದು ಅನುಭವ, ಸಿನಿಮಾದ ಅನುಭವವೇ ಅಲ್ಲ ಅದು. ಮನೆಯಲ್ಲಿ ನೀವು ನೋಡೋದು, ನೀವು ನೋಡ್ತಾ ಇರೋದು ಮನೆಯ ಇನ್ನೊಂದು ಮಾಧ್ಯಮದ ಮೂಲಕ ಸಿನಿಮಾವನ್ನು ನೋಡ್ತಾ ಇದ್ದೀರಾ. ಅಂದರೆ ಆ ಮಾಧ್ಯಮದ ಅನುಭವ ನಿಮ್ಗೆ ಆಗ್ತಾ ಇದ್ದು, ಟೆಲಿವಿಷನ್ ಮಾಧ್ಯಮದ ಅನುಭವ ನಿಮ್ಗೆ ಆಗ್ತಾ ಇದೆ. ಅಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಸಿನಿಮಾ, OTT, ಟೆಲಿವಿಷನ್ ಯಾವ ತರ ಇದೆ? ಈಗ ಕಂಪ್ಲೀಟ್ಲಿ ಎಲ್ಲ ಸೇರಿಸ್ಬಿಟ್ಟು ಸರ್ಕಾರವೇ ಒಂದು ಕಾಯಿನ್ ಮಾಡ್ಬಿಟ್ಟಿದೆ, ಎಂಟರ್ಟೈನ್ಮೆಂಟ್ ಮೀಡಿಯಾ ವೇವ್ಸ್ ಅಂತ ತಗೊಂಡ್ ಬರ್ತಾ ಇದೆ. ಈಗ ನೀವು ನೋಡಿದ್ರೆ ತುಂಬಾ ಸೀರಿಯಸ್ ಸ್ಟೂಡೆಂಟ್ ಆಫ್ ಸಿನಿಮಾ ಆಗಿರೋದ್ರಿಂದ ನೀವು ಈ ಮೂರು ಕೂಡ ಬೇರೆ ಬೇರೆ ಅಂತ ಅಲ್ಲ ಹೇಳಿದ್ನಲ್ಲ. ಈಗ ಒಂದು, ನನಗೆ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ ಸಿನಿಮಾದ ಬಗ್ಗೆ. ಅಂದರೆ ನನಗೆ ಜಗತ್ತಿನ ಶ್ರೇಷ್ಠವಾದ ಸಿನಿಮಾಗಳನ್ನೆಲ್ಲ
ಇಲ್ಲ, ಆ್ಯಕ್ಚುಲ್ ಆಗಿ ಸಿಕ್ಕಲ್ಲ ನಿಮಗೆ. ಓ ಟಿ ಟಿ ನೀವು ಎಷ್ಟೇ ಮಾತಾಡಿದ್ರು ಕೂಡ ನಿಮಗೆ, ನೀವು ಓ ಟಿ ಟಿನಲ್ಲಿ ಈಗ ನೆಟ್ಫ್ಲಿಕ್ಸಲ್ಲೋ ಇದರೊಳಗೂ ಕೂಡ ಎಷ್ಟು ನೀವು ದೇಶದ ಸಿನಿಮಾಗಳನ್ನು ನೋಡ್ತೀರಾ? ಓನ್ಲಿ ಫ್ಯೂ. ಅದು ಹೆಚ್ಚು ಜನಪ್ರಿಯವಾಗಿರೋ ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ ಹೊರತು, ಯಾಕಂದರೆ ನಿಮ್ಗೆ ಇವತ್ತು ಕನ್ನಡ ಸಿನಿಮಾಗಳು ಯಾಕೆ ನಿಮ್ಗೆ ಅಲ್ಲಿ ಕಾಣಿಸ್ಕೊಡ್ತಾ ಇದ್ದಾರೆ, ಕನ್ನಡ ಸಿನಿಮಾಗೆ ಅಷ್ಟು ದೊಡ್ಡ ಮಾರ್ಕೆಟ್ ಇಲ್ಲ. ಹಾಗಾಗಿ ಅವ್ರು ಓ ಟಿ ಟಿಗಳು ನಮ್ಗೆ ತಗೋತಾ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ಓ ಟಿ ಟಿಗಳ ಉದ್ದೇಶ ಇಟ್ ಇಸ್ ಎ ಪ್ರಾಫಿಟಬಲ್ ಮಾಡೆಲ್ ಆಗಬೇಕು ಅವ್ರಿಗೆ. ಕನ್ನಡ ಸಿನಿಮಾ ಪ್ರೆಸೆಂಟೇಷನ್ ಕ್ವಾಲಿಟಿ ಕಂಟೆಂಟ್ ಕೂಡ ಹಾಗೆ ಕಡಿಮೆ ಆಗ್ತಿದೆ ಅನ್ನೋದು ಕೂಡ ಜನನು ಹೋಗ್ತಾ ಇಲ್ಲ, ನೋಡ್ತಾ ಇಲ್ಲ. ಅಲ್ಲ, ಒಂದು ಇದು ಸ್ವಲ್ಪ ನಾನು ಆಮೇಲೆ ಬರ್ತೀನಿ. ಇದಕ್ಕೆ ದಿಸ್ ಎ ಮಾರ್ಕೆಟಿಂಗ್ ಆದ ಇಶ್ಯೂ ಬೇರೆ. ಯಾಕಂದರೆ ಸಿನಿಮಾದ ಮಾತಾಡುವಾಗ ನೀವು ತಂತ್ರಜ್ಞಾನ ಒಂದು ಲೆವೆಲಲ್ಲಿ ಮಾತಾಡಬೇಕು, ಆರ್ಥಿಕ ಆಯಾಮ ಒಂದು ಕಡೆ ಮಾತಾಡಬೇಕು, ಸಾಂಸ್ಕೃತಿಕ ಆಯಾಮ ಬೇರೆ. ನಾನು 4 ಚರಿತ್ರೆ ಅಂತ ಹೇಳ್ತೀನಿ ಆವಾಗಲೂ ಸಿನಿಮಾಗೆ. ಒಂದು ಚರಿತ್ರೆ ತಾಂತ್ರಿಕ ಚರಿತ್ರೆ, ದಟ್ ಇಸ್ ಸೈಂಟಿಫಿಕ್ ಎವಲ್ಯೂಷನ್ ಆಗಿದ್ದು. ಇನ್ನೊಂದು ಎಕನಾಮಿಕ್ ಹಿಸ್ಟ್ರಿ ಇದೆ ಅದಕ್ಕೆ, ಇನ್ನೊಂದು ಕಲ್ಚರಲ್ ಹಿಸ್ಟ್ರಿ ಇದೆ, ಇನ್ನೊಂದು ಆರ್ಟಿಸ್ಟಿಕ್ ಹಿಸ್ಟ್ರಿ ಇದೆ. ಈ 4 ಬೇರೆ ಬೇರೆ ಆದದ್ದು, ಬಟ್ ಒಂದಕ್ಕೊಂದು ಸಂಬಂಧ ಇರೋವಂಥದ್ದೇನೆ. ಇದನ್ನು ನೀವು ಸಪ್ರೇಟಾಗಿ ಗಮನಿಸಿದಾಗ ಮತ್ತು ಒಟ್ಟಿಗೆ ನೋಡಿದಾಗ ನಿಮಗೆ ಬೇರೆ ಬೇರೆ ಅಂಶಗಳು ಬರ್ತಾವೆ. ಇದು ನಾವು ಸಿನಿಮಾದ ಬಗ್ಗೆ ಮಾತಾಡುವಾಗ ಏನು ಮಾಡ್ತೀವಿ, ಎಲ್ಲವನ್ನು ಒಂದೇ ಸಿನಿಮಾ ಅಂತಂದರೆ ಒಂದೇ ಎಂಟೈಟಿಯಾಗಿ ನೋಡ್ತಿರ್ತೀವಿ. ಅಲ್ಲ ಅದು. ಈಗ ಕನ್ನಡ ಸಿನಿಮಾದ ಮಾರ್ಕೆಟನ್ನು ನೋಡಬೇಕು ಅಂತಂದರೆ, ಕನ್ನಡ ಸಿನಿಮಾದಲ್ಲಿ ಇದುವರೆಗೆ ಕನ್ನಡ ಸಿನಿಮಾ ತುಂಬ ಪ್ರಮುಖವಾದ ಸಿನಿಮಾ ಯಾವುದು ಅಂತಂದರೆ ಅದು ಸಾಂಸ್ಕೃತಿಕ ಆಯಾಮವಾದಾಗ ಮಾತ್ರ. ಯಾಕೆ ರಾಜ್ಕುಮಾರ್ ಸಿನಿಮಾ ಇನ್ನೂ ಮಾತಾಡ್ತಾ ಇದ್ದೀವಿ ನಾವು ಇವತ್ತಿಗೂ ಕೂಡ ಅಂತಂದರೆ, ಕನ್ನಡ ಜನತೆಗೆ ಒಂದು ಸಾಂಸ್ಕೃತಿಕ ನೋಟವನ್ನು ಕೊಟ್ಟ ಸಿನಿಮಾಗಳದು. ಕಲಾತ್ಮಕವಾಗೋ ಅಥವಾ ತುಂಬ ಹಣ ಮಾಡಿದ್ದೋ ಅಥವಾ ತುಂಬ ತಂತ್ರಜ್ಞಾನದ ತುಂಬ ಮುಂದೆ ಇದ್ದಿದ್ದೋ ಅಂತಲ್ಲ ನಾವು ನೋಡಲ್ಲ. ನಾವು ನೋಡೋದು ಕಲ್ಚರಲ್ ಹಿಸ್ಟ್ರಿಯಲ್ಲಿ ಆ ಸಿನಿಮಾನ ಇಟ್ಟು ನೋಡ್ತೀವಿ ನಾವು. ಈಗ ಅದೇನೇನು 70ರ ದಶಕ ಬಂದ ಸಂಸ್ಕಾರನೋ ಇದು ಎಲ್ಲ, ಅದನ್ನು ನೀವು ಸಾಂಸ್ಕೃತಿಕ ಚರಿತ್ರೆಗಿಂತ ಹೆಚ್ಚಾಗಿ ಕಲಾತ್ಮಕ ಚರಿತ್ರೆಯಲ್ಲಿ ನೋಡಬೇಕಾಗತ್ತೆ ನೀವು. ಯಾಕಂದರೆ ಅಷ್ಟು ಕನ್ನಡ ಸಂಸ್ಕೃತಿಯನ್ನು ಅದು ವಿಸ್ತರಿಸಲಿಲ್ಲ. ಅದು ನೀವು 55ರಿಂದ ನೀವು 75-80ರವರೆಗೆ ನೀವು ನೋಡಿದ್ರೆ ಕನ್ನಡ ಸಿನಿಮಾಗಳು ಕನ್ನಡದ ಒಂದು ಸಾಂಸ್ಕೃತಿಕ ನೋಟವನ್ನು ಕೊಡ್ತಾ ಇದ್ವು ಜನಗಳಿಗೆ. ಯಾಕೆ ರಾಜ್ಕುಮಾರ್ ಎಲ್ಲರೂ ನೋಡ್ತಾ ಇದ್ದು ಅಂದರೆ, ರಾಜ್ಕುಮಾರು ಕನ್ನಡದ ಎಲ್ಲ ಅಸ್ಮಿತೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ರು. ರಾಜರ ಪಂಥ, ಕನ್ನಡದ ಸಂತರು, ಕನ್ನಡದ ರಾಜರು, ಆಮೇಲೆ ಕನ್ನಡದ ಸಾಮಾಜಿಕ ಸ್ಥಿತಿಗತಿಗಳು ಎಲ್ಲವೂ ಆ ಸಿನಿಮಾದಲ್ಲಿ ಬರ್ತಾ ಇತ್ತು. ಸಂದೇಶವಾಗಲ್ಲ, ಜನ ಬದುಕ್ತಾ ಇರೋ ಕ್ರಮ ಮತ್ತು ಅವ್ರ ಗ್ರಹಿಕೆ, ಕನ್ನಡದ ಗ್ರಹಿಕೆ ಕ್ರಮ ಇತ್ತು ಅದರೊಳಗೆ. ನಂತರ ಏನಾಗುತ್ತೆ, ಟೆಕ್ನಾಲಜಿ ಮತ್ತು ಹಣ, ಇದು ಏನು ವ್ಯಾಪಾರಿ ಇದು ಜಾಸ್ತಿ ತಗೊಳ್ತಾ ಹೋಗುತ್ತೆ. ಅದು ಅವರೇ ಮಾಡಿದ್ದು ಅಂತಲ್ಲ, ಒಂದೊಂದು ಕಾಲ ಒಂದೊಂದು ಬಯಸ್ತಾ ಇರುತ್ತೆ. ಇವಾಗ ನೀವು ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಆಗೋದೇ ಇಲ್ವಲ್ಲ ಈಗಿನ ಕಾಲದಲ್ಲಿ. ಇದು ಒತ್ತಾಯಗಳಿದ್ದೇ ಇರುತ್ತೆ. ಆಮೇಲೆ ಹಣನೂ ಅಷ್ಟೇ. ಇವಾಗ ರೀತಿಯಲ್ಲಿ ನೀವು ದೊಡ್ಡ ಚಿತ್ರ ಮಾಡಬೇಕು ಅಂದರೆ 400-500 ಕೋಟಿ ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ಆದ ಬೇರೆ ಒಂದು ರೀತಿಯಾದ ತಯಾರಿಗಳು ಬೇಕಾಗತ್ತೆ. ನೀವು 5 ಕೋಟಿ ಎಲ್ಲೋ ಅಪರೂಪಕ್ಕೆ ಕಾಂತಾರ ಅಂತ ಸಿನಿಮಾ ಕಡಿಮೆ ದುಡ್ಡಲ್ಲಿ ಮಾಡಿ ಜಾಸ್ತಿ ದುಡ್ಡು ಮಾಡೋದು ಅಪರೂಪದ ಸಂಗತಿ. ಅದು ಹಿಂದಿನ ಕಾಲದಲ್ಲೂ ಆಗೋದು. ಅದೊಂದು ಸಿನಿಮಾ ನೀವು ಯಾವುದೋ ದೃಷ್ಟಿ ಮಾಡಿದ ಬೈ ಚಾನ್ಸ್ ಆಗುವಂಥದ್ದು. ಬಟ್ ನೀವು ಒಂದು ಇಂಡಸ್ಟ್ರಿಯಾಗಿ ಯೋಚನೆ ಮಾಡೋದಾದ್ರೆ ಆ ಚಾನ್ಸ್ಗಳನ್ನು ತೊಗೊಳ್ಳಲ್ಲ ನೀವು. ಹೆಂಗೆ ತಯಾರಿ ಮಾಡ್ತೀವಿ ನಾವು, ಯಾವ ರೀತಿ ಅದು ಬೆಳಿತೀವಿ, ಉದ್ಯಮ ಯಾಕೆ ಬೆಳಿಬೇಕು, ಯಾವುದೇ ಉದ್ಯಮ ಆದರೂ, ಈಗ IT ಉದ್ಯಮ ಆದರೂ ಹಾಗೇನೆ. ನೀವು ಹೇಳ್ತಾರೆ ಈಗ OTT ಆಗ್ಬೋದು, ಟೆಲಿವಿಷನ್ ಆಗ್ಬೋದು, ಸಿನಿಮಾ ಆಗ್ಬೋದು, ಇವೆಲ್ಲ ಆಯಾ ಕಾಲದ ಒತ್ತಡಗಳು ನಮ್ಮ ಮೇಲೆ. ಸಿನಿಮಾದಕ್ಕೆ ಒಬ್ಬ ವಿಮರ್ಶಕ ಹೇಳ್ತಾನೆ 1999 30ನೇ ಡಿಸೆಂಬರ್ ಒಂದು ಲೇಖನ ಬರೀತಾನೆ, ಸಿನಿಮಾ ಇಸ್ ಡೆಡ್ ಅಂತ ಒಂದು ಲೇಖನ ಬರೀತಾನೆ. ಅವನ ಉದ್ದೇಶ ಏನು, ಸಿನಿಮಾ ಇಸ್ ನಾಟ್ ಡೆಡ್ ಅಂದರೆ ಸಿನಿಮಾ ಆಗಲ್ಲ ಅಂತಲ್ಲ, ದ ಎಕ್ಸ್ಪೀರಿಯನ್ಸ್ ಆಫ್ ಸಿನಿಮಾ ಈಸ್ ಗೋಯಿಂಗ್ ಟು ಡೈ. ಇದಾಗಿದೆ ಇವತ್ತಾಗಲೇ, ಬಹಳ ಜನ ಆಗಿದೆ ಇವತ್ತು. ಆದ್ರೂ ಅದಕ್ಕೆ ಪ್ಯಾರಲಲ್ ಇನ್ನೊಂದು ನೀವು ನೋಡ್ಬೋದು, ಅದೇನೆಂದರೆ ಇದು ಹೇಳಿದ ನಂತರ ಡಿಜಿಟಲೈಸೇಷನ್ ಆದಮೇಲೆ ಚಲನಚಿತ್ರೋತ್ಸವಗಳ ಸಂಖ್ಯೆ ಜಾಸ್ತಿ ಆಗಿದೆ ಜಗತ್ತಿನಲ್ಲಿ. ಎಲ್ಲರೂ ಮನೇಲೆ ಸಿಲುಗುತ್ತಲ್ಲ, ಯಾಕೆ ಮನೇಲಿ ನೋಡ್ತಾ ಇಲ್ಲ ಜನ, ಯಾಕೆ ಚಲನಚಿತ್ರೋತ್ಸವ ಜಾಸ್ತಿ ಆಗಿ ಈಗ 4000ಕ್ಕೂ ಹೆಚ್ಚು ಚಿತ್ರೋತ್ಸವಗಳು ಜಗತ್ತಿನಾದ್ಯಂತ ಶುರುವಾಗಿದೆ ಈಗ. ಯಾಕೆ ಅಂದರೆ ಮುಖ್ಯವಾಗಿ ಜನಗಳಿಗೆ ಆ ಅನುಭವ ಬೇರೆ ಅಂತ ಗೊತ್ತಿದೆ. ನೀವು ಅದರ ಸಿನಿಮಾ ನೋಡುವ ಅನುಭವ ಬೇರೆ, OTT ನೋಡೋದು ಅಥವಾ ಇದನ್ನು ನೋಡೋದು. ಇನ್ನೊಂದೇನಾಗುತ್ತೆ, ಇವತ್ತು ನೀವು ಅಷ್ಟು ಸಿನಿಮಾಗಳು ನಿಮ್ಮ ಮುಂದೆ ಇರುವಾಗ ಮಾಹಿತಿಯಾಗಿದೆ, ಅದು ಅನುಭವವಾಗಿಲ್ಲ. ಮಾಹಿತಿಯಾಗಿದೆ, ನಾನು ಏನನ್ನು ನೋಡಬೇಕು ಅನ್ನೋದು ಎಲ್ರಿಗೂ ಕನ್ಫ್ಯೂಷನ್. ನಿಮ್ಮ ಕೈಲಿ ಮೊಬೈಲ್ ಕೊಟ್ಟರೆ ಯಾರು ಯಾರ ಮನೆಯಲ್ಲೂ ಒಂದು ಸಿನಿಮಾ ಪೂರ್ತಿ ನೋಡಲ್ಲ. ಇದು ರಿಮೋಟ್ ಕೊಟ್ಟರೆ, ಯಾಕಂದರೆ ಚೇಂಜ್ ಮಾಡ್ತಾ ಇರ್ತೀರ ನೀವು. ಯಾವ ಸಿನಿಮಾ ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ರೀತಿಯಾದ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದು ಈ ಚಿತ್ರೋತ್ಸವಗಳು ನಿಮಗೆ. ನೋಡಿ, ನಾನು ಜಗತ್ತಿನಲ್ಲಿ ಒಂದು 100-150 ಸಿನಿಮಾ ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಳ್ಳೆ ಸಿನಿಮಾಗಳು, ನೀವು ಇದನ್ನು ನೋಡಿ ಅಂತ ನಾನು ಹೇಳ್ತಾ ಇರ್ತೀನಿ ನಿಮಗೆ. ಅವರ 35 ಸಿನಿಮಾ ನೋಡೋಕ್ಕಾಗೋದು ಮ್ಯಾಕ್ಸಿಮಮ್. ಸ್ಟಿಲ್ ಐ ಆಮ್ ಗಿವಿಂಗ್ ದೆಮ್ ಅನ್ ಆಪ್ಷನ್ ಆಫ್ ನಿಯರ್ಲಿ 150 ಫಿಲ್ಮ್ಸ್ ಟು ಸಿ. ದೀಸ್ ಆರ್ ದ ಬೆಸ್ಟ್ ಫಿಲ್ಮ್ ದಟ್ ಹ್ಯಾವ್ ಬಿನ್ ಮೇಡ್ ಇನ್ ದ ವರ್ಲ್ಡ್ ದಿಸ್ ಇಯರ್. ನೀವು ಇದನ್ನು ನೋಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಕ್ಯೂರೇಟಿಂಗ್, therefore with
OTT ಆ್ಯಂಡ್ ಟೆಲಿವಿಷನ್ನು ಎಲ್ಲ ಬಂದಮೇಲೂ ಜನ ಚಿತ್ರೋತ್ಸವ ಯಾಕೆ ಜಾಸ್ತಿ ಆಗ್ತದೆ ಅಂದರೆ ಅವ್ರವ್ರ ಊರಿನಲ್ಲಿ ಅವ್ರು ನೋಡಬೇಕಾದ ಸಿನಿಮಾಗಳನ್ನು ಆಯ್ಕೆಗಳನ್ನು ನಾವು ಕೊಡ್ತಾ ಇರ್ತೀವಿ ಅವ್ರಿಗೆ. ಓಕೆ ಸರ್, ಇವಾಗ ನೀವು ಇದನ್ನು ಹೇಳ್ತಾ ಇತ್ತು ಅಂತಂದರೆ ಡಿಸೆಂಟ್ರಲೈಸ್ ಮಾಡಬೇಕು ಸಿನಿಮಾ ಸ್ಕ್ರೀನಿಂಗ್ ಅಂತ ನೀವು ಹೇಳ್ತಾ ಇದ್ದೀರಾ, ತಾಲೂಕು ಹೋಬಳಿ ಮಟ್ಟದಲ್ಲಿ ಅಂತ. ಈ ದೃಷ್ಟಿನಲ್ಲಿ ನಮ್ಮ ಸರ್ಕಾರ ಆಗಬಹುದು ಅಥವಾ ಇದಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಸಿನಿಮಾ ಅಕಾಡೆಮಿ ಆಗ್ಬೋದು, ಎಷ್ಟರ ಮಟ್ಟಿಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ? ಅಲ್ಲ, ಅದು ಇದೆ, ಯೋಚನೆಗಳು ಭಾಳ ದಿನಗಳಿಂದ ಇದೆ. ಚಿಕ್ಕ ಚಿಕ್ಕ ಈಗ ರಂಗಮಂದಿರಗಳಿದ್ದ ಹಾಗೇನೆ ಇದು ಚಿತ್ರಮಂದಿರಗಳನ್ನು ಮಾಡಬೇಕು ಅಂತೆಲ್ಲ ಉದ್ದೇಶಗಳು, ಒಳ್ಳೆ ಉದ್ದೇಶಗಳೇ ಇದೆ. ಪ್ರಾಕ್ಟೀಸಿಗೆ ಬರೋದು ಬಿಕಾಸ್ ಸಿನಿಮಾ ಬೇರೆ ಮಾಧ್ಯಮಗಳಿಗಿಂತ ಒಂದು ವಿಶಿಷ್ಟವಾದದ್ದು ಏನು ಅಂತಾರೆ, ಅದಕ್ಕೆ ಹೇಳಿದ್ರೆ ಆರ್ಥಿಕ ಆಯಾಮ ಇದೆ, ಎಕ್ಸ್ಪೆನ್ಸಿವ್. ಅದಕ್ಕೆ ಬೇಕಾದ ಒಂದು ರೀತಿಯಾದ ಹಣದ ಕೊರತೆ ಇರುತ್ತೆ. ಈಗ ಪ್ರೈವೇಟ್ ಇಂಡಿವಿಜುವಲ್ಸ್ ಮಾಡೋದು ಕಷ್ಟ. ಈಗ ಒಂದು ಚಲನಚಿತ್ರ ಸಮಾಜ ನಡೆಸೋದು ಕೂಡ ಕಷ್ಟ. ಈಗ ಸುಚಿತ್ರಾಗ ಅದು ಇನ್ಫ್ಯಾಕ್ಟ್ ಸುಚಿತ್ರ ಇದೆ ಮಾಡಲ್ ಅಂತ ನೀವು ತಗೊಂಡ್ರೆ ಅದಕ್ಕೆ ಆ ಜಾಗ ಇರೋದ್ರಿಂದ ಅದು ಇನ್ನೂ ಉಳಿದಿದೆ. ಸುಚಿತ್ರ ಇವತ್ತು ಉಳಿಯೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಇದೆ ಅದಕ್ಕೆ ಅದೇ ಸ್ಪೇಸ್ ಇದೆ, ಫಿಸಿಕಲ್ ಸ್ಪೇಸ್ ಇದೆ. ಅದಕ್ಕೆ ಆ ಫಿಸಿಕಲ್ ಸ್ಪೇಸ್ ಸಿನಿಮಾಗಳಿಗೆ ಬೇಕೇ ಬೇಕು, ಬೇರೆ ಯಾವ ಮಾಧ್ಯಮಕ್ಕೂ ಬೇಡ. ಈಗಂತೂ ಬುಕ್ಕು ನೀವೇನೋ ಓದಬೇಕಾಗಿಲ್ಲ, ಆಡಿಯೋನಲ್ಲಿ ಹಾಕ್ಕೊಂಡು ಕೇಳ್ಬಿಡ್ತೀರ ನಾವೆಲ್. ಬಟ್ ಸಿನಿಮಾ ಹಂಗೆ ಆಗೋದೇ ಇಲ್ಲ. ಸಿನಿಮಾಗೆ ನೀವು ಅದೇ ಒಂದು ಭೌತಿಕ ನೀವು ಅದು ನೋಡಿದ್ರೆ ಬೇರೆ ಮೊಬೈಲಲ್ಲೋ ಇದರಲ್ಲಿ ನೋಡಿದ್ರೆ ಇಟ್ಸ್ ನಾಟ್ ಸಿನಿಮಾ ಯು ಆರ್ ವಾಚಿಂಗ್, ಯು ಆರ್ ಆ್ಯಕ್ಚುಲಿ ವಾಚಿಂಗ್ ಮೊಬೈಲ್, ಯು ಆರ್ ವಾಚಿಂಗ್ ಟೆಲಿವಿಷನ್. ಫಾರ್ ಸಿನಿಮಾದ ಅನುಭವ ನಿಂಗೆ ಬೇಕು ಅಂದರೆ ಅದಕ್ಕೊಂದು ಫಿಸಿಕಲ್ ಆದ ಸ್ಪೇಸ್ ಬೇಕೇ ಬೇಕು ಅದಕ್ಕೆ. ಆ ದೃಷ್ಟಿಯಿಂದ ಸರ್ಕಾರಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಆಗತ್ತೆ. ತಲೆನಾಡು ಈಗಾಗಲೇ ನೀವು ಇಫ್ ಯು ಲುಕ್ ಅಟ್ ದ ಇದು ಯಾವುದು ಈ ಮಲ್ಟಿಪ್ಲೆಕ್ಸ್ ಇದನ್ನು ಮೂಮೆಂಟ್ ನೀವು ನೋಡಿದ್ರೆ ಆ್ಯಕ್ಚುಲಿ ಮೊದಲಿಗಿಂತ ಈಗ ಹೆಚ್ಚಿನ ಥಿಯೇಟರ್ಗಳಿದೆ ನೀವು ಬೆಂಗಳೂರಲ್ಲಿ ಈಗ, ಹೌದಾ ಇಲ್ಲ ಲೆಕ್ಕ ಹಾಕಿ. ಬಟ್ ಪೋಸ್ಟ್ ಕೋವಿಡ್ ಅಲ್ಲಿ ಆ ಥಿಯೇಟರ್ಗಳಿಗೆ ಸಿನಿಮಾನು ಬರ್ತಾ ಇಲ್ಲ. ಇವಾಗ ಅದನ್ನ ಬೇರೆ ಬೇರೆ ಅದರ್ ಕಮರ್ಷಿಯಲ್ ಆಕ್ಟಿವಿಟೀಸ್ಗೂ ಯೂಸ್ ಮಾಡ್ಕೊತಾರೆ. ಸಿಂಗಲ್ ಥಿಯೇಟರ್ಗಳು ಹೊಡೆದು ಹಾಕಿದ್ರು ಅಂತಂದ್ರೂ ಕೂಡ ಥಿಯೇಟರ್ಗಳು ಜಾಸ್ತಿ ಇದಾವೆ ಇವತ್ತು ಬೆಂಗಳೂರಿನಲ್ಲಿ. ಒಂದೊಂದಲ್ಲಿ 11-20 ಇದಿದ್ದಾಗ ಜಾಸ್ತಿ ಇದೆ. ಮಾಲ್ಗಳು ಬಂದಾಗೆ ನಂಬರ್ ಆಫ್ ಸ್ಕ್ರೀನಿಂಗ್ಸ್ ಜಾಸ್ತಿ, ಫಿಸಿಕಲ್ ಸ್ಪೇಸ್ ಇದೆ ಇವಾಗ, ಸಿನಿಮಾ ಇಲ್ಲ ಅಂತಿಲ್ಲ. ಅಂದರೆ ಸಿನಿಮಾ ಸತ್ತಿಲ್ಲ, ಬಟ್ ಸಿನಿಮಾದ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಕೆಲವಾರು ಸಮಸ್ಯೆಗಳಿದೆ. ಒಂದು ಬಿಕಾಸ್ ಆಫ್ ದ ಟೆಕ್ನಾಲಜಿ ನಿಮ್ಮ ಮನೆ ಡ್ರಾಯಿಂಗ್ ರೂಮ್ ಒಳಗೆ ಬಂದಿದೆ, ಅದೊಂದಿದೆ. ಇನ್ನೊಂದೇನು ಅಂತಂದರೆ ಸಿಟೀಸ್ ಹ್ಯಾವ್ ಗ್ರೋನ್ ಸೋ ಬಿಗ್, ಮೊಬಿಲಿಟಿ ಇಸ್ ಎ ಬಿಗ್ ಇಶ್ಯೂ ಇವತ್ತು. ಈಗ ನಾನು ನಮ್ಮ ಮನೆಯಿಂದ ಇಲ್ಲಿ ಬರಬೇಕು ಅಂತಂದರೆ ಹ್ಯಾವ್ ಟು ಪ್ಲ್ಯಾನ್ ವೆಲ್ ಇನ್ ಅಡ್ವಾನ್ಸ್. ಪಾರ್ಕಿಂಗ್ ಇದ್ದರೆ ನಾನು ವೆಹಿಕಲ್ ಯೂಸ್ ಮಾಡ್ತೀನಿ, ಇಲ್ಲದ್ರೆ ನಾನು ವೆಹಿಕಲ್ ಯೂಸ್ ಮಾಡಲ್ಲ. ಫಾರ್ ದೀಸ್ ಆರ್ ದ ಅದರ್ ವಾಟ್ ಯು ಕಾಲ್ ಲಾಜಿಸ್ಟಿಕಲ್ ಇಶ್ಯೂಸ್ ಫಾರ್ ಸಿನಿಮಾ ವಿಚ್ ಈಸ್ ನಾಟ್ ದೇರ್ ಫಾರ್ ಅದರ್ ಮೀಡಿಯಾ. ಬಟ್ ದೇರ್ ಆರ್ ದ ಪ್ರಾಬ್ಲಮ್ಸ್ ಫಾರ್ ದಿಸ್. ಬಟ್ ಸಿನಿಮಾ ಉಳಿಯುತ್ತೆ. ಯಾಕಂದರೆ ಈವನ್ ಇಫ್ ಯು ಲುಕ್ ಅಟ್ ಆಲ್ ದ ಅದರ್ ಮೀಡಿಯಾಸ್, ನ್ಯೂ ಮೀಡಿಯಾಸ್ ಯಾವುದೇ ತೊಗೊಂಡ್ರು ಅದಕ್ಕೆ ಒನ್ ಆಫ್ ದ ಕಾಂಟೆಂಟ್ ಪ್ರೊವೈಡರ್ಸ್ ಇಸ್ ಸಿನಿಮಾ ಇವತ್ತಿಗೂ ಕೂಡ. ಟೆಲಿವಿಷನ್ ನೀವು ತಗೊಳ್ಳಿ, ಎಲ್ಲ ಟೆಲಿವಿಷನ್ನ ಎಲ್ಲ ಚಾನೆಲ್ಗಳಿಗೂ ಸಿನಿಮಾ ಒಂದು ವಸ್ತು ಆಗಿಲ್ಲದೆ ಹೋದರೆ ಅದು ಉಳಿಯಲ್ಲ. ಆ್ಯಕ್ಚುಲಿ ಸಿನಿಮಾನ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ನಾಟ್ ಓನ್ಲಿ ಇನ್ ಕನ್ನಡ, ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಅದ್ರ ಜೊತೆ ಕೆಲಸ ಮಾಡೋದು ಪಾಪ್ಯುಲೇಷನ್ನು ಜನರು ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಮುಂಚೆ ಇದ್ದವ್ರದ್ದು ಇವಾಗಂದು ಹೇಗೆ ಇವ್ರ ಒಂದು ಕ್ರಿಯೇಟಿವಿಟಿ ಮತ್ತು ಕ್ವಾಲಿಟಿ ಆಫ್ ಸಿನಿಮಾ ಹೆಲ್ಪ್ ಆಗ್ತಾ ಇದೆ ಈ ಒಂದು ಎಕ್ಸ್ಪೋಜರ್? ಅಲ್ಲ, ಅದು ಏನಾಗುತ್ತೆ ಅಂದರೆ ಈಗ ಇದನ್ನು ತಿರ್ಗಾ ಮತ್ತೆ ಸಾಹಿತ್ಯದ ಒಂದು ಇದು ಕೊಡೋದಾದರೆ, ಸಾಹಿತ್ಯದಲ್ಲಿ ಅಕ್ಷರಸ್ಥರು ಕಡಿಮೆ ಇದ್ದಾಗ ದೇಶದೊಳಗೆ ಸಾಹಿತ್ಯ ಹೇಗಿತ್ತು, ಸಾಕ್ಷರರು ಜಾಸ್ತಿ ಆದಾಗ ಸಾಹಿತ್ಯ ಹೇಗಾಯಿತು ಅಂತ ನೀವು ಯೋಚನೆ ಮಾಡಿದ್ರೆ ಒಂದು ವಿಷಯ ಗೊತ್ತಾಗುತ್ತೆ ನಿಮಗೆ. ಸಾಕ್ಷರತೆ ಹೆಚ್ಚಾದಷ್ಟು ಬರವಣಿಗೆ ಹೆಚ್ಚಾಗತ್ತೆ ಒಂದು ಭಾಷೆಯೊಳಗೆ. ಬರವಣಿಗೆ ಹೆಚ್ಚಾದಷ್ಟು ಕೂಡ ಅದು ಎಲ್ಲವೂ ಒಂದೇ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದು ಬಹಳ ಮುಖ್ಯವಾದದ್ದು, ಸಾಕ್ಷರತೆ ಬಹಳ ಮುಖ್ಯವಾದದ್ದು. ಅದ್ರ ಜೊತೆ ಬರುವ ಆವಾಗ ಎಲ್ಲ ಅನುಭವಗಳು ಬರೋಕ್ಕೆ ಶುರು ಆಗುತ್ತೆ ಅದರೊಳಗೆ. ಆಗ್ತಾನೆ ಈಗ ನಮ್ಮ ಭಾಷೆಯೊಳಗೆ ಇವತ್ತು ಎಷ್ಟೋ ಅನುಭವಗಳು, ಹಿಂದೆ ಇಲ್ಲದೆ ಇದ್ದಿದ್ದ ಅನುಭವಗಳು ಇವತ್ತು ಬರೋಕ್ಕೆ ಶುರು ಆಗ್ತವೆ. ಅದು ಎಕ್ಸ್ಕ್ಲೂಸಿವ್ ಆಗಿತ್ತು ಮೊದಲಿಗೆ ಸಾಹಿತ್ಯ. ಸಿನಿಮಾ ಕೂಡ ಹಾಗೇನೆ. ಹೆಚ್ಚು ಹೆಚ್ಚು ಜನ ಅದರ ಮಾಧ್ಯಮದ ಬಗ್ಗೆ ಈಗ ಮನೆಗೆ ಬಂದ್ಬಿಟ್ಟಿರೋದ್ರಿಂದ, ಟೆಲಿವಿಷನ್ನು ಸಿನಿಮಾಗಳೆಲ್ಲ ಬಂದಿರೋದ್ರಿಂದ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗಿದೆ. ಫಾರ್ ವಿಷುಯಲ್ ಲಿಟ್ರಸಿನೂ ಹೆಚ್ಚಾಗ್ತಾ ಇದೆ. ಹೇಗೆ ಭಾಷಾ ಸಾಕ್ಷರತೆ ಹೆಚ್ಚಾಗ್ತಾ ಇದ್ದಂಗೆ ಭಾಷೆಯಲ್ಲಿ ಹೆಚ್ಚೆಚ್ಚು ಬರವಣಿಗೆ ಜಾಸ್ತಿ ಆಗ್ತಾ ಇತ್ತೋ ಹಾಗೆಯೇ ದೃಶ್ಯ ಅದು ಟೆಕ್ನಾಲಜಿಕಲಿ ಡ್ರಿವನ್ ವಿಜುವಲ್ ಕಲ್ಚರ್ನ ತಿಳುವಳಿಕೆಯೂ ಹೆಚ್ಚಾಗ್ತಾ ಇದೆ. ಅದನ್ನೇ ಹೆಚ್ಚು ಹೆಚ್ಚು ಜನ ಸಿನಿಮಾ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಕನ್ನಡದಲ್ಲಿ ನನಗೆ ತಿಳಿದ ಮಟ್ಟಿಗೆ ಇವಾಗ 300 ಸಿನಿಮಾ ಬರ್ತಾ ಇದೆ. ಅಷ್ಟು ದೊಡ್ಡ ಮಾರ್ಕೆಟೇ ಇಲ್ಲ ಕನ್ನಡದಲ್ಲಿ. ಬಟ್ ಅವ್ರು ಯಾರು ಮಾರ್ಕೆಟ್ಗೆ ಹೋಗಬೇಕು ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇಲ್ಲ. ಅವ್ರಿಗೆ ನಾನೇನೋ ಹೇಳಬೇಕು ಅಂತ ಇದೆ ಸಿನಿಮಾದ ಮೂಲಕ ಹೇಳ್ತೀನಿ ಅಂತ ಮಾಡ್ತಾ ಇದ್ದಾರೆ. ಅದೇ ಇವಾಗ GSS ಪದ್ಯ ನೀನು ಕೇಳ್ತೀಯೋ ಬಿಡ್ತೀಯೋ ನಾ ಹಾಡ್ತೀನಿ, ಹಾಗೆ ಕರೆಕ್ಟ್, ಅದೇ ಉದ್ದೇಶ. ಈಗ ಏನಾಗ್ತದೆ, ನಾನು ಸಿನಿಮಾ ನನ್ನ ಕೈಲಿದೆ ಆ ಮಾಧ್ಯಮ,
ಈಗ ಅದು ಆಕ್ಸೆಸಿಬಲ್ ಆಲ್ಸೋ, ಈಸಿಯರ್, ಇಟ್ಸ್ ಚೀಪರ್ ಆಲ್ಸೋ. ಈಗ 50 ವರ್ಷದ ಹಿಂದಕ್ಕಿಂತ ಇವಾಗ ಚೀಪರ್ ಸಿನಿಮಾ ಮಾಡೋದು ಆ್ಯಕ್ಚುಲ್ ಆಗಿ. ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳಂತ ಏನು ಹೇಳ್ತಾರೆ, ಅವ್ರು ಆ್ಯಕ್ಚುಲಿ ಸಿನಿಮಾ ಮಾಡೋದಕ್ಕಿಂತ ಖರ್ಚು ಅವ್ರು ಜಾಸ್ತಿ ಬೇರೆದೇ ಇರುತ್ತೆ. ಪಬ್ಲಿಸಿಟಿಗೆ, ಅವರ ಆ್ಯಕ್ಟರ್ಸ್ಗೆ ಕೊಡೋದೇ ಜಾಸ್ತಿ ಇರುತ್ತೆ. ಸಿನಿಮಾ ಆ್ಯಕ್ಚುಲಿ ಚೀಪರ್ ಆಗಿದೆ ಮೇಕಿಂಗು. ಯು ಕ್ಯಾನ್ ಡೂ ಇಟ್ಸ್. ಫಾರ್ ಎಕ್ಸಾಂಪಲ್, ಈಗ ನೀವು ಇಂಥ ಸ್ಟುಡಿಯೋನ ನೀವು 50 ವರ್ಷದಿಂದ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. ಈಗ ಇಷ್ಟು ಸ್ಟುಡಿಯೋ, ಬೆಂಗಳೂರಲ್ಲಿ ಈ ಥರದ್ದು ಎಷ್ಟು ಸ್ಟುಡಿಯೋಗಳಿರ್ತವೆ. ಅಂದರೆ ಟೆಕ್ನಾಲಜಿ ನಿಮ್ಮ ಹತ್ರಕ್ಕೆ ಬಂದ ಹಾಗೆ ನಿಮ್ಗೆ ಆಕ್ಸೆಸಿಬಿಲಿಟಿ ಟು ಎ ಮೀಡಿಯಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಅದರೊಳಗೆ ಆ ವಾಲ್ಯೂಮ್ ಜಾಸ್ತಿ ಆದ ಹಾಗೆ ಅದರ ಕನ್ಸ್ಯೂಮರ್ಸ್ಗೂ ಪ್ರಾಬ್ಲಮ್ ಶುರು ಆಗುತ್ತೆ. ಈಗ ಯಾವ್ದು ಚಾಯ್ಸ್ ಏನನ್ನು ನಾನು ನೋಡಬೇಕು, ಯಾವ ಸಿನಿಮಾ ನೋಡಬೇಕು, ಈ ಕಥೆ ನಂಗೆ ಇಂಪಾರ್ಟೆಂಟು ಅಥವಾ ಸಿನಿಮಾ ಮೇಕಿಂಗ್ ಇಂಪಾರ್ಟೆಂಟು. ಭಾಳ ಜನ ಅದನ್ನೂ ವ್ಯತ್ಯಾಸಗಳು ಮಾಡ್ತಾರೆ ಅವರು. ತುಂಬ ಜನ ನಮ್ಮ ಹತ್ರ ಬರೋರು ಏನು ಹೇಳಿದ್ರು, ಸರ್ ನಾನು ತುಂಬ ಒಳ್ಳೆ ಕಥೆ ತೊಗೊಂಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಬಟ್ ಸಿನಿಮಾ ಆಗಿದೆಯಾ ಅಲ್ಲೋ ಅನ್ನೋದು ಅವ್ರು ನೋಡಿರಲ್ಲ. ಬಟ್ ನೋಡೋನಿಗೆ ಅದಿರುತ್ತೆ. ಅವ್ನು ನಾನು ಸಿನಿಮಾ ಆಗಿ ನೋಡ್ತಾ ಇದ್ದೀನಿ, ನನಗೆ ಈ ಕತೆ ಗೊತ್ತಲ್ಲ ಆಲ್ರೆಡಿ, ವೈ ಶುಡ್ ಐ ಸಿ ಇಟ್ ಎ ಸಿನಿಮಾ ಅಂತ ಹೇಳ್ತಾನೆ ಅವನು. ಅದನ್ನು ಇದು ಈ ಡೈಲಮಾ. ಒಂದು ಮಾತು ಹೇಳಿದ್ರಿ, ನಮ್ಮಲ್ಲಿ ಇವಾಗ 250ರಿಂದ 300 ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ ಅಂತ. ನಾವು ಕನ್ನಡಕ್ಕೆ ಮಾತ್ರ ಮಾತಾಡೋಣ. ಇವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತಗೋದು ಅಂತ ಹೇಳಿದ್ರೆ ಸರ್ಕಾರ ತುಂಬಾ ಸಪೋರ್ಟಿವ್ ಆಗಿ ಇದೆ. ಇವ್ರುಗಳಿಗೆ ಅವಾರ್ಡು ಕೊಡ್ತಾರೆ, ಸಿನಿಮಾ ಚೆನ್ನಾಗಿದೆಯೋ ಇವಾಗ ಗೊತ್ತಿಲ್ಲ, ಕೊಡಬೇಕು, ಅದೊಂದು ರಿಚುವಲ್ ಥರ ನಡೆಯುತ್ತೆ. ಸಬ್ಸಿಡಿನೂ ಕೊಡ್ತಾರೆ. ಎಷ್ಟು ಮಟ್ಟಿಗೆ ಅದು ರೆಲೆವೆಂಟ್ ಅಂತ ಅನ್ಸುತ್ತೆ? ಮುಖ್ಯವಾಗಿ ಮಾರ್ಕೆಟಲ್ಲಿ ಅವ್ರು ಸಿನಿಮಾ ಮಾಡೋಕ್ಕಾಗದೇ ಇದ್ದವರು ನಮ್ಮ ಸಹಾಯದಿಂದ ಒಳ್ಳೆ ಸಿನಿಮಾ ಮಾಡಲಿ ಅನ್ನೋ ಉದ್ದೇಶದಿಂದ ಇರುತ್ತೆ. ಅದು ಶುರುನಲ್ಲಿ ತುಂಬ ರಿಲೆವೆಂಟ್ ಆಗೇ ಇತ್ತು. ಈಗ ಕೇಂದ್ರ ಸರ್ಕಾರನೂ ಮಾಡ್ತು, NFDC ಅಂತ ಮಾಡ್ತು, ಅದರಿಂದ ಸಾಲ ಕೊಡ್ತಾ ಇತ್ತು ಸಿನಿಮಾ ಮಾಡೋದಕ್ಕೆ. ಬಟ್ ಒಂದು ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗ್ತಾ ಆಗ್ತಾ ಅದರ ರಿಲೆವೆನ್ಸ್ ಏನಾಗುತ್ತೆ, ಸ್ವಲ್ಪ ಡೈಲ್ಯೂಟ್ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಡೈಲ್ಯೂಟ್. ಅದಕ್ಕೆ ನಾನು ಸರ್ಕಾರದ ಜೊತೆ ಸಾಮಾನ್ಯವಾಗಿ ಏನು ಹೇಳೋದು ಅಂದರೆ, ಆಗಾಗ್ಗೆ ಈ ಪಾಲಿಸಿಯನ್ನು ನೋಡ್ತಾ ಅದನ್ನು ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ಡನ್. ಇನಿಷಿಯಲಿ ಆಲ್ ವಾಸ್ ಪರ್ಫೆಕ್ಟ್. ಅದು ಸಬ್ಸಿಡಿ ಕೊಡೋದು ಒಳ್ಳೆ ಉದ್ದೇಶ. ಸಬ್ಸಿಡಿ ಕೊಡೋಕೆ ಶುರು ಮಾಡಿದ ಕಾರಣವೇ ಅದು ಉದ್ಯಮ ಕರ್ನಾಟಕಕ್ಕೆ ಬರಲಿ ಅಂತ. ಈ 10 ವರ್ಷದಿಂದ ಇನ್ಫಾರ್ಮೇಶನ್ CM ಹತ್ರನೇ ಇದೆ, ಯಾರೇ ಪಾರ್ಟಿ ಬರಲಿ ಏನೇ ಆಗಲಿ. ನಿಮ್ಗೆ ಅದೊಂದು ಡೈಲಾಗ್ ಎಲ್ಲ ಇಟ್ಕೊಳಕ್ ಆಗ್ತಾ ಇದೆಯಾ? ಅಲ್ಲ, ಆಗುತ್ತೆ. ಐ ಮೀನ್ ಇದೆ, ಡೈಲಾಗ್ಗಳಿದೆ, ಇಲ್ಲ ಅಂತಿಲ್ಲ. ಬಟ್ ಏನು ಅಂದರೆ ಸಿನಿಮಾದ ಬಗ್ಗೆ ದೊಡ್ಡ ಇದು ಅಂತಾರೆ, ಬೇರೆ ಮಾಧ್ಯಮಗಳಿಗೆ ಇದು ವ್ಯತ್ಯಾಸ ಮತ್ತೆ ಹೇಳ್ತಾ ಇರ್ತೀನಿ. ಯಾಕಂದರೆ ಇದು ಆರ್ಥಿಕ ಆಯಾಮ ತುಂಬ ದೊಡ್ಡದು. ಸರ್ಕಾರಗಳಿಗೆ ಅವರು ಬೇರೆ ಮಾಧ್ಯಮಕ್ಕೆ ಏನೇ ಅವ್ರು ಇದು ಮಾಡಿದ್ರೆ ಅವ್ರು ಸಾಂಸ್ಕೃತಿಕ ಜವಾಬ್ದಾರಿಯಿಂದ ಮಾಡ್ತಾ ಇರ್ತಾರೆ. ಸಿನಿಮಾದ ಬಗ್ಗೆ ಮಾಡುವಾಗ ಎರಡೂ ಇರುತ್ತೆ ಅವ್ರಿಗೆ. ಒಂದು ಸಾಂಸ್ಕೃತಿಕ ಜವಾಬ್ದಾರಿ, ಇನ್ನೊಂದು ಉದ್ಯಮವಾಗಿ ಅದು ಹೇಗಿದೆ ಅಂತ. ಯಾಕೆಂದರೆ ಸರ್ಕಾರಕ್ಕೂ ಕೂಡ ತುಂಬ ಹಣ ಬರುತ್ತೆ ಚಲನಚಿತ್ರ ಮಾಧ್ಯಮದಿಂದ, ತುಂಬ ಬರುತ್ತೆ. ಹಾಗಾಗಿ ಅವರು ಅದನ್ನು ಗಮನಿಸ್ತಾ ಇರ್ತಾರೆ. ಇದೆಲ್ಲ ಯಾರೂ ನಿಮ್ಗೆ ಓಪನ್ ಆಗಿ ಚರ್ಚೆ ಮಾಡದೇ ಇರ್ಬೋದು, ಆದರೆ ಸರ್ಕಾರಕ್ಕೆ ಗೊತ್ತಿರುತ್ತೆ ಅದು. ಇದರಿಂದ ಇಷ್ಟು ಹಣ ಬರ್ತಾ ಇರುವಾಗ ಇದಕ್ಕೇನು ನಾನೇನು ಮಾಡಬಹುದು, ಯಾವ ರೀತಿ ಇದಕ್ಕೆ ನಾನು ವಾಪಸ್ ಅದನ್ನು ಅವ್ರಿಗೆ ಅದನ್ನು ಇದು ಮಾಡ್ಬೋದು ಅಂತ ಆಗತ್ತೆ. ಅದು ಆ ದೃಷ್ಟಿಯಿಂದ ಕೂಡ ಸಿನಿಮಾದ ಬಗ್ಗೆ ಈ ಥರ ಸಮಸ್ಯೆಗಳಿರುತ್ತೆ. ನಾವು ಏನು ಮಾಡ್ತೀವಿ, ಇದನ್ನು ನೋಡುವಾಗ ಸಿನಿಮಾದ ಈ ವಿಷಯಗಳನ್ನು ಆರ್ಥಿಕ ಆಯಾಮಗಳ ಚರ್ಚೆ ಮಾಡುವಾಗಲೂ ಬೇರೆ ಮಾಧ್ಯಮಗಳಿದ್ದಂಗೆ ಒಂದು ನೈತಿಕ ದೃಷ್ಟಿಯಿಂದ ನೋಡ್ತಾ ಇರ್ತೀವಿ. ಸ್ವಲ್ಪ ಕಷ್ಟದ ಕೆಲಸ ಅದು. ಬರೀ ನೈತಿಕವಾಗೇ ಅದು ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ, ಕರಪ್ಷನ್ ಎಷ್ಟಾಗಿದೆ ಈ ಮಾಧ್ಯಮದಲ್ಲಿ, ಅಥವಾ ಅಷ್ಟು ಒಳ್ಳೆ ಸಿನಿಮಾಗಳು ಯಾಕೆ ಬರ್ತಾ ಇಲ್ಲ, ಅದು ಸರ್ಕಾರ ಸುಮ್ಮನೆ ದುಂದು ವೆಚ್ಚ ಮಾಡ್ತಾ ಇದೆಯಲ್ಲ ಅಂತ ಎಷ್ಟೋ ಸಲ ಅನಿಸುತ್ತೆ. ನನ್ನ ಹೇಳೋದು ಯಾವಾಗಲೂ ಅಂದ್ರೆ, ಆಗಾಗ್ಗೆ ಇದನ್ನು ವಿಮರ್ಶೆ ಮಾಡಿ ನಿಮ್ಮ ಉದ್ದೇಶಿತ ನಿಲುವಿಗೆ ಅದು ಸರಿಯಾಗಿ ಹೊಂದ್ತಾ ಇದೆಯಾ ಇಲ್ಲ, ಹೊಂದಿದೆ ಇದ್ರೆ ಬದಲಾಯಿಸಬೇಕಾದಾಗ ಏನು ನೋಡಬೇಕು, ನಾವು ಖರ್ಚು ಮಾಡ್ತಾ ಇರೋ ಹಣ, ಸರ್ಕಾರ ಖರ್ಚು ಮಾಡ್ತಾ ಇರೋ ಹಣ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ, ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ಅನ್ನೋದನ್ನು ಆಗಾಗ್ಗೆ ವಿಮರ್ಶೆ ಮಾಡಬೇಕು. ಐ ಥಿಂಕ್ ಆ ಡೈಲಾಗ್ ಇದೆ, ಇಲ್ಲ ಅಂತಿಲ್ಲ. ಸರಿ ಸರ್, ಇವಾಗ ಇಷ್ಟು ವರ್ಷದಿಂದ ನಾವು ಫಿಲಂ ಫೆಸ್ಟಿವಲ್ ನಡೀತಾನೆ ಇದೆಯಲ್ಲ, ಈಗ ನೀವು ಮಧ್ಯದಲ್ಲಿ ಹೇಳಿದ್ರೆ ಮತ್ತೆ ಎಲ್ಲರಿಗೂ ಗೊತ್ತಿರೋದೇನೆ, ಗೋವಾದಲ್ಲಿ ಒಂದು ಪರ್ಮನೆಂಟ್ ಜಾಗ ಅಂತ ಶುರು ಆಯಿತು. ಈಗ ನಮಗೂ ಕೂಡ 16 ವರ್ಷದಿಂದ ಬೇರೆ ಬೇರೆ ಥಿಯೇಟರ್ಸ್ ಅಲ್ಲಿ ನಡೀತಾ ಇದೆಯಲ್ಲ, ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ಪರ್ಸನಾಲಿಟಿ ತಂದುಕೊಡಕ್ಕೆ ಸಾಧ್ಯ ಆಗುತ್ತಾ ಫಿಲಂ ಫೆಸ್ಟಿವಲ್? ಅಲ್ಲ, ಈಗಾಗಲೇ ಆಗಿದೆ, ಅಂತಾರಾಷ್ಟ್ರೀಯವಾಗಿ ಆಗಿದೆ. ಅಲ್ಲ, ಫಿಸಿಕಲ್ ಸ್ಟ್ರಕ್ಚರ್ ಕೂಡ ಗೋವಾದಲ್ಲಿ ಕೂಡ ಊರಷ್ಟೇ. ಇಟ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಅಟ್ ಗೋವಾ ಅಷ್ಟೇ ಹೊರತು ಅದೇ ಚಿತ್ರಮಂದಿರಗಳಲ್ಲಿ ಆಗತ್ತೆ ಅಂತಿಲ್ಲ. 3-4 ಚಿತ್ರಮಂದಿರಗಳು ಒಂದಿದೆ ಅಷ್ಟೇ. ಅದು ಬಿಟ್ಟರೆ ಈಗಂತೂ ಪ್ರತಿ ವರ್ಷ ಅವ್ರು ಬೇರೆ ಬೇರೆ ಊರುಗಳಿಗೂ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ಈ ವರ್ಷ ಅವರು ಪೋಂಡಾ ಮತ್ತು ಮಡ್ಗಾಂವ್ ಈ ಥರ ಬೇರೆ ಬೇರೆ ಕೇಂದ್ರಗಳಿಗೂ ಕೂಡ ಚಿತ್ರಗಳ ತೊಗೊಂಡಿದ್ದಾರೆ. ಅಂದರೆ ಯಾವ ದೇಶದಲ್ಲಾದರೂ ಅಷ್ಟೇ, ಯಾವ ಊರಲ್ಲಾದರೂ ಅಷ್ಟೇನೆ, ಒಂದು ಕೇಂದ್ರದಲ್ಲಿ ಒಂದು 3-4 ಚಿತ್ರ ಇರೋ ಒಂದು ಇರ್ಬೋದು, ಬಟ್ ವಿಸ್ತಾರಗೊಳ್ತಾ ಇರುತ್ತೆ, ಸಮ್ಟೈಮ್ಸ್ ಬೇರೆ ಕಡೆ ಹೋಗ್ತಾ ಇರುತ್ತೆ. ಅದೇನು ಹಾಗೇನಿಲ್ಲ, ಅದು ಎಲ್ಲ ದೇಶದಲ್ಲೂ ಅಷ್ಟೇ. ಅದು ನಿರ್ದಿಷ್ಟವಾಗ ಇದೇನು ಅಂತಿಲ್ಲ, ಇದೇ ಜಾಗದಲ್ಲಿ ಆಗಬೇಕು ಅಂತೇನಿಲ್ಲ. ಬಟ್ ಸಾಮಾನ್ಯವಾಗಿ ಇಟ್ ಗೋಸ್ ವಿತ್ ಎ ಪ್ಲೇಸ್. ಫೆಸ್ಟಿವಲ್ ತಗೋದು ಅಂತ ಹೇಳಿದ್ರೆ
ಸ್ಕ್ರೀನಿಂಗ್ ಜೊತೆಗೆ ಒಂದಷ್ಟು ಸಿನಿಮಾ ರಿಲೇಟೆಡ್ ಡೈಲಾಗ್ಸ್ ಇರುತ್ತೆ, ಕಾನ್ವರ್ಸೇಷನ್ ಇರುತ್ತೆ, ಪ್ರೆಸೆಂಟೇಷನ್ಸ್ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ಅಟೆಂಡ್ ಮಾಡ್ತಾ ಇರೋರು ಸಿನಿಮಾ ಇಂಡಸ್ಟ್ರಿ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ? ಅದು ಅವರೇ ತಗೊಳ್ತಾರೆ ಅಂತಲ್ಲ, ಇದು ಬೇರೆ ನಾವು ಜನರ ಉದ್ದೇಶ audience ಇದೆ. ಮೊದಲೇ ಹೇಳಿದಾಗೆ ಚಲನಚಿತ್ರೋತ್ಸವ ಒಂದು ಬರೀ ಉತ್ಸವ ಅಲ್ಲ, ಇದೊಂದು ಶೈಕ್ಷಣಿಕ ಕಾರ್ಯಕ್ರಮ ಅಂತ ನಾವು ಹೇಳೋದು. ನಮ್ಮ ಸಿನಿಮಾ ತೋರಿಸ್ತಾ ಇರುವಾಗಲೇ ನಿಮ್ಗೆ ಎಕ್ಸ್ಪೋಸ್ ಮಾಡ್ತಾ ಇರುವ ಸಿನಿಮಾಗಳು ಅದೊಂದು ಶಿಕ್ಷಣ ಆಗ್ತಾ ಇರುತ್ತೆ. ನೀವು ಯಾವುದೋ ಒಂದು ಕಜಕಿಸ್ತಾನ್ ಸಿನಿಮಾನ, ಯಾವುದೋ ಚಿಲಿ ಸಿನಿಮಾನ, ಯಾವುದೋ ಬ್ರೆಜಿಲ್ ಸಿನಿಮಾ ನಿಮ್ಗೆ ತೋರಿಸಿದಾಗ ನಿಮ್ಗೊಂದು ಶೈಕ್ಷಣಿಕವಾಗಿ ನಿಮಗೊಂದು ತಿಳುವಳಿಕೆ ಹೆಚ್ಚಾಗ್ತಾ ಇರುತ್ತೆ. ಆ ಊರಿನ ಬಗ್ಗೆ ಗೊತ್ತಾಗ್ತಾ ಇರುತ್ತೆ, ಅಲ್ಲಿ ಜನಗಳ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಅವರು ಬಳಸ್ತಾ ಇರೋ ಒಂದೊಂದು ಪ್ರದೇಶಕ್ಕೆ ಬೇರೆ ಬೇರೆ ರೀತಿಯಾದ ತಂತ್ರಜ್ಞಾನನೂ ಬಳಸ್ತಾರೆ. ಈಗ ನೀವು ಎಷ್ಟೋ ಕಡೆ ಈಗ ನೀವು ಕಲರ್ ಆಫ್ ದ ಫಿಲ್ಮಲ್ಲಿ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ಆ ಒಂದು ಬೇರೆ ಬೇರೆ ರೀತಿಯ ಭಿನ್ನ ರೀತಿಯಲ್ಲಿ ಪ್ರಯೋಗಗಳು ನಡೀತಾ ಇದೆ. ನಿಮ್ಗೆ ಭಿನ್ನ ಪ್ರಯೋಗಗಳನ್ನು ತೋರಿಸ್ತಾ ಇದ್ದಾಗಲೇ ನಿಮ್ಗೊಂದು ಎಜುಕೇಷನ್ ಆಗ್ತಾ ಇರುತ್ತೆ. ನೀವು ಇದು ಯಾವ ಇದರಲ್ಲಾದ್ರೂ ನೋಡ್ಬೇಕು, ಓದಿನಿಂದ ಹಿಡಿದು ಈಗ ನಮ್ಮ ದೇವನೂರು ಮಹಾದೇವರ ಕಥೆಗಳನ್ನು ನೀವು ಓದುವಾಗಿನ ಒಂದು ಅನುಭವ ಬೇರೆ ಇರುತ್ತೆ. ತೇಜಸ್ವಿ ಬರೆದಾಗಲೇ ಒಂದು ಅನುಭವ ಬೇರೆ, ಅನಂತಮೂರ್ತಿಯವ್ರ ಕಥೆ ಓದಾಗಲೇ ಒಂದು ಬೇರೆ ಇರುತ್ತೆ. ಅಂದರೆ ಬೇರೆ ಬೇರೆ ಭಿನ್ನ ಅನುಭವಗಳನ್ನ ಕೊಡೋದ್ರ ಮೂಲಕ ಅವ್ರು ಎಜುಕೇಟ್ ಮಾಡ್ತಾ ಇರ್ತಾರೆ ನಮ್ಮನ್ನು ಓದುವಿಕೆಯಲ್ಲಿ. ಹಾಗೆ ಸಿನಿಮಾದಲ್ಲೂ ಅಷ್ಟೇ ಭಿನ್ನ ಪ್ರಯೋಗಗಳನ್ನು ನಿಮ್ಗೆ ತೋರಿಸ್ತಾ ನಿಮ್ಮನ್ನು ಎಜುಕೇಟ್ ಮಾಡೋದಕ್ಕೆ ಒಂದು ಅವಕಾಶವನ್ನು ನಾವು ಕಲ್ಪಿಸ್ತಾ ಇರ್ತೀವಿ. ಹಾಗೆಯೇ ಅದ್ರ ಜೊತೆ ನೇರವಾಗಿ ಅದು ಸೃಜನಶೀಲವಾಗಿ ನಡೆಯೋದು, ಅದು ಇದು ಸೃಜನೇತರವಾಗಿ ನಡೆಯುವಂಥದ್ದು. ಅಂದರೆ ವಿವಿಧ ಮಾಧ್ಯಮ, ಅದಂತೂ ಸಿನಿಮಾ ಅಂತೂ ವಿವಿಧ ಮಾಧ್ಯಮಗಳ ಸಮ್ಮಿಶ್ರ ಕಲೆ ಆದ್ದರಿಂದ ಆ ಸಮ್ಮಿಶ್ರ ಒಳಗಿರೋ ಏನೇನು ಎಲಿಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. ಕತೆ ಆಗ್ಬೋದು, ಅಂದರೆ ಸ್ಕ್ರಿಪ್ಟ್ ಬಗ್ಗೆ, ಚಿತ್ರಕಥೆ ಆಗ್ಬೋದು, ಅಥವಾ ಸಿನಿಮಾಟೋಗ್ರಫಿ ಆಗ್ಬೋದು, ಛಾಯಾಗ್ರಹಣ ಆಗ್ಬೋದು, ಅಥವಾ ಸಂಕಲನ ಆಗ್ಬೋದು, ಸಂಗೀತದ ಬಗ್ಗೆ ಆಗ್ಬೋದು, ನಟನೆ ಬಗ್ಗೆ ಆಗ್ಬೋದು, ಕಾಸ್ಟ್ಯೂಮ್ಸ್ ಬಗ್ಗೆ ಆಗ್ಬೋದು, ಆರ್ಟ್ ಬಗ್ಗೆ ಆಗ್ಬೋದು. ಇಷ್ಟೆಲ್ಲ ಎಲಿಮೆಂಟ್ಸ್ ಇರುತ್ತೆ ನೋಡಿ ಸಿನಿಮಾದಲ್ಲಿ. ಅದೆಲ್ಲದರ ಬಗ್ಗೆನೂ ನೋಡಿ ಇದಿದೆ ಅಂತಲೇ ತೋರಿಸೋದು ಕೂಡ ನಮ್ಮದು ಉದ್ದೇಶ. ಅದರಲ್ಲಿ ಏನೇನು ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಆಯಾ ಈಚ್ ಇದರೊಳಗೂ ಕೂಡ ಏನು ಎಲಿಮೆಂಟ್ಸ್ ಏನಿದೆ ಸಿನಿಮಾದ ಅದರಲ್ಲೇ ಏನೇನು ಅದು ಗೊತ್ತಾಗೇನೆ ನೀವು ಸಿನಿಮಾ ನೋಡೋದ್ರಲ್ಲೇ ನಿಮ್ಗೊಂದು ರೀತಿಯಾದ ಬದಲಾವಣೆ ಶುರು ಆಗುತ್ತೆ. ಸಿನಿಮಾ ಗ್ರಹಿಸುವ ಕ್ರಮದಲ್ಲೇ ಒಂದು ಬದಲಾವಣೆ. ನನಗೆ ಎಷ್ಟೋ ಜನ ಹೊಸ ನಿರ್ದೇಶಕರು ಹೇಳಿದ್ದಾರೆ, ನಾವು ಫಿಲ್ಮ್ ಫೆಸ್ಟಿವಲ್ ಇದ್ದೆ ನಾನು ನಿರ್ದೇಶಕ ಆಗ್ತಾ ಇರಲಿಲ್ಲ ಸರ್ ಅಂತಾನೆ ಒಂದಿಬ್ಬರು ನನ್ನ ಹತ್ರ ಬಂದು ಹೇಳಿದ್ದಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಅದೇನೆ, ಅವ್ರಿಗೆ ಮೇನ್ಲಿ ಎಕ್ಸ್ಪೋಜರಿಂದ ಏನೋ ಇಷ್ಟು ಇದನ್ನೇ ನಾ ಕಲ್ತಿದ್ದರಿಂದ ಅವ್ರಿಗೂ ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ಆದರೆ ನೋಡ್ತಾನೆ ಅವ್ರಿಗೊಂದು ತಿಳುವಳಿಕೆ ಹೆಚ್ಚಾಗಿರುತ್ತಲ್ಲ, ಅದು ಶಿಕ್ಷಣ. ಅದು ಈ ಎಲ್ಲ ಕಾರ್ಯಕ್ರಮ ಮಾಡೋ ಉದ್ದೇಶ ಅದೇನೇನೆ. ಸಿನಿಮಾ ಒಂದು ಅನುಭವದ್ದಲ್ಲ, ಆ ಅನುಭವದೊಳಗೆ ಒಂದು 10 ಅನುಭವಗಳ ಬೇರೆ ಬೇರೆ ಇದಿದೆ. ಅದು ಇಟ್ಸ್ ಎ ಟೀಮ್ ವರ್ಕ್. ಇದು ಇಟ್ಸ್ ನಾಟ್ ಎ ಒಬ್ಬ ಕವಿ ಅದು ಬರೆದಾಗಲ್ಲ. ಅದು ಒಂದು ಸಿನಿಮಾ ಮಾಡೋದು ಅಂತ ನಿಮ್ಗೆ ಎಷ್ಟೇ ಸೃಜನಶೀಲವಾದ ನಿಮ್ಮದೇ ಆದ ಒಂದು ತಿಳುವಳಿಕೆ ಇದ್ರೂ ಕೂಡ ಅದನ್ನು ಆಗು ಮಾಡಿಸುವಂಥದ್ದು ಒಂದು ಟೀಮ್. ಆ ಟೀಮ್ನವರು ಒಬ್ಬೊಬ್ಬರು ಕ್ರಿಯೇಟಿವ್ ಆಗಿರ್ತಾರೆ. ಗುರುದತ್ ಸಿನಿಮಾ ಮಾತಾಡುವಾಗ ವಿ.ಕೆ. ಮೂರ್ತಿ ಸಿನಿಮಾಟೋಗ್ರಫಿ ಮಾತಾಡ್ತಿರ್ತೀವಿ ಯಾವಾಗಲೂ. ಹಿಂದಿ ಸಿನಿಮಾ ಎಷ್ಟೋ ಸಲ, ಕನ್ನಡ ಹಳೆಯ ಸಿನಿಮಾಗಳು ನಾವು ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಸಂಗೀತದ ಮೂಲಕವೇ ಆ ಸಿನಿಮಾ ನಮ್ಮನ್ನು ತಟ್ಟಿರುತ್ತೆ. ಆ ಆಯಾಮದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅಂತ ಅದನ್ನು ಎಡಿಟಿಂಗಲ್ಲೇ ತುಂಬ ಬೆಳವಣಿಗೆಗಳಾಗ್ತಾ ಇರ್ತವೆ, ಬದಲಾವಣೆಗಳಾಗಿದೆ. ಈಗಿನ ಎಡಿಟಿಂಗು 50 ವರ್ಷ ಹಿಂದಿನ ಎಡಿಟಿಂಗು ಭಾಳ ವ್ಯತ್ಯಾಸಗಳಿದೆ. ಅದಕ್ಕೆ ಬೇರೆ ಬೇರೆ ಥಿಯರಿಗಳಿದ್ದಾವೆ, ಸಿದ್ಧಾಂತಗಳಿದ್ದಾವೆ, ಅದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇರುತ್ತೆ. ಇದನ್ನು ಎಲ್ಲ ತಿಳಿಸ್ತಾ ಇರ್ತೀವಿ ಆಗಾಗ್ಗೆ ನಾವು. ಅದರ ಮೂಲಕ ನಿಮ್ಮ ಅನುಭವದ ಪ್ರಜ್ಞೆಯನ್ನು ಒಂದು ರೀತಿಯ ಇನ್ನೊಂದು ಮಟ್ಟಕ್ಕೆ ತೊಗೊಂಡೋಗೋ ಕೆಲಸ ಮಾಡ್ತಾ ಇರ್ತೇವೆ. ಈಗ ಸಿನಿಮಾದ ಬಗ್ಗೆನೇ ಮಾತಾಡೋದಕ್ಕಿಂತ ಒಂದು ಭಿನ್ನವಾಗಿ ನೋಡೋದಾದರೆ ಒಬ್ಬ ಫಿಲ್ಮ್ ಬಫ್, ಈಗ ನಮ್ಮಂಥವ್ರು ಸಿನಿಮಾನ ಯಾಕೆ ಇಷ್ಟು ಸಿನಿಮಾದ ಬಗ್ಗೆ ಇಷ್ಟೊಂದು ಆಳವಾದ ಇದು ಮಾಡ್ತೀವಿ. ಯಾಕೆಂದ್ರೆ ನಮಗೆ ಸಿನಿಮಾ ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಾಧನ ನಮಗೆ. ಅದು ಯಾವ ರೀತಿಯಲ್ಲಿ ಮಾಡ್ಕೊಳ್ತೀವಿ ನಾವು ಅಂತಂದರೆ, ಒಂದು ಈಗ ಎಲ್ಲ ಮಾಧ್ಯಮಗಳು ಕೊಡ್ತಾವೆ ನಾವು. ಒಂದು ಸಾಹಿತ್ಯದ ಮೂಲಕ ನನ್ನೊಂದು ಮಾನಸಿಕವಾದ ಬೆಳವಣಿಗೆ ಇರುತ್ತೆ. ಅದೇ ರೀತಿಯಲ್ಲಿ ಸಿನಿಮಾ ಕೂಡ ಒಂದು ಮಾನಸಿಕವಾದ ಬೆಳವಣಿಗೆ ಇರುತ್ತೆ. ಆ ಮಾನಸಿಕ ಅಂದಾಗ ನನಗೆ ಏನೇನು ಆಯಾಮಗಳಿರುತ್ತೆ ಅದರೊಳಗೆ ಆಯಾಮಗಳು ಯಾವುದು ಅಂದ್ರೆ, ಒಂದು ನಾವೇನು ಹೇಳ್ತೀವಿ ಸಾಮಾಜಿಕವಾದದ್ದು, ಒಂದು ಇನ್ನೊಂದು ವೈಯಕ್ತಿಕ ನೆಲೆಯಲ್ಲಿ, ಇನ್ನೊಂದು ಮನೋವೈಜ್ಞಾನಿಕ ನೆಲೆಯಲ್ಲಿ. ಸಿನಿಮಾ ಪ್ರಾರಂಭವಾದಾಗ ಅರ್ಲಿಯೆಸ್ಟ್ ಫಿಲ್ಮ್ ಥಿಯರೀಸ್ ಏನು ಹೇಳ್ತಾರೆ ಅಂದರೆ, ಸಿನಿಮಾ ಕೇವಲ ದೃಶ್ಯ ಮಾಧ್ಯಮ ಅಲ್ಲ, ಅದೊಂದು ಮನೋವೈಜ್ಞಾನಿಕ ಮಾಧ್ಯಮ ಅಂತ. ಆ್ಯಕ್ಚುಲಿ ನಾವು ಅಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಅನುಭವಿಸಿರ್ತೀವಿ ಸಿನಿಮಾ. ಹೌದು, ಇದಕ್ಕೆ ಇವರು ಅಮಿತಾಬ್ ಬಚ್ಚನ್ ಒಂದು ವರ್ಷದಿಂದ ಹೇಳಿದ್ರಲ್ಲ, ಆ ಕತ್ಲೆ ಕೋಣೆಯಲ್ಲಿ ನೋಡಬೇಕಾದ್ರೆ 1000 ಜನ ಇರ್ತಾರೆ, 2000 ಪರ್ಸೆಪ್ಷನ್ ಬರುತ್ತೆ, ಅನುಭವ ಬರುತ್ತೆ. ಪರ್ಸೆಪ್ಷನ್ ಒಂದು. ಇನ್ನೊಂದು, ಅದು ನನ್ನನ್ನು ಏನು ನಾವು ಇಮೇಜಸ್ ನೋಡ್ತಾ ಇರ್ತೀವಿ ಅದಕ್ಕಿಂತ ಮುಖ್ಯವಾದ ಇಮೇಜ್ ಏನು ಮಧ್ಯ ಬಿಡುತ್ತೆ ಅನ್ನೋದು. ದ ಗ್ಯಾಪ್ ಬಿಟ್ವೀನ್ 2 images is what is going to affect me.
ಈಗ ನೀವೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಯಾರೋ ಒಂದು ಬೆಟ್ಟದ ಮೇಲಿಂದ ಬೀಳ್ತಾನೆ ಅಂತ ಇಟ್ಕೊಳ್ಳಿ, ನಿಮ್ಗೆ 2 ಶಾಟ್ ಇರುತ್ತೆ, ಬೆಟ್ಟದ ಮೇಲೆ ಅವ್ನು ಹತ್ತೋದು, ಇನ್ನೊಂದು ಬೀಳೋದು. ಬಟ್ ನನಗಾಗೋದು ಅವೆರಡೂ ಅನುಭವ ಅಲ್ಲ, ನನಗಾಗೋದು ಅವ್ನು ಬಿದ್ದ ಅನ್ನೋದು. ಯಾಕೆ ಬಿದ್ದ, ಅವ್ನು ಯಾಕೆ ಬಿದ್ದ, ಏನು ಕಾರಣ ಇರ್ಬೋದು ಅಂತ ನನ್ನ ಕಥೆಯಲ್ಲಿ ಹೇಳ್ತಾ ಬಂದಿರ್ತೀವಿ ನಾವು. ಫಾರ್ ಮನೋವೈಜ್ಞಾನಿಕ ಮಾಧ್ಯಮ ಇದರಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಸಿನಿಮಾವನ್ನು ಒಂದು ರೀತಿಯಾದ ತಾತ್ವಿಕವಾಗಿ ಕೂಡ ಒಂದು ನೋಡೋ ಕ್ರಮ ಬಂದ್ಬಿಟ್ಟಿದೆ. ಹಾಗಾಗಲೇ 100 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ಮನೋವಿಜ್ಞಾನಿಗಳು, ಎಲ್ಲ ತತ್ವಶಾಸ್ತ್ರಜ್ಞರು ಸಿನಿಮಾದ ಬಗ್ಗೆ ಬರೆದಿದ್ದಾರೆ ಯುರೋಪಲ್ಲಿ ಅನ್ನೆಲ್ಲ. ಅವರ ದೃಷ್ಟಿಕೋನ ಹೆಂಗೆ ಸಾಹಿತ್ಯ ವಿಮರ್ಶೆ ಮಾಡ್ತಾರೋ ಹಾಗೆ ಸಿನಿಮಾನ ವಿಮರ್ಶೆ ಮಾತ್ರ ಮಾಡೋದಲ್ಲ, ವಿಮರ್ಶೆಗೆ ಒಂದು ಸಿದ್ಧಾಂತಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಇದರಲ್ಲಿ 2 ರೀತಿಯ ಸಿದ್ಧಾಂತಗಳಿರ್ತವೆ. ಒಂದು ಕಲೆಯಾಗಿ ಸಿನಿಮಾವನ್ನು ನೋಡುವ ಒಂದು ಕ್ರಮ, ಇನ್ನೊಂದು ಸಾಮಾಜಿಕವಾಗಿ ನೋಡುವಂಥ ಸಿನಿಮಾ. ನಾವು ಅದಕ್ಕೆ ಫಿಲ್ಮ್ ಸ್ಟಡೀಸ್ ಮತ್ತು ಫಿಲ್ಮ್ ಆರ್ಟ್ ಅಂತ ಹೇಳ್ತೀವಿ ನಾವು. ಫಿಲ್ಮ್ ಸ್ಟಡೀಸ್ ಒಳಗೆ ಎಲ್ಲ ಆಯಾಮಗಳನ್ನು ಚರ್ಚೆ ಮಾಡ್ತಾರೆ. ಯಾಕೆ ಈಗ ಅಮಿತಾಬ್ ಬಚ್ಚನ್ ಎಷ್ಟು ಫೇಮಸ್ ಆಗ್ತಾನೆ, ಅವನ ಕ್ಯಾರೆಕ್ಟ್ರಲ್ಲಿ ಏನಿದೆ ಅದರೊಳಗೆ, ಅವನ ಆಂಗ್ರಿ ಯಂಗ್ ಮ್ಯಾನ್ ಅದ, ಆ ಥರದ ಅವನ ಕ್ಯಾರೆಕ್ಟರ್ಗಳನ್ನೇ ಸ್ಟಡಿ ಮಾಡ್ತಾರೆ, ಅವನ ಸಿನಿಮಾಗಳನ್ನೇ ಅಭ್ಯಾಸ ಮಾಡ್ತಾರೆ. ಆ ಥರದ್ದೊಂದು ಅದನ್ನ ಕಮರ್ಷಿಯಲ್ ಸಿನಿಮಾ ಮತ್ತು ಆರ್ಟ್ ಸಿನಿಮಾನ ಪ್ರಶ್ನೆ ಇಲ್ಲ. ಗಂಭೀರವಾಗಿ ತಗೊಳ್ಳುವಾಗ ಕೆಲವರು ಬೇರೆ ಬೇರೆ ಕ್ರಮದಲ್ಲಿ ತಗೊಳ್ತಾ ಇರ್ತಾರೆ. ಕೆಲವರು ಸಾಮಾಜಿಕ ದೃಷ್ಟಿಯಿಂದ ನೋಡ್ತಾರೆ, ಕೆಲವರು ರಾಜಕೀಯ ದೃಷ್ಟಿಯಿಂದ ಸಿನಿಮಾ ನೋಡಿ ಅಭ್ಯಾಸ ಮಾಡ್ತಾರೆ. ಸೇಮ್ ಸಿನಿಮಾಗಳನ್ನೇ, ಕಮರ್ಷಿಯಲ್ ಸಿನಿಮಾಗಳನ್ನು ನೋಡ್ತಾರೆ, ಆರ್ಟ್ ಸಿನಿಮಾಗಳನ್ನು ನೋಡ್ತಾರೆ. ಅಥವಾ ನೀವು ಆ ಥರ ನಾವು ಆ ಥರ ಇದನ್ನು ಮಾಡೋದೇ ಇಲ್ಲ, ಸಿನಿಮಾಗಳನ್ನು ನೋಡ್ತಾರೆ. ಅವರು ಸಿನಿಮಾಗಳು ನೋಡ್ತಾ ಹೇಗೆ ಒಂದು ರಾಜಕೀಯ ಪರಿಸ್ಥಿತಿ ವಿನ್ಯಾಸಗೊಳ್ಳುತ್ತೆ ಇದ್ರ ಮೂಲಕ, ಹಾಗೇನೇ ಅದೇ ಹೇಳಿದ್ನಲ್ಲ, ಮನೋವೈಜ್ಞಾನಿಕನಲ್ಲಿ ಒಬ್ಬ ವ್ಯಕ್ತಿಯಾಗಿ ಸಿನಿಮಾದಲ್ಲಿ ಹೇಗೆ ನಮಗೆ ಇದಾಗುತ್ತೆ, ಈ ರೀತಿಯದೆಲ್ಲ ನೋಡ್ತಾ ಇರ್ತಾರೆ. ಇದು ನೋಡುವ ಕ್ರಮದಲ್ಲಿ ಫಿಲ್ಮ್ ಆರ್ಟ್ ಏನು ಮಾಡುತ್ತೆ ಅಂತಂದರೆ, ಸೃಜನಾತ್ಮಕ ಚಟುವಟಿಕೆ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಈಗ ನೀವು ಸಿನಿಮಾಟೋಗ್ರಫಿಯನ್ನು ಹೆಂಗೆ ಸೃಜನಶೀಲವಾಗಿ ಉಪಯೋಗಿಸ್ಬೋದು, ಚಿತ್ರಕಥೆಯನ್ನು ಯಾವ ರೀತಿ ಸೃಜನಾತ್ಮಕವಾಗಿ ನೀವು ಬಳಸ್ಬೋದು, ಒಂದು ಕ್ಯಾರೆಕ್ಟರೈಸೇಷನ್ ಮಾಡುವಾಗ ಯಾವ ರೀತಿ ಸೃಜನಾತ್ಮಕ, ಇದೆಲ್ಲ ಬೇರೆ ಈಗಾಗಲೇ ಇರುವಂತಹದ್ದು. ಅದು ನಮಗೊಂದು ಇದಿರುತ್ತೆ, ಏನು ಎಸ್ಥೆಟಿಕ್ಸ್ ಅಂತ ಏನು ಹೇಳ್ತೀವಿ, ಸೌಂದರ್ಯ ಪರಿಜ್ಞಾನ ಇರುತ್ತಲ್ಲ, ಸೌಂದರ್ಯ ಜ್ಞಾನದಲ್ಲಿ ಈಗ ಸಾಹಿತ್ಯದ ಬಗ್ಗೆ ಇದೆ, ಸಂಗೀತದ ಬಗ್ಗೆ ಎಲ್ಲ ಇದೆ, ಅದೇ ರೀತಿ ಸಿನಿಮಾದ ಬಗ್ಗೆನೂ ಎವಾಲ್ವ್ ಆಗಿದೆ. ಇದನ್ನು ಉಪಯೋಗಿಸೋದ್ರ ಕ್ರಮ, ಯಾಕೆ ಇದನ್ನು ಉಪಯೋಗಿಸ್ಬೇಕು, ಇದು ಯಾವ ಎಮೋಷನ್ಸ್ ನನಗೆ, ಈಗ ರಸಸಿದ್ಧಾಂತ ಅಂತ ನಾವು ಹೇಳ್ತೀವಿ, ನಾಟಕದಲ್ಲಿ ಹೇಳ್ತೀವಿ, ನೃತ್ಯದಲ್ಲಿ ಉಪಯೋಗ, ಆ ರಸಸಿದ್ಧಾಂತದ ಮೂಲಕವೂ ಕೂಡ ನಾವು ಸಿನಿಮಾಗಳನ್ನು ನೋಡ್ಬೋದು. ನಮ್ಮಲ್ಲಿ ಈ ರಸಗಳನ್ನೆಲ್ಲ ಸೃಷ್ಟಿ ಮಾಡುತ್ತಲ್ಲ, ಅದಕ್ಕೆ ಅಲ್ಲಿರೋದು ಇಮೇಜ್ ಏನು, ಇದು ಕಲಾತ್ಮಕವಾಗಿ ಆರ್ಟ್ ಆಗಿ ಸಿನಿಮಾನ ನೋಡುವ ಒಂದು ಕ್ರಮ. ಈ ಸೈದ್ಧಾಂತಿಕವಾಗಿ ನೋಡೋದೊಂದು ಕ್ರಮ ಇರುತ್ತೆ, ಅದಿರುತ್ತೆ. ಆ ಸೈದ್ಧಾಂತಿಕತೆ ಕೇವಲ ಒಂದು ಅನುಭವಕ್ಕೆ ಮಾತ್ರ ಅಲ್ಲ, ಪ್ರತಿ ಎಲಿಮೆಂಟ್ಸು ಕೂಡ ಇರುತ್ತೆ. ಹೇಳಿದ್ನಲ್ಲ, ಈಗ ನಾವು ಗುರುದತ್ ಸಿನಿಮಾಗಳು ನೋಡುವಾಗ ಗುರುದತ್ ಸಿನಿಮಾ ನಮ್ಗೆ ಒಟ್ಟಾಗಿ ಕೊಡುವ ಅನುಭವಕ್ಕೂ ಕೂಡ ವಿ.ಕೆ. ಮೂರ್ತಿಯವರ ಸೃಷ್ಟಿಸಿರುವ ಪ್ರತಿಮೆಗಳಿಗೂ ನಾವು ಇದು ಮಾಡ್ತಾ ಇರ್ತೀವಿ. ಅವ್ರು ಯಾಕೆ ಆ ಲೈಟ್ನ ಮೇಲಿಂದ ನ್ಯಾಚುರಲ್ ಲೈಟ್ನ ಯೂಸ್ ಮಾಡ್ತಾರೆ ಟಾಪ್ ಆ್ಯಂಗಲ್ ಅಲ್ಲಿ. ಹಾಗೆ ಎಡಿಟಿಂಗಲ್ಲೂ ಅಷ್ಟೇ, ಎಡಿಟಿಂಗಲ್ಲಿ ಬೇರೆ ಬೇರೆ ಸಿದ್ಧಾಂತ. ನೀವು ಎಡಿಟಿಂಗಲ್ಲಿ ಏನು ಹೇಳ್ತಾರೆ, 2 ಮುಖ್ಯವಾದ ಸಿದ್ಧಾಂತಗಳು ಏನು ಅಂತಾರೆ. ಒಂದು, ನಾವು ವಾಸ್ತವತೆಯನ್ನು ತೋರಿಸುವಾಗ ಅದನ್ನು ಬ್ರೇಕ್ ಮಾಡಬಾರ್ದು ಅಂತ. ಈಗ ನಾನು ನೋಡುವಾಗ ಐ ಕ್ಯಾನ್ ಡೂ 2 ways. ಈಗ ನಿಮಗೆ ಫೇಸಿಗೆ ಕಟ್ ಮಾಡ್ಬೋದು, ಕಟ್ ಮಾಡಿ ನನ್ನ ಫೇಸಿಗೆ ಮಾಡ್ಬೋದು, ನಾವು ಮಾತಾಡುವಾಗ ನನ್ನ ಫೇಸಿಗೆ ಕಟ್ ಮಾಡ್ಬೋದು ನೀವು. ಅದು ಒಂದು ಸ್ಟ್ಯಾಂಡರ್ಡ್ ಮಾಂಟಾಜ್ ಟೆಕ್ನಿಕನ್ನು ಯೂಸ್ ಮಾಡೋದು. ಇಲ್ಲ, ನಾನು ಹಂಗೆ ಮಾಡಲೇಬಾರ್ದು, ಕ್ಯಾಮ್ರಾ ನಾವು ಒಂದು ಮೂಲೆಯಲ್ಲಿ ಇಟ್ಟು ನಾವಿಬ್ಬರೂ ಕಾಣಿಸ್ಬೇಕು, ಇಬ್ಬರೂ ಮಾತಾಡೋದು ಸ್ವಾಭಾವಿಕವಾಗಿ ವಾಸ್ತವಿಕವಾಗಿ ಕಾಣಿಸ್ಬೇಕು ಅಂತ ಹೇಳೋದು ಒಂದು ಸಿದ್ಧಾಂತ ಇದೆ ಎಡಿಟಿಂಗಲ್ಲಿ. ಇಟ್ ಕ್ಯಾನ್ ಓನ್ಲಿ ಪ್ಯಾನ್, ಇಟ್ ಕ್ಯಾನ್ ಓನ್ಲಿ ದ ಹೋಲ್ ಇಮೇಜ್ ಶುಡ್ ಬಿ ದೇರ್. ಅದನ್ನು ಕಟ್ ಮಾಡಿದ್ರೆ ನಿಮ್ಮ ಎಮೋಷನ್ ಅನ್ನೆಸೆಸರಿಯಾಗಿ ಜಾಸ್ತಿ ಮಾಡ್ತಾ ಇದ್ದೀರಾ. ಆ ಎಮೋಷನ್ಸ್ ಆ ಥರ ಇರಬಾರ್ದು, ಅದು ತಪ್ಪುವುದು, ಅವನ್ನ ಚೀಟ್ ಮಾಡ್ದಂಗೆ ಆಗುತ್ತೆ ನೋಡೋರನ್ನ ಅಂತ ಹೇಳ್ತಾರೆ. ಎಲ್ಲ ರೀತಿಯಲ್ಲೂ, ಸಂಗೀತದಲ್ಲೂ ಅಷ್ಟೇ, ಕೆಲವರು ಸಂಗೀತವನ್ನು ಬಳಸಲೇಬಾರ್ದು ಅಂತ ಕೆಲವರು ಹೇಳ್ತಾರೆ. ಬಟ್ ಸಂಗೀತ ಮನುಷ್ಯನ ಬಹುಮುಖ್ಯವಾದ ಸಂವಹನ ಮಾಧ್ಯಮ, ಅದು ಇರಲೇಬೇಕು. ಈಗ ನಮ್ಮ ಭಾರತೀಯ ಸಿನಿಮಾದಲ್ಲಂತೂ ಸಂಗೀತ ನೃತ್ಯ ಇಲ್ಲದೆ ಇದ್ರೆ ತಪ್ಪು ಅಂತ ಹೇಳೋರು ಇದ್ದಾರೆ. ಯಾಕಂದ್ರೆ ನಮ್ಮ ಮೂಲಭೂತವಾಗಿ ನಾವು ಆ ಥರ ಜನ, ನಮಗೆ ಸಂಗೀತ ಒಂದು ನಮ್ಮ ಹುಟ್ಟಿನಿಂದ ಬರುವಂತಹದ್ದು, ಅದು ನೃತ್ಯ, ಇದು ಎಲ್ಲವೂ ನಮ್ಮ ಈಗ ಯಕ್ಷಗಾನ ಆಗ್ಬೋದು, ಬೇರೆ ಬೇರೆ ನೀವು ನಾಟಕಗಳ ಕರ್ನಾಟಕದಲ್ಲಂತೂ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲೂ ನೃತ್ಯ ಇರುತ್ತೆ, ಸಂಗೀತ ಇರುತ್ತೆ. ಸಿನಿಮಾ ಅದ್ರ ಮುಂದುವರಿಕೆ ಅಲ್ವಾ, ಅದನ್ನ ಯಾಕೆ ಬಿಟ್ಟು ಮಾಡಬೇಕು ಅಂತ ಹೇಳೋರು ಇದ್ದಾರೆ. ಬಟ್ ಅದು ಮಾಡೋದ್ರಿಂದ ಅದು ಎಮೋಷನಲ್ ಆಗಿ ನಮ್ಗೆ ಭಾವನಾತ್ಮಕವಾಗಿ ನಮ್ಮ ಇದು ಮಾಡುತ್ತೆ ಅಂತ ಹೊಸಾಲಿಯ ತುಂಬಾ ಜನ ನಿರ್ದೇಶಕರು ಸಂಗೀತವನ್ನ ಅಷ್ಟಾಗಿ ಬಳಸ್ತಿಲ್ಲ, ಇಲ್ವೇ ಇಲ್ಲ ಅಂತ ಹೇಳೋದು. ಅದೇ ನೋಡಿ, ಸತ್ಯಜಿತ್ ರೇ ಅವರು ರವೀಂದ್ರನಾಥ್ ಠಾಗೂರ್ ಟ್ರೆಡಿಷನಲ್ ಬಂದವರು, ಬೆಂಗಾಲಿ ಟ್ರೆಡಿಷನಲ್ ಬಂದವರು. ಅವರು ಮೊದಲ ಚಿತ್ರದಿಂದ ಹಿಡಿದು ಸಂಗೀತವನ್ನು ತುಂಬಾ ಗಂಭೀರವಾಗಿ ಉಪಯೋಗಿಸ್ತಾರೆ. ಅವರು ಹಿನ್ನೆಲೆ ಸಂಗೀತವನ್ನು ಅಷ್ಟೇ, ಹಾಡುಗಳು ಉಪಯೋಗಿಸ್ತಾರೆ ಎಷ್ಟೋ ಸಲ ಅವರು. ಅಂದ್ರೆ ಆಯಾ ಸಂಸ್ಕೃತಿಯ ಒಳಗೆ ಹೇಗೆ ಅದನ್ನು, ಇದು ಕಲಾತ್ಮಕವಾಗಿ ಒಂದು ಚಿತ್ರವನ್ನು ಗ್ರಹಿಸುವ, ಬೆಳೆಸುವ ಕ್ರಮ.
ಅಂದ್ರೆ ನೋಡುವವನಿಗೂ ಕೂಡ ಈ ರೀತಿಯಾದ ಎಜುಕೇಶನ್ ಅನ್ನ ಕೊಡ್ತಾ ಹೋಗುತ್ತೆ. ಚಿತ್ರೋತ್ಸವಗಳ ಮೂಲಕವೇ ನಾವು ಇವನ್ನೆಲ್ಲ ಕಂಡುಕೊಂಡಿದ್ದು. ಏನು ಸಿದ್ಧಾಂತದಿಂದ ಅವನ ಸಿನಿಮಾ ಈ ತರ ಉಪಯೋಗಿಸ್ತಾನೆ, ಯಾಕೆ ಇದನ್ನ ಮಾಡ್ತಾನೋ. ನಾವು ಅದಕ್ಕೆ ರೆಟ್ರೋಸ್ಪೆಕ್ಟಿವ್ ಅಂತ ಒಂದು ಮಾಡ್ತೀವಿ. ರೆಟ್ರೋಸ್ಪೆಕ್ಟಿವ್ ನ ಮೂಲ ಉದ್ದೇಶನೇ ಅದು. ನಿರ್ದೇಶಕ ಹೆಂಗೆ ಎವಾಲ್ವ್ ಆಗಿದ್ದಾನೆ, ಬೆಳೆದಿದ್ದಾನೆ, ಅವನು ಯಾವ್ಯಾವ ಎಲಿಮೆಂಟ್ಸ್ ಅಲ್ಲಿ ಬೆಳೆದಿದ್ದಾನೆ, ಅವನು ಒಂದು 5-6 ಸಿನಿಮಾ ತೋರಿಸ್ತೀವಿ ಒಬ್ಬ ನಿರ್ದೇಶಕಂದು, ಅವನ ಗ್ರೋತ್ ಹೇಗಿದೆ, ಅದ್ರ ಮೂಲಕ ಅವ್ನು ನನ್ಗೆ ಏನು ಯಾವ ರೀತಿಯ ಸಂವಹನ ಮಾಡ್ತಾ ಇದ್ದಾನೆ ನನ್ನ ಜೊತೆ. ಈ ಕಮ್ಯುನಿಕೇಶನ್ ಇಸ್ ಆಲ್ ದಫೋರ್ ವಿಜುವಲ್ ಕಮ್ಯುನಿಕೇಶನ್, ಪರ್ಟಿಕ್ಯುಲರ್ಲಿ ಟೆಕ್ನಾಲಜಿ ಡ್ರಿವನ್ ವಿಜುವಲ್ ಕಮ್ಯುನಿಕೇಶನ್ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಫೀಲ್ಡಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಕಮ್ಯುನಿಕೇಶನ್, ಮಾಡರ್ನ್ ವಿಜುವಲ್ ಕಮ್ಯುನಿಕೇಶನ್ ಬಗ್ಗೆ ಬೇರೆ ರೀತಿಯಾದ ಒಂದು ತಿಳುವನ್ನು ಕೊಡುವಂಥದ್ದು ಸಿನಿಮಾ ಮೂಲಕವೇ ಅದು ಜಾಸ್ತಿ ಬಂದಿರೋದು. ಈಗ ನಾನು ಕಳೆದ 100 ವರ್ಷಗಳ ನೀವು ಚರಿತ್ರೆಯನ್ನು ನೋಡಿದ್ರೆ ಸಂವಹನದ ಥಿಯರಿಗಳನ್ನೆಲ್ಲ ಭಿನ್ನವಾಗಿ ಬದಲಾಯಿಸಿದ್ದು ಸಿನಿಮಾ. ಇವತ್ತಿಗೂ ನೀವು ಅದಕ್ಕೆ ನೀವು ನೋಡ್ಬೋದು, ನೀವು ನ್ಯೂ ಮೀಡಿಯಾದಲ್ಲೂ ನೋಡ್ಬೋದು. ನಾನು ಮೊದಲೇ ಹೇಳಿದಾಗೆ ಕಾಂಟೆಂಟ್ ಆಫ್ ನ್ಯೂ ಮೀಡಿಯಾ ಸ್ಟಿಲ್ ಲಾರ್ಜ್ಲಿ ಸಿನಿಮಾ. ಅಂಡ್ ಇನ್ನೊಂದು ಅದರಲ್ಲಿ ಬರ್ತಾ ಇರೋ ವಿಜುವಲ್ ಕಲ್ಚರ್ ಏನಿದೆ ಅದು ಸಿನಿಮಾದಿಂದ ಪ್ರೇರಿತವಾದದ್ದು. ಯಾರೊಬ್ಬರು ರೈಟರ್ ಕೂಡ ಅವರೊಂದು ಯಾರೋ ಬಂದು ಅವ್ರ ಮನೆಗೆ ಒಂದು ಪುಸ್ತಕ ತೊಗೊಂಡೋದ್ರೆ ಅವ್ರು ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತಾರೆ, ಅವರು ಪುಸ್ತಕ ಕೊಟ್ಟೆ ಅಂತ. ಇಟ್ಸ್ ಎ ಫೋಟೋಗ್ರಾಫ್ ಅಥವಾ ಒಂದು ವಿಡಿಯೋನ ಹಾಕ್ಕೋತಾರೆ. ಅದರಲ್ಲಿ ವೇರ್ ಇಟ್ ಕಮ್ ಫ್ರಮ್ ಒಂದು ಹೊಸ ವಿಜುವಲ್ ಕಲ್ಚರ್ ಎವಾಲ್ವ್ ಆಗ್ತಾ ಇದೆ, ಒಂದು ವಿಜುವಲ್ ಕಮ್ಯುನಿಕೇಶನ್ ಎವಾಲ್ವ್ ಆಗ್ತಾ ಇದೆ. ಸಿನಿಮಾ ಬಂದಾಗ್ನಿಂದ 1895 ರೆಪ್ಲಿಕೇಟ್ ಆಗೋಯ್ತು. ನಮ್ಮ ಎಂಟೈರ್ ಮೂವ್ಮೆಂಟ್ ರೆಪ್ಲಿಕೇಟ್ ಆಗೋದ್ರಿಂದ ನಾವು ಏನೇ ಮೂವ್ಮೆಂಟ್ ಮಾಡಿದ್ರು ಕೂಡ ಅದನ್ನ ರೆಕಾರ್ಡ್ ಮಾಡ್ತಾ ಇರ್ತೀವಿ ಇವಾಗ. ಇವತ್ತು ಅದಕ್ಕೇನೆ ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಸ್ಟಡೀಸ್ ಕೂಡ ನಡೆದಿದ್ದಾವೆ. ಈಗ ಒಂದೇ ಉದಾಹರಣೆ ನಾವು ಯಾವಾಗಲೂ ಕೊಡ್ತಾ ಇರ್ತೀನಿ ನಾನು. ಈಗ ನಾವೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಒಂದು ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಟೈಪ್ ರೈಟಿಂಗ್ ಕಲಿತಾ ಇದ್ವಿ ನಾವು. ನಾನು ಟೈಪ್ ರೈಟಿಂಗ್ ಕಲ್ತಿದ್ದೀನಿ ನಾನು. ನನಗೆ ASDF GF LK JH ಅಂತ ಗೊತ್ತು. ನನಗೆ ಬೆರಳಿಟ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೆಲ್ಲ ಅಕ್ಷರಗಳಿದೆ ಅಂತ. ನನಗೆ ಆಟೋಮ್ಯಾಟಿಕ್, ಬಿಕಾಸ್ ನಾನು ಕಲ್ತಿದ್ದೀನಿ, ಅದನ್ನು ಸ್ಕಿಲ್ ಆಗಿ ಕಲ್ತಿದ್ದೀನಿ. ಬಟ್ ಇವತ್ತಿನ ಮಕ್ಕಳಿಗೆ ನೀವೇನು ಕಲ್ಸ್ಕೊಡದೆ ಅವ್ರ ಮೊಬೈಲ್ನ ಕೀಬೋರ್ಡ್ನ ಯೂಸ್ ಮಾಡ್ತಾರೆ. ಫಾಸ್ಟ್, ನನಗಿಂತ ಫಾಸ್ಟ್ ಆಗಿ ಯೂಸ್ ಮಾಡ್ತಾರೆ. ಎಲ್ಲಿಂದ ಬಂತು ಅವ್ರಿಗೆ ಆ ಸ್ಕಿಲ್? ಎಲ್ಲಿಂದ ಬಂತು ಅವ್ರಿಗೆ? ಇದು ಸಂವಹನದಲ್ಲಿ ಆಗ್ತಾ ಇರೋ ಬದಲಾವಣೆ ನಿಮ್ಗೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಬೆಳೀತಾ ಇರೋದು ಮಕ್ಕಳು. ನಾವೆಲ್ಲರೂ ಪದಗಳ ಮೂಲಕ ಜೋಡಣೆ ಮಾಡ್ತಾ ಇದ್ವಿ ನಮ್ಮ ಚಿಂತನೆಗಳನ್ನ. ಈಗ ಅವರು ದೃಶ್ಯಗಳ ಮೂಲಕ ಸಂಯೋಜನೆ ಮಾಡ್ತಾರೆ ಮಕ್ಕಳು. ದೃಶ್ಯ ಸಂಯೋಜನೆ ಇದೆ ಅವ್ರ ಮನಸ್ಸಲ್ಲಿ. ನಾವು ಅಕ್ಷರ ಸಂಯೋಜನೆಯಿಂದ ನಾವು ಬೆಳೆದವರು. ಈಗಿನ ತಲೆಮಾರಿನವರು ದೃಶ್ಯ ಸಂಯೋಜನೆಯಲ್ಲಿ ಬೆಳ್ತಾರೆ. ಅವ್ರಿಗೆ ಎಲ್ಲಿದೆ ಅಂತ ದೇ ಕ್ಯಾನ್ ಸಿ ಇಟ್, ದೇ ಡೋಂಟ್ ಫೀಲ್ ಇಟ್ ಲೈಕ್ ಮೀ. ಆ ವರ್ಡ್ನ ಹುಡುಕ್ಬೇಕಾಗಿಲ್ಲ ಅವರು. ಇದು ಸಂವಹನದ ಹೊಸ ಇದು. ಯಾಕೆಂತಂದ್ರೆ ಮನುಷ್ಯ ಸಾಮಾನ್ಯವಾಗಿ 15-20% ಮಾತ್ರ ಅವನ ಬ್ರೈನ್ ಅನ್ನ ಯೂಸ್ ಮಾಡ್ತಾನೆ. ಜನರಲ್ ಮ್ಯಾಕ್ಸಿಮಮ್ 15-25% ಮ್ಯಾಕ್ಸಿಮಮ್. ಅಂದ್ರೆ ನಿಯರ್ಲಿ ಮುಕ್ಕಾಲು ಭಾಗ ವಾಲ್ಯೂಮ್ ಅವನ ಬ್ರೈನ್ ಅಲ್ಲಿ ಇರೋದು ನಾಟ್ ಯೂಟಿಲೈಸ್ಡ್. ಅದಕ್ಕೆಲ್ಲ ಬೇರೆ ಬೇರೆ ಫಂಕ್ಷನ್ಗಳಿರ್ತವೆ. ಈಗ ಒಂದು ಹೊಸ ಫಂಕ್ಷನ್ಗಳು, ದೃಶ್ಯ ಮಾಧ್ಯಮದ ಹೊಸ ಫಂಕ್ಷನ್ ಹುಟ್ಕೊಂಡಿದೆ ಮನುಷ್ಯನ ಮಕ್ಕಳಲ್ಲಿ. ನೀವು ನೋಡ್ಬೋದು, ದೇ ಆರ್ ಫಾಸ್ಟರ್ ಇನ್ ಒಂದು ಟೆಕ್ಸ್ಟ್ ಕಳಿಸಬೇಕು ಅಂತ ದೇ ಆರ್ ಮಚ್ ಫಾಸ್ಟರ್. ದೇ ಆರ್ ಯೂಸಿಂಗ್ ಎ ಡಿಫರೆಂಟ್ ಪಾರ್ಟ್ ಆಫ್ ದ ಬ್ರೈನ್ ವಿಚ್ ವಾಸ್ ನಾಟ್ ಬೀಯಿಂಗ್ ಯೂಸ್ಡ್ ಅರ್ಲಿಯರ್. ಅದರ್ವೈಸ್ ಆ ಸ್ಕಿಲ್ ಅವ್ರಿಗೆ ಹಿಂಗೆ ಆಟೋಮೆಟಿಕ್ ಆಗಿ ಬಂದಿದೆ ಅಂತಂದ್ರೆ ದೇ ಹ್ಯಾವ್ ಫೌಂಡ್ ಔಟ್ ಅನದರ್. ಅಂದ್ರೆ ಇದೆಲ್ಲರೂ ಕಾನ್ಶಿಯಸ್ ಆಗತ್ತೆ ಅಂತಲ್ಲ, ಇದೆ ವಿ ಕ್ಯಾನ್ ಸಿ ಇಟ್. ಅದ್ರ ಇದ್ದಂಗೆ ನ್ಯೂಕ್ಲಿಯರ್ ಎನರ್ಜಿ ಇದ್ದಾಗ ನಮ್ಗೆ ಆಟಮ್ಗಳನ್ನ ನೋಡೋಕ್ಕಾಗಲ್ಲ, ಬಟ್ ಅದ್ರ ಶಕ್ತಿ ಎಷ್ಟೊಂದು ಗೊತ್ತು. ಒಂದು ಬಾಂಬ್ ಹಾಕ್ದಾಗ ಗೊತ್ತಾಗತ್ತೆ ನಿಮ್ಗೆ. ನೀವು ಆಟಮ್ಗಳನ್ನ ನೋಡೋಕ್ಕಾಗಲ್ಲ, ಬಟ್ ಅಟಾಮಿಕ್ ಬಾಂಬ್ ಇಸ್ ಗೊತ್ತಾಗತ್ತೆ ನಿಮ್ಗೆ. ಸೇಮ್ ವೇ ನಿಮ್ಮ ಬ್ರೈನ್ ವರ್ಕಿಂಗ್ ಅಲ್ಲೂ. ಅದಕ್ಕೆ ಇವೆಲ್ಲ ಬರೋದು ಏನು ಅಂತಂದ್ರೆ ಈ ತರದ ಚಿಂತನೆಗಳಿಂದ ಬರ್ತಾ ಇರೋದು ಅವೆಲ್ಲ. ನಿಮಗೆ ಹೊಸ ಹೊಸ ಚಿಂತನಾ ಕ್ರಮ ಬರೋದು, ಹೊಸ ಹೊಸ ಸಂವಹನ ಸೃಷ್ಟಿಯಾಗೋದೇನೆ ಈ ತರದ ನಮಗೆ ಗೊತ್ತಿಲ್ಲದ ಮಿಸ್ಟೀರಿಯಸ್ ಆದ ನಮ್ಮ ಶಕ್ತಿಗಳಿಂದ. ಸಿನಿಮಾ ಬಂದ ಮೇಲೆ ಇವೆಲ್ಲವೂ ಒಂದೊಂದಾಗ ಎಕ್ಸ್ಪೋಸ್ ಆಗಿದೆ. ಸಿನಿಮಾ ಇದು ಒನ್ ಪಾಯಿಂಟ್ ಆಫ್ ಚೇಂಜ್ ಇನ್ ಹ್ಯೂಮನ್ ಸೊಸೈಟಿ ವಿಚ್ ಚೇಂಜ್ ಇಟ್ಸ್ ಲುಕಿಂಗ್ ಅಟ್ ದ ವರ್ಲ್ಡ್ ಇನ್ ಎ ಡಿಫರೆಂಟ್ ಪರ್ಸ್ಪೆಕ್ಟಿವ್. ದೃಶ್ಯವನ್ನ ನೋಡುವ ಕ್ರಮದಲ್ಲೇ ಬದಲಾವಣೆ ಆಗ್ತಾ ಇದೆ. ಓಕೆ ಸರ್, ನೀವೊಂಥರ ಕಲ್ಚರಲ್ ಶಾಕ್ ಅಲ್ಲ, ಇಂಟೆಲೆಕ್ಚುಯಲ್ ಶಾಕ್ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸಿನಿಮಾ ಅಂತ ಹೇಳಿದಾಗ ನಾವು ತುಂಬ ಸೂಪರ್ಫಿಷಿಯಲ್ ಆಗಿ ಸಿನಿಮಾ ಅಂತ ನೋಡಿ ಅರ್ಥ ಮಾಡ್ಕೊಂಡಿರೋದೇ ಜಾಸ್ತಿ. ಫೆಸ್ಟಿವಲನ್ನು ಹೇಗೆ ನೋಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೀವು ನಮ್ಮ ಪಾಡ್ಕಾಸ್ಟಲ್ಲಿ ಹೇಳ್ಕೊಟ್ಟಿದ್ದೀರಾ. ದಿಸ್ ಈಸ್ ಅನ್ ಅಮೇಝಿಂಗ್ ಎಕ್ಸ್ಪ್ಲನೇಷನ್ ಸರ್, ಸೀರಿಯಸ್ಲಿ.
ಒಂಥರ ಇದನ್ನು ನೀವು ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಬೇರೆಯವ್ರಿಗೂ ಹೇಳಿ, ಸಿನಿಮಾ ಅಂತಂದರೆ ಏನು, ಫೆಸ್ಟಿವಲ್ ಅಂದರೆ ಏನು ಅಂತ ಕಂಪ್ಲೀಟ್ಲಿ ನಮ್ಮ ಈ ಒಂದು ಪಾಡ್ಕಾಸ್ಟ್ ಮಾತಾಡಿದೆ. ಆ್ಯಂಡ್ ಇದೇ ತರಹ ಮಾತುಕತೆಗಳು ಒಂದು ವಾರ ನಡೆಯುತ್ತಲ್ಲ ಫೆಸ್ಟಿವಲಲ್ಲಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಬೇರೆ ಬೇರೆ ಜೊತೆಯಲ್ಲಿ ಇದು ನಡೀತಾನೇ ಬಂದಿದೆ. ಅಷ್ಟು ದಿನದ್ದು ಕೂಡ 7 ಡೇಸು ಕೂಡ ವೆರಿ ಎಜುಕೇಟಿವ್. ಒಂದಷ್ಟು ಜನ ಸಿನಿಮಾ ನೋಡೋದಕ್ಕೆ ಅಂತ ಹೋಯಿತು ಅಂದರೆ ಇನ್ನೊಂದಷ್ಟು ಜನ ಫಿಸಿಕಲ್ ಇಂಟ್ರ್ಯಾಕ್ಷನಲ್ಲಿ ಕಲಿಯೋದಕ್ಕೆ ಅಂತ ಬರ್ತಾ ಇದ್ದಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಫೆಸ್ಟಿವಲ್. ಇದು ನಮ್ಮ ಫೆಸ್ಟಿವಲ್ದನ್ನು ನಾನು ಹೈಲೈಟ್ ಮಾಡ್ತಾಯಿದ್ದೀನಿ ಇಲ್ಲಿ ಯಾತಕ್ಕೆ ಅಂತಂದರೆ ನಮ್ಗೆ ಈಸಿಲಿ ಅಸೆಸ್ ಆಗುತ್ತೆ. ಇದು ಬೆಂಗಳೂರಿಗೆ ಬೇರೆ ಊರಲ್ಲಿದ್ದರೂ ಕೂಡ ಬರಬಹುದು ಅಂತ. ಸೊ ಇವತ್ತು ಸರ್ ಸೀರಿಯಸ್ಲಿ ನಮಗೆ ಸಿನಿಮಾ ಪಾಠ ಹೇಳ್ಕೊಟ್ಟಿದ್ದೀರಾ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ವೆರಿ ಎಜುಕೇಟಿವ್ ಅಂತ ಅನಿಸುತ್ತೆ. ನಾವೇ ಇನ್ನೂ ಒಂದು ಸಲ ಇದನ್ನು ಕೇಳ್ತೀವಿ, ಬೇರೆಯವ್ರಿಗೂ ಇನ್ನೊಂದು ಸಲ ನೋಡಿ ಕೇಳಿಸ್ಕೊಳ್ಳಿ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಸಿನಿಮಾ ಅನ್ನೋದನ್ನು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಾವು ಮತ್ತು ನಮ್ಮ ಟೀಮ್ ಮೆಂಬರ್ಸು ಇದನ್ನು ರೆಕಾರ್ಡ್ ಮಾಡ್ತಾ ಇರೋವಂತಹ ಸುಜಾತ ಸುರೇಶ್ ಆಗಬಹುದು, ಮತ್ತು ನಾವುಗಳೇನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಬ್ಯಾಕ್ ಎಂಡಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತೀವಲ್ಲ, ಡಾಕ್ಟರ್ ಶ್ರೀಮತಿ ಆಗಬಹುದು, ಸಾಗೆರೆ ರಾಮಸ್ವಾಮಿ ಆಗಬಹುದು, ನಾಗಾರ್ಜುನ್ ಆಗಬಹುದು, ಉಷಾ ಕಿರಣ್ ಆಗಬಹುದು, ಮತ್ತು ಇನ್ನು ಕೆಲವು ಫ್ರೆಂಡ್ಸ್ ಆಗಬಹುದು. ನಾವು ಪ್ರತಿಯೊಬ್ಬರು ಕೂಡ ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗ್ಬೋದು ನಮ್ಮ ಈ ಪಾಡ್ಕಾಸ್ಟು ಮತ್ತು ನಮ್ಮ ಒಂದು ಕಮ್ಯುನಿಕೇಷನ್ನು ಇರೋ ಒಂದು ಕನ್ಸರ್ನ್ ಅಂತ ಅಂದ್ಕೊಂಡಾಗ ಇನ್ನೇನು ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಈ ಪಾಡ್ಕಾಸ್ಟ್ ನಾವು ಹೇಗೆ ಮಾಡಬಹುದು, ನೀವು ಟಿಕ್ ಟಾಕು ಮಾಡ್ತಾ ಇರ್ತೀರಾ, ರೀಲ್ಸು ಮಾಡ್ತಾ ಇರ್ತೀರಾ, ಇದಕ್ಕೆ ಒಂದು ಚೌಕಟ್ಟು ಕೊಟ್ಟು ಹೇಗೆ ನಮ್ಮ ಊರಿನ ಪರಿಸರ, ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ಇಂಟ್ರೆಸ್ಟ್ ಇದರದನ್ನೆಲ್ಲನೂ ನಮ್ಮ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡು, ನಮ್ಮ ಓದು, ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಎಕ್ಸ್ಪರ್ಟೀಸ್ನ ಹೇಗೆ ನಾವು ಒಂದು ಮಾಧ್ಯಮನ ಕಮ್ಯುನಿಕೇಷನ್ ಮೂಲಕ ತರೋಕ್ಕೆ ಸಾಧ್ಯ ಅಂತ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀವಿ. ಇದನ್ನು ನಾವು ಮಾತಾಡ್ತಾ ಇರಬೇಕಾದ್ರೆ ಡೆಲ್ಲಿನಲ್ಲಿ ಈಗಾಗಲೇ ನಾವು ರಾಷ್ಟ್ರದಾದ್ಯಂತ ಗಲಾಟೆ ಶುರು ಆಗಿದೆ. ರಣವೀರ್ ಅಹ್ವಾಲಿಯಾದು ಯಾವ ರೀತಿ ಪಾಡ್ಕಾಸ್ಟರ್ಸ್ನ, ಯೂಟ್ಯೂಬರ್ಸ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಈ ಗಮನದಲ್ಲಿ ನಾವು ಈ ಒಂದು ಕಾಂಟೆಕ್ಸ್ಟಲ್ಲಿ ಒಂದು ಡೀಸೆಂಟ್ ಆಗಿರುವಂತಹ ಒಂದು ಥಾಟ್ ಬೇಕಾಗುತ್ತೆ. ಆ ಒಂದು ಎಕ್ಸ್ಪರ್ಟೀಸು ಕನ್ಸರ್ನನ್ನು ನಾವು ಹೇಗೆ ಮುಂದಕ್ಕೆ ಒಂದು ನೀಟಾಗಿ ನಾವು ಮಾಡ್ತಾ ಇರುವಂಥ ಒಂದು ಯೂಟ್ಯೂಬು ಪಾಡ್ಕಾಸ್ಟ್ಗೆ ಅದನ್ನು ತರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಅದು ಎಜುಕೇಷನ್ ಆಗಬಹುದು, ಹೆಲ್ತ್ ಆಗಬಹುದು, ಮಹಿಳೆ ಆಗಬಹುದು. ಈ ಥರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ 16-17 ವಿಷಯಗಳಿದೆಯಲ್ಲ, ಅದರಲ್ಲಿ ಸಿನಿಮಾ ಕೂಡ ಬರುತ್ತೆ. ಸಿನಿಮಾನೂ ಬರುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ, ರಂಗಭೂಮಿ ಬರುತ್ತೆ, ಸಾಂಸ್ಕೃತಿಕ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಒಂದು ವರ್ಕ್ಶಾಪ್ ಮಾಡೋಣ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀವಿ. ನಿಮ್ಗೆ ಅದೇನಾದರೂ ಒಂದು ಆಸೆ ಇದೆ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೂಡ ಇದೆ ಇಲ್ಲಿ. ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7899040771, ಇನ್ನೊಂದು 9845536979. ಇದೊಂದು ಹೊಸದಾಗಿ ನಾವು ಶುರು ಮಾಡ್ತಾ ಇರುವಂತಹ ಮತ್ತೊಂದು ಎಕ್ಸಸೈಸ್ ಅಥವಾ ಪ್ರಾಜೆಕ್ಟ್ ಅಥವಾ ಒಂದು ಕಳಕಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಸಾರಥಿ ಕಮ್ಯುನಿಕೇಷನ್ಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್.